ಹಲೋ ಫಾಕ್ಸ್, ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ವೀಕ್ಷಕರೇ, 6 ಅಡಿ ಕಟ್ಔಟ್, 6 ಪ್ಯಾಕ್ ಬಾಡಿ, ಫಿಟ್ನೆಸ್, ಖಡಕ್ ವಾಯ್ಸ್ ಇದ್ರೇ ವಿಲ್ಲನ್ ಅನ್ನೋ ಈ ಯುಗದಲ್ಲಿ ಕಣ್ಣಲ್ಲೇ ಬೆಂಕಿ ಕಾರುವ, ಮಾತಲ್ಲೇ ಎದೆ ನಡಗಿಸುವ ಹೀರೋಗಳು ಎದುರು ನಿಂತರೂ ಭಯ ಹುಟ್ಟಿಸುವಂಥ ಭಯಂಕರ ವಿಲನ್ ಅಲ್ಲ. ಭಯಂಕರ ಮಾತ್ರ ಅಲ್ಲ, ಟೆರಿಬಲ್ ವಿಲನ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಎದುರುಗಡೆನೇ ಇದ್ದಾರೆ ಕೀರ್ತಿ ರಾಜ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಮೊದಲೇದಾಗಿ ಯಾವ ರೀತಿ ಅನ್ನೋದು ಗೊತ್ತಿಲ್ಲ ನನಗೂ, ಯಾಕಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಬೆಳೆದಿದ್ವಿ. ಹಾಗೆ ನಮ್ಮ ತಂದೆ ಸಹ ನಿಮ್ಮ ಹೆಸರು ಇನ್ಸ್ಪೈರ್ ಆಗಿ ಇಟ್ಕೊಂಡು ನನಗೆ ಕೀರ್ತಿ ಅನ್ನೋ ಹೆಸರನ್ನ ಇಟ್ಟರು. ಸೊ ಇವತ್ತು ನಾನು ನಿಮ್ಮ ಸಂದರ್ಶನ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್, ಆಕ್ಸಿಡೆಂಟ್ಲಿನೋ ಅಥವಾ ಗೊತ್ತಿಲ್ಲ, ಅಥವಾ ಡೆಸ್ಟಿನಿ ಹೀಗೆ ಬರಬೇಕಿತ್ತು ಅನಿಸುತ್ತೆ. ಹೌದು. ಸೊ ನಿಮ್ಮ ಜೊತೆಗೆ ಯಾರಾದರೂ ಈ ರೀತಿ ಬಂದು ಹೇಳ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ ಸರ್ ನಿಮಗೆ? ಮೊಟ್ಟ ಮೊದಲನೇದಾಗಿ ಸಮಯ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ನನ್ನ ವಂದನೆಗಳನ್ನು ಹೇಳ್ತೀನಿ. ಈ ಥರ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ನಮಗೊಂಥರ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವಿವಾಗ ಸ್ವಲ್ಪ ಅಷ್ಟು ಬ್ಯುಸಿ ಆಗಿಲ್ಲ, ಎಲ್ಲ ಹೊಸಬರ ಯುಗ ನಡೀತಾ ಇದೆ, ಎಲ್ಲೋ ಅಲ್ಲಿ ಇಲ್ಲಿ ಪಾತ್ರಗಳು ಮಾಡ್ತಾ ಇರ್ತೀವಿ. ಈ ಚಾನೆಲ್ನಲ್ಲಿ ಈ ರೀತಿ ನೀವು ಬಂದು ಇಂಟರ್ವ್ಯೂ ಮಾಡಿದಾಗ ನಾವು ಕರ್ನಾಟಕದ ಅಷ್ಟು ಜನಗಳ ಕಣ್ಣಿಗೆ ಬೀಳ್ತೀವಿ. ಅವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ, ನಾವು ಟಿ ವಿನಲ್ಲಿ ನೋಡಿ ನಮ್ಮ ಇಂಟರ್ವ್ಯೂನ ನಾವು ಸಂತೋಷ ಪಡ್ತೀವಿ. ಆ್ಯಂಡ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಒಂಥರ ಅಂತ. ನಿಮ್ಮಂಥ ಯಂಗ್ಸ್ಟರ್ಸ್ ಬಂದರೆ ಮಾತಾಡೋಕೆ ಒಂಥರ, ನೀವು ಇವಾಗ ಈ ಜನ್ರೇಷನ್ನಲ್ಲಿ ಯಾವ ರೀತಿ ಇದೆಯೋ ವಿಷಯಗಳು ಅದನ್ನು ನೀವು ತಿಳಿಸ್ತೀರ ನಮಗೆ. ಆಮೇಲೆ ನಮಗೆ ಕೇಳ್ತೀರಾ, ಸರ್ ನಿಮ್ಮ ಜನ್ರೇಷನಲ್ಲಿ ಹೇಗಿತ್ತು, ಇದೆಲ್ಲ ಸಿಸ್ಟಮ್ ಹೇಗಿತ್ತು, ಹೇಗೆ ಶೂಟಿಂಗಲ್ಲಿ ಹೇಗಿರ್ತಾಯಿದ್ರು ಒಬ್ರಿಗೊಬ್ರು ಅಂತ ಕೇಳ್ತೀರಾ. ಅದನ್ನು ಹೇಳೋಕ್ಕೆ ನಮಗೆ ಖುಷಿ ಆಗುತ್ತೆ. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ನೋಡ್ತಿದ್ದೆ ಸರ್, ಬರಬೇಕಾದ್ರೆ ಪ್ರಿಪ್ರೇಷನ್ ಅನ್ನೋಂಥದ್ದು ಮಸ್ಟ್ ಅಲ್ವಾ? ಹೌದೌದು. ಒಂದು 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ನಿಮ್ಮ ಇಂಟರ್ವ್ಯೂಸ್ಗಳನ್ನು ನೋಡ್ತಿದ್ರೆ, ಜೊತೆಗೆ ಈಗ ನೀವು ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಚೇಂಜಸ್ ನಿಮ್ಮ ಜೀವನದಲ್ಲೂ ಆಗಿರುತ್ತೆ ಖಂಡಿತವಾಗ್ಲೂ. ನಾನು ಮುಂಚೆನೇ ಇಂಟ್ರಡಕ್ಷನ್ ಕೊಟ್ಟ ಹಾಗೆ ಈಗ ಇರುವಂತಹ ವಿಲನ್ನ ಒಂದು ಕ್ಯಾರೆಕ್ಟರೇ ಬೇರೆ ಥರ ಇತ್ತು. ನಿಮಗೆ ಆಗ ಆ ಲುಕ್ ವೈಸ್ ಇರಬಹುದು, ವಾಯ್ಸ್ ಇರಬಹುದು, ಎಲ್ಲವೂ ಒಂದು ರೀತಿ ಏನು ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ, ಅಜಗಜಾಂತರ ಅಂತ ವ್ಯತ್ಯಾಸಗಳಿವೆ. ಹೇಗಿತ್ತು ಸರ್ ಆಗಿನ ನಿಮ್ಮ ಪೀರಿಯಡಲ್ಲಿ? ಏನಂದರೆ, ಒಂದು ಪಾತ್ರ ಬಂದಾಗ ನಿರ್ದೇಶಕರಾದವರು ಅವರು ಡಿಸೈಡ್ ಮಾಡ್ತಾರೆ. ನಮಗೆ ಅಣ್ಣ ಅವರು ಹೇಳ್ತಾಯಿದ್ರು, ರಾಜ್ಕುಮಾರ್ ಸರ್ ಅವರು, ಅವ್ರ ಜೊತೆ ಎಲ್ಲ ವರ್ಕ್ ಮಾಡುವಾಗ ಕೆಲವು ವಿಷಯಗಳನ್ನ ಹೇಳೋರು ಅವರು. ಏನಂದರೆ, ಒಬ್ಬ ಕಲಾವಿದನ ಮುಖ ಒಂದು ಸ್ಲೇಟ್ ಇದ್ದಾಗಿರ್ಬೇಕಂತೆ. ಆ ಸ್ಲೇಟ್ ಮೇಲೆ ಡೈರೆಕ್ಟರ್ ಆದವರು ಅವ್ರ ಇಮ್ಯಾಜಿನೇಷನ್ ಇರುತ್ತೆ. ಇವನು ಈ ರೀತಿ ಇರಬೇಕು, ಮೀಸೆ ಈ ರೀತಿ ಇರಬೇಕು, ಗಡ್ಡ ಈ ರೀತಿ ಇರಬೇಕು, ಇವ್ರ ಕಣ್ಣು ಈ ರೀತಿ ಇದು ಮಾಡೋ, ಇವ್ರ ಹೇರ್ ಸ್ಟೈಲ್ ಈ ರೀತಿ ಇರಬೇಕು, ಇವ್ರ ಡ್ರೆಸ್ ಕೋಡ್ ಈ ರೀತಿ ಇರಬೇಕು ಅಂತ ಹೇಳಿ ಆ ಸ್ಲೇಟ್ ಮೇಲೆ ಅವರು ಬರ್ಕೊತಾರಂತೆ. ಆ ಸ್ಲೇಟೇ ನಾವು. ಸೊ ಅವ್ರು ಹೇಳಿ ಮೇಕಪ್ಪನ್ಗೆ ಹೇಳಿರ್ತಾರೆ ಅವ್ರಿಗೆ, ಕೀರ್ತಿ ಅವ್ರಿಗೆ ಈ ರೀತಿ ಮೀಸೆ ಇಡಿ, ಈ ರೀತಿ ಗಡ್ಡ ಬಿಡಿ, ಆಮೇಲೆ ಈ ರೀತಿ ಹೇರ್ ಸ್ಟೈಲ್ ಕೊಡಿ ಸ್ಟೈಲಾಗಿ. ಆಮೇಲೆ ಕಾಸ್ಟ್ಯೂಮರ್ ಕರೆದು ಹೇಳ್ತಾರೆ ಅವ್ರಿಗೆ, ಈ ರೀತಿ ಒಂದು ಕೋಟ್ ಕೊಡಿ. ಆಮೇಲೆ ಅವರು ಸ್ಟೈಲಾಗಿ ಹಿಂಗೆ ಸ್ಕಾರ್ಫ್ ಒಂದು ಹಾಕೊಳ್ಳೋ ಥರ ಅದು ಮ್ಯಾನರಿಸಮ್. ಏನೇ ಕೋಪ ಬಂದಾಗ ಒಂದು ಸಾರಿ ಹಿಂಗೆ ಸ್ಕಾರ್ಫ್ ಹಾಕ್ಕೊಂಡು ನೋಡ್ತಾರೆ ಅವ್ರನ್ನ. ಅಲ್ಲಿಗೆ ಎದುರುಗಡೆ ಇರೋರು ಗಡಗಡ ನಡಗ್ಬಿಡ್ಬೇಕು, ಏನೋ ಇದೆ ಇವತ್ತು ಅಂತೇಳಿ. ಈ ರೀತಿ ಒಂದು ಮ್ಯಾನರಿಸಮ್ ಇಟ್ಟಿದ್ದೀನಿ. ಆ ರೀತಿ ಎಲ್ಲ ವರ್ಕೌಟ್ ಮಾಡಿ ಅದರದ್ದೆಲ್ಲ ಫೋಟೋಸ್ ತೆಗೆದು ಎಲ್ಲ ನೋಡಿ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತೇಳಿ, ಆಮೇಲೆ ಪಬ್ಲಿಸಿಟಿ ಬಂದಾಗ ಅದನ್ನು ಇದು ಮಾಡೋದು, ಫೋಟೋಗಳನ್ನೆಲ್ಲ ರಿಲೀಸ್ ಮಾಡೋದು, ಈ ಥರ ನಡೀತಾ ಇತ್ತು. ಸರ್, ನಿಮ್ಮ ಕಣ್ಣು ನೋಡ್ತಿದ್ರೆ ಏನೋ ಒಂದು ರೀತಿ ಮ್ಯಾಜಿಕ್ಕು ಅನಿಸುತ್ತೆ, ಜೊತೆಗೆ ಏನೋ ಭೂಕಂಪ ಆಗುತ್ತೇನೋ ಅಷ್ಟು ಒಂದು ಪವರ್ ಕಣ್ಣಲ್ಲಿ ಕಾಣಿಸುತ್ತೆ. ನಿಮ್ಮ ಅಭಿನಯ ಕೂಡ ಸ್ಕ್ರೀನ್ ಮೇಲೆ ನಾವು ನೋಡ್ತಿದ್ದಾಗೆ ಕಣ್ಣಲ್ಲೇ ನೀವೆಲ್ಲ ಒಂದು ಏನೇನು ತೋರಿಸ್ಬೇಕು ಅಭಿಮಾನಿಗಳಿಗೆ, ಫ್ಯಾನ್ಸ್ಗಿರ್ಬಹುದು, ಅದನ್ನೆಲ್ಲನೂ ಕಣ್ಣಲ್ಲೇ ನೀವು ವ್ಯಕ್ತಪಡಿಸ್ತಿದ್ರಿ. ಯಾಕೋ ಈ ರೀತಿ ಕಾಂಪ್ಲಿಮೆಂಟ್ ಸಿಕ್ಕಾಪಟ್ಟೆ ನಿಮಗೆ ಬಂದಿರುತ್ತೆ, ಬಟ್ ಅದು ಹೇಗೆ? ನೀವು ಇದು ಕೇಳಿದ್ದು, ನನಗೆ ಹೇಳಿದ್ದು ಕೇಳಿ ತುಂಬ ಸಂತೋಷ ಆಯಿತು. ಯಾಕಂದರೆ 40 ವರ್ಷ ಆದರೂ ಇನ್ನೂ ಆ ಕಣ್ಣು ಹಾಗೆ ಇದೆಲ್ಲ ನೋಡಿದ್ರೆ ಆಗ ಅನಿಸುತ್ತಲ್ಲ ಅಂತ ನೀವು ಹೇಳಿದ್ರಲ್ಲ. ಸೊ ಐ ಆಮ್ ಸ್ಟಿಲ್ ಯಂಗ್. ಹಲೋ ಡೈರೆಕ್ಟರ್ ಸರ್, ಸ್ಟಿಲ್ ಯಂಗ್ ನೋಡಿ. ಆಮೇಲೆ ಇಲ್ಲ, ಏನಿಲ್ಲಮ್ಮ, ಅದು ನಾವು ನಾರ್ಮಲಾಗಿ ಹೋಗ್ತೀವಿ ಅಷ್ಟೇ. ಇವಾಗ ಅವ್ರು ಹೇಳ್ತಾರೆ, ಸರ್ ನಿಮಗೆ ಒಂಥರ ವಿಷಯ ಕೇಳಿ ಸಿಕ್ಕಾಪಟ್ಟೆ ಒಂಥರ ಬಿ ಪಿ ಏರ್ದಂಗೆ ಆಗಿರುತ್ತೆ, ಅದು ನಿಮ್ಮ ಕಣ್ಣಲ್ಲಿ ಒಂಥರ ರಕ್ತ
ತುಂಬ್ದಂಗಿರಬೇಕು, ರಕ್ತ ಕಾರ್ದಂಗಿರಬೇಕು. ಅದನ್ನು ಇದೆ ಅಂದ್ಕೊಂಡ್ರೆ ನಾವು ಸ್ವಲ್ಪ ಮೇಕಪ್ ಮ್ಯಾನ್ ಕರಿತೀವಿ, ಸ್ವಲ್ಪ ಗ್ಲಿಸರಿನ್ ತೊಗೊಳ್ತೀವಿ, ಇಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಳ್ತೀವಿ. ಇದು ಮಾಡಿಕೊಂಡು ಒಂದು ಸ್ವಲ್ಪ ಬ್ರೀತ್ ಹಿಡ್ಕೊಂಡು ಉಸಿರು ಹಿಡ್ಕೊಂಡು ಬೆಂಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ರೆಡ್ ಡಿಶ್ ಆಗುತ್ತೆ ಕಣ್ಣೆಲ್ಲ. ಆ ಸನ್ನಿವೇಶಕ್ಕೆ ತಕ್ಕಂತೆ ಆಯ್ತು. ಇವಾಗ ಯಾರನ್ನೋ ಪ್ರೀತಿಯಿಂದ ಮಾತಾಡ್ಸೋವಾಗ, ಇಲ್ಲ ಅಪ್ಪ ಮಾತ್ರ ಮಾತಾಡಿಸ್ಬೇಕಾದ್ರೆ ಅದೆಲ್ಲ ಬೇಕಾಗಿಲ್ಲ, ಅದು ನಾರ್ಮಲ್ ಆಗಿರ್ತೀವಿ ಅಷ್ಟೇ. ಇಟ್ಸ್ ಆಲ್ ಇನ್ಬಿಲ್ಟ್. ಮನುಷ್ಯನಿಗೆ ನಾವೀಗ ಒಂಥರ ನಾವು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ನೀವೇನೋ ಒಂದು ಸರ್ ಇವಾಗ ವಿಲನ್ ಅಂತ ಅಂದರೆ ನೀವೇನಂದ್ರೆ ಅವಾಗ ಅದೊಂದು ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ. ಪರಕಾಯ ಪ್ರವೇಶ ಅಂತ ಹೇಳ್ತೀನಿ ನಾವು ಅದನ್ನು ನೋಡಿ ಕಲ್ತಿರೋದು. ದೊಡ್ಡವರು ಆ ಕಲಾವಿದರನ್ನ ನಮ್ಮ ವಜ್ರಮುನಿ ಸರ್ ಇರ್ಬೋದು, ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಮಗನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಮುಖ್ಯಮಂತ್ರಿ ಚಂದ್ರು ಇರ್ಬೋದು, ತೂಗುದೀಪ ಶ್ರೀನಿವಾಸ್ ಸರ್ ಇರ್ಬೋದು, ಎನ್ ಪಿ ಶಂಕರ್ ಸರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಸರ್, ಉದಯ್ ಕುಮಾರ್, ಇವ್ರ ಜೊತೆಲ್ಲ ನಾವು ಮಾಡೋದ್ರಿಂದ ನಾವು ಆ್ಯಕ್ಟ್ ಮಾಡೋದಕ್ಕೆ ಮುಂಚೆ ನಾವು ಕುಂತ್ಕೊಂಡು ಅವ್ರು ಮಾಡುವಾಗ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಏನು ಯಾವ ಸನ್ನಿವೇಶ, ಯಾವ ಡೈಲಾಗ್ ಬಂದರೆ ಅವರ ಮುಖಚರ್ಯ ಹೇಗಿರುತ್ತೆ, ಅವ್ರ ಕಣ್ಣು ಹೇಗಿರುತ್ತೆ, ಆ ಉಬ್ಬೆಯಲ್ಲಿ ಆರಿಸ್ತಾರೆ, ಏನು ಮಾಡ್ತಾರೆ, ನಮ್ಮ ಮೂಗಂತ ಏನೋ ಹಿಂಗೆ ಮಾಡ್ಕೊಳ್ಳೋದು ಏನೋ ಮಾಡಿರ್ತಾರೆ. ನಾವಿನ್ನಿಲ್ಲ ನಮ್ಮ ಸ್ವಂತ ಏನು ಹುಟ್ಟಿಸ್ಕೊಳಕ್ಕಾಗಲ್ಲ. ಇದು ಪುಸ್ತಕ ಓದಿ ರಾಮಾಯಣ ಕಲ್ತಿರ್ತೀವಿ, ಪುಸ್ತಕ ಓದಿ ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಿರ್ತೀವಿ. ಹಾಗೆ ದೊಡ್ಡ ಹಿರಿಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರನ್ನ ನೋಡ್ತಾ ಅದನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ನಾವು ಆ ಸನ್ನಿವೇಶ ಬಂದಾಗ ನೀವೀಗ ಬಂದು ನಿಮ್ಮ ತಂದೆಯವ್ರ ಮೇಲೆ ಕೋಪಿಸ್ಕೋಬೇಕು, ಅವ್ರು ಏನೋ ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದು ಕೊಡಿಸಿಲ್ಲ, ಅದಕ್ಕೆ ತಂದೆ ಅಂತ ಹೇಳಿದ್ಮೇಲೆ ಇಷ್ಟು ಮಾಡೋಕ್ಕಾಗದೆ ಏನು ಮಾಡ್ತೀರಾ ಅಂತ ಕೋಪದಲ್ಲಿ ಹೇಳಬೇಕು ಅಂದ್ರೆ ನಾವು ಟಕ್ಕಂತ ಅಲ್ಲಿಗೆ ಹೋಗ್ತೀವಿ, ಪ್ರಿಂಟ್ ತೊಗೊಳ್ತೀವಿ. ಆ ಮಾಡಿದ್ದು ಆ ಸನ್ನಿವೇಶದಲ್ಲಿ ಅವ್ರು ಹೇಗೆ ಮಾಡಿದ್ರು ಅದನ್ನು ಇದು ಮಾಡೋದು, ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮದೇ ಏನಾದರೂ ಸ್ವಲ್ಪ ಸ್ಪೆಷಲ್ ಇದ್ದರೆ, ಇವಾಗ ಹೇಳಿದೆ ಅವ್ರು ಏನೇ ಮೂಗು ಸೇರ್ಕೊಂಡು ಹಿಂಗೇನೋ ನೋಡಿದ್ರು ಅಂತೇಳಿ ನಾನು ಮಫ್ಲರ್ ತೆಗೆದು ಈಗ ಹಾಕ್ಕೊಂಡು ನೋಡ್ಬೋದು. ಹಾಗಾದರೆ ನಿಮ್ಮ ಮಗನ ಮೇಲೆ ಪ್ರೀತಿ ಇಲ್ಲ ನಿಮಗೆ ಅಂತ ಮಾತಾಡ್ಬೋದು ಅಷ್ಟೇ ಅಮ್ಮ. ಇದನ್ನು ಏನು ದಿಸ್ ಈಸ್ ವಾಟ್ ಇದನ್ನೋದು ಯಾವ ಇವಾಗ ಭಾಳ ಯಾರೋ ಒಬ್ಬ ಹೆಣ್ಮಕ್ಳ ಜೊತೆ ಮಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಆಸೆ ಆಯಿತು ಅನ್ನೋದನ್ನು ತೋರಿಸ್ಬೇಕು ಅಂದರೆ ಏನೋ ನೆಲಗಡೆ ನೋಡ್ತೀವಿ, ಮೇಲ್ಗಡೆ ಹಾಗೆ ನೋಡ್ತೀವಿ, ಅವ್ರು ಸ್ಮೈಲ್ ಮಾಡ್ತೀವಿ. ನಿಮ್ಮನ್ನು ನೋಡ್ತಾ ಇದ್ದರೆ ನನಗೆ ಊರ್ವಶಿನೇ ಜ್ಞಾಪಕ ಬರ್ತಾರೆ ನನಗೆ, ಅವರು ನಿಮ್ಮಾಗೆ ಇದ್ದಿರ್ಬೋದೇನೋ ಅಂತ, ಅದೇ ಬೇರೆ ಥರ ಆಗ್ತದೆ. ಇಟ್ಸ್ ಆಲ್ ಆ ಮೊಮೆಂಟರಿ ಇದು. ಆ ಮೊಮೆಂಟಲ್ಲಿ ಡೈರೆಕ್ಟ್ರು ಏನೋ ಒಂದು ಅಂದ್ಕೊಂಡಿರ್ತಾರೆ. ಅಲ್ಲ, ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ನಾವಾಗೇ ಇರೋಕ್ಕಾಗಲ್ಲ, ನಾನು ಈ ಥರನೇ ಮಾಡೋದು ಅಂತ ಹೇಳೋಕ್ಕಾಗಲ್ಲ. ಅವ್ರ ಕತೆ ಬರೆಯುವಾಗ, ಸೀನ್ ಬರೆಯುವಾಗಾದರೆ ಅವರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಕೀರ್ತಿಯವರು ಈ ರೀತಿ ನಡ್ಕೊಂಡು ಬಂದು ಈ ರೀತಿ ಕುಂತು ಈ ರೀತಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳಿದ ತಕ್ಷಣ ಕೋಪದಲ್ಲಿ ನೋಡಿ ಅಂತ ಈಗೇನೋ ನೋಡ್ತೀವಿ ಅಂದರೆ ಸರ್ ಅದು ಬೇಡಿ, ಅದು ಭಾಳ ಮೈಲ್ಡ್ ಆಯಿತು, ನಾವು ಬರುವಾಗಲೇ ನಿಮ್ಮ ಮನಸ್ಸಿನ ಬೇಜಾರಾಗಿರುತ್ತೆ, ಸೊ ಬರ್ತಿದ್ದಂಗೆ ಗತ್ತು ತೊಗೊಂಬಿಡಿ ಸರ್ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಡೇ ನಮಗೆ ಭಯ ಆಗುತ್ತೆ ಒಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಾದ್ರೆ, ಸ್ಪೆಷಲಿ ಒಬ್ಬ ಹೊಸ ನಿರ್ದೇಶಕರ ಜೊತೆ. ನಾವು ಮಾಡಿದ ರೆಗ್ಯುಲರ್ ಡೈರೆಕ್ಟರ್ ಜೊತೆ ನಮಗೆ ಗೊತ್ತು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ, ನಾವೇನು ಮಾಡಿದ್ರೆ ಅವ್ರಿಗೆ ಖುಷಿ ಪಡ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ ಅಂತ. ಹೊಸಬ್ರು ಬಂದಾಗ ಭಯ ಇರ್ತದೆ. ಇದನ್ನು ಅಣ್ಣ ಅವ್ರು ಹೇಳೋರು ನಮಗೆ, ಹೊಸ ಡೈರೆಕ್ಟ್ರು ಅಂತ ಬಂದಾಗ ಕೀರ್ತಿಯವರೇ ಅವ್ರು ನಮ್ಮಿಂದ ಏನು ಅಪೇಕ್ಷಿಸ್ತಿದ್ದಾರೋ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ನಾನು ಮಾಡೋದು ಅವ್ರಿಗೆ ಹಿಡಿಸುತ್ತೋ ಇಲ್ವೋ, ಇಲ್ಲ ಅವರು ಹೀಗೆ ಮಾಡಿ ಅಂದಾಗ ನನಗದು ಹಿಡಿಸುತ್ತೋ ಇಲ್ವೋ, ಆ ಭಯ ಇದ್ದೇ ಇರುತ್ತೆ. ಒಂದು ದಿವಸ ಬೇಕು, 2 ದಿವಸ ಬೇಕು ನಾವು ಆ ನಿರ್ದೇಶಕನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಬೇಕು. ಆ ಭಯ ಇದ್ದಷ್ಟು ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ನಾವೆಷ್ಟೇ ಒಳ್ಳೆ ಕಲಾವಿದರು ಅಂತ ನಾವು ಅಂದ್ಕೊಂಡ್ರು ಅವರು ಬಂದು ಅವರು ಬೇಕಾದ್ದನ್ನು ನಾವು ಕೊಡಬೇಕು ಅಂದಾಗ ಎಲ್ಲೋ ಒಂದು ನಾವು ತಡವರಿಸ್ಬೋದು. ಆ ಕರೆಕ್ಟಾಗಿ ಕೊಟ್ಟಾಗ ಅವ್ರು ಖುಷಿ ಪಡ್ತಾರಲ್ಲ, ಅದೇ ನಮಗೆ ಖುಷಿ ತರೋದು. ಅವ್ರು ಖುಷಿಯಾಗಿರಬೇಕು, ನಾವು ಖುಷಿಯಾಗಿರಬೇಕು, ಎರಡೂ ಖುಷಿಯಾಗಿ ಕತೆ ಚೆನ್ನಾಗಿ ಮೂಡಿಬಂದು ಚಿತ್ರ ಚೆನ್ನಾಗಿ ಮೂಡಿಬಂದರೆ ಪ್ರೊಡ್ಯೂಸರ್ ಖುಷಿಯಾಗಿರಬೇಕು, ಅನ್ನದಾತ ಅವನು ಹಾಕೋ ಅನ್ನ ನಾವು ತಿನ್ನೋದು, ಅವನು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಇದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಅವ್ರು ಹೇಳೋದು. ನಿಮಗೆ ಈ ಅಭಿನಯದ ಆಸಕ್ತಿ ಯಾವಾಗ ಬಂತು ಸರ್? ಹೇಗೆ ನೀವು ಇಂಡಸ್ಟ್ರಿ ಒಳಗೆ? ನಾನು ಸ್ಕೂಲ್ನಲ್ಲಿ ಓದಬೇಕಾದ್ರೆ ಒಂದು ಡ್ರಾಮಾ ಮಾಡ್ತೀವಿ ಗೊತ್ತಾ, ಸ್ಕೂಲ್ನಲ್ಲಿ ಏನಾದರೂ ಆ್ಯನ್ಯುವಲ್ ಡೇಗೆ ಡ್ರಾಮಾ ಅಂತ ಮಾಡ್ತೀವಿ, ಡ್ಯಾನ್ಸು ಮ್ಯೂಸಿಕ್ಕು ಎಲ್ಲ ಮಾಡ್ತೀವಿ. ನಾನು ಆ ಥರ ಡ್ರಾಮಾ ಮಾಡಬೇಕಾದ್ರೆ ಡ್ರಾಮಕ್ಕೆ ಸೆಲೆಕ್ಷನ್ ನಡೀತಾ ಇತ್ತು. ಹುಡುಗರನ್ನೆಲ್ಲ ಕರೆದು ಯಾರ್ಯಾರು ಇಂಟ್ರೆಸ್ಟ್ ಆಗಿದ್ದೀರಾ ಬನ್ನಿ ಅಂತ ಹೇಳ್ಬಿಟ್ಟು ಅವರ ಕಥೆಯೆಲ್ಲ ಓದಿರೋರು. ಓದಿ ಆ ಪಾತ್ರಗಳು ಏನೇನು ಬರ್ತದೆ ಅದಕ್ಕೆ ಯಾರ್ಯಾರು ಸೂಟ್ ಆಗ್ತಾರೆ ಅಂತೇಳಿ ಅವರು ಇದು ಮಾಡೋರು. ಅವರಿಗೆ ಅಷ್ಟೊಂದು ಜನ ಯಾರ್ಯಾರೋ ಮಾಡಿದ್ರು, ಅದೆಲ್ಲ ಮಾರ್ಕ್ ಮಾಡ್ತಾಯಿದ್ರು, ಇದು ಮಾಡ್ತಾಯಿದ್ರು. ನಾನು ಹೋಗಿ ಆ್ಯಕ್ಟ್ ಮಾಡಿದ ತಕ್ಷಣ ನನ್ನದೇ ಏನೋ ಒಂದು 4 ಸಂಭಾಷಣೆ, ಅಣ್ಣ ತಮ್ಮ ಜಗಳ ಮಾಡ್ದಂಗೆ, ಇಲ್ಲ ತಾಯಿ ಹತ್ರ ಅಣ್ಣ ತಮ್ಮ ತಾಯಿ ಹತ್ರ ಮಾತಾಡ್ತಿರುವಾಗ ಏನೋ ಸ್ಕಿಟ್ ಮಾಡ್ಕೊಂಡು ನಾನು ಮಾಡಿದೆ. ಆಮೇಲೆ ಅವರೊಂದು 2 ಲೈನ್ ಡೈಲಾಗ್ ಇರುತ್ತೆ ಆ ಪುಸ್ತಕದಲ್ಲಿ, ಆ ಕಥೆನಲ್ಲಿ.
ಅದನ್ನು ಹೇಳ್ತಾರೆ, ನೀವು ಇದನ್ನು ಮಾಡಿ ಅಂತ ಹೇಳಿ. ಅದನ್ನು ನಾವು ಯೋಚನೆ ಮಾಡಿಕೊಂಡು ಹೇಗೆ ಮಾಡೋದು, ಇದು ಮಾಡಬೇಕು, ಇದು ಮಾಡ್ಕೊಂಡು ಮಾಡಿದಾಗ ಅವರು ಸೆಲೆಕ್ಷನ್ ಕುಂತಿದ್ದಾರೆ, ಹೇಳಿದ್ರು ನೋಡಪ್ಪ ನೀನೇ ಕಣ ಹೀರೋ ಈ ಇದಕ್ಕೆ ಈ ಡ್ರಾಮಾಗೆ ನಮಗೆ ಅಂತ ಹೇಳಿದ್ರು. ಸೊ ಖುಷಿ ಆಯಿತು. ಡ್ರಾಮಾ ಮಾಡಿದ್ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಒಂದಷ್ಟು ದಿವಸ. ಡ್ರಾಮಾ ಮಾಡಿದ್ಮೇಲೆ ಎಲ್ಲರೂ ತುಂಬ ಇಷ್ಟಪಟ್ಟರು. ಅದರಲ್ಲೊಬ್ಬರು ನಮ್ಮ ಇವರು ಇದ್ದರು ಲೆಕ್ಚರರು ಮೇಷ್ಟ್ರು, ಅವ್ರು ಹೇಳಿದ್ರು, ನೀನು ಒಳ್ಳೆ ಆ್ಯಕ್ಟ್ರ್ ಆಗ್ಬೋದು ಕಣೆ, ನಿಮಗೆ ಸ್ಟೈಲು ಇದೆಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಇವತ್ತು ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ನನಗೆ ಒಂದು ಸ್ವಲ್ಪ ಆ್ಯಕ್ಟ್ರ್ ಆಗಬೇಕು ಅಂತಲ್ಲ, ಈ ಸಿನಿಮಾದಲ್ಲಿ ಬರೋ ಸನ್ನಿವೇಶಗಳನ್ನು ನೋಡಿ ಅದನ್ನು ಮಾಡೋದು, ಇದು ಫ್ರೆಂಡ್ಸ್ ಜೊತೆ ಕುಂತ್ಕೊಂಡು ಮಾಡೋದು. ಫಾರ್ ಎಕ್ಸಾಂಪಲ್ ವಿಜಯನಗರದ ವೀರಪುತ್ರ ನಾನು ಒಂದು 15 ಸಾರಿ ನೋಡಿರ್ಬೋದು. ಅಲ್ಲಿ ಸುದರ್ಶನ್ ಅವರು ರಂಗರಾಯರು ಇಬ್ಬರೂ ವಿಲನ್ನು ಹೀರೋ ಆಗಿ ಮಾಡಿದ್ರು. ನಾನು ನನ್ನ ಫ್ರೆಂಡ್ ಜೊತೆ ಇಟ್ಕೊಂಡು ಕಡ್ಡಿಗಳು ಇಟ್ಕೊಂಡು ನಾನೇ ಇದು ಏನು ಹೀರೋ ಸುದರ್ಶನ್ ಅವರು, ನೀನು ವಿಲನ್ನು ಅಂತ. ಅವನು ಇಲ್ಲ ನಾನು ಹೀರೋ ಆಗ್ತೀನಿ, ನೀನು ವಿಲನ್ನು ಅಂತೇಳಿ ಆ ಕತ್ತಿ ಫೈಟ್ ಮಾಡೋದು, ಆ ಡೈಲಾಗ್ ಹೇಳೋದು. ಆಮೇಲೆ ನನಗೆ ಫೇವ್ರೇಟ್ ಆ ಸಿನಿಮಾದ ಸಾಂಗ್ ಬಂದಿತ್ತು, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಇದನ್ನು ನಮ್ಮ ಸ್ಕೂಲ್ನಲ್ಲಿ ಯಾವುದೇ ಇದಾದ್ರೂ ನನ್ನ ಸ್ಟೇಜ್ ಮೇಲೆ ಇದ್ರ ಮೇಲ್ಗಡೆ ನಿಂತ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕು ಅದನ್ನು. ಆವಾಗ ಚಿಕ್ಕ ಹುಡುಗ ಅದು ಆಡಬೇಕಾದ್ರೆ ಎಲ್ಲ ವರ್ಷ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಹೀಗೆಲ್ಲ ಮಾಡೋಣ. ಸೊ ಅದು ಆವಾಗ ಇದು ಇತ್ತು, ಸಿನಿಮಾದ್ರ ಬಗ್ಗೆ ಇದಿತ್ತು, ಏನು ಪ್ರೀತಿ ಇತ್ತು. ಒಂದೊಂದು ಪಿಕ್ಚರ್ ಬಂದರೂ ಅಣ್ಣವ್ರ ಪಿಕ್ಚರು, ಸತ್ಯ ಹರಿಶ್ಚಂದ್ರ ಇರ್ಬೋದು, ಅವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಚಕ್ರತೀರ್ಥ ಅನ್ನೋ ಪಿಕ್ಚರ್ ಇರ್ಬೋದು, ನಂದಾದೀಪ ಅನ್ನೋದು ಪಿಕ್ಚರ್ ಇರ್ಬೋದು, ನಾಂದಿ ಅನ್ನೋದಿರ್ಬೋದು, ಇದನ್ನೆಲ್ಲ ಸುಮಾರು ಸತಿ ನೋಡ್ತೇನೆ ನಾನು. ಅವಾಗ ಒಂದು ಸಾರಿ ಎಲ್ಲಕ್ಕೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ, 2-3 ಸಾರಿ ನೋಡಿದ್ರೇ ಅದು ಇದು. ಹಾಗಾಗಿ ಅದು ಇದು ಇತ್ತು, ಅದರ ಮೇಲೆ ಒಂದು ಪ್ಯಾಷನ್ ಅನ್ನೋದಿತ್ತು ಅದು. ಆಮೇಲೆ ಬೆಂಗಳೂರಿನಲ್ಲಿ ಓದ್ತಾ ಇರಬೇಕಾದ್ರೆ, ನಾನು ಲಾ ಮಾಡ್ತಾ ಇರಬೇಕಾದ್ರೆ ಹಿಂಗೆ ವೀರಸ್ವಾಮಿಯವ್ರ ಪರಿಚಯ ಆಯಿತು. ಪರಿಚಯ ಆದಾಗ ಅವರು ಇದು ಮಾಡಿ ಹೇಮಾವತಿ ಸಿನಿಮಾ ಮಾಡಬೇಕು ಅಂತ ಇದ್ದರು. ಅಲ್ಲಿ ನನ್ನ ಒನ್ ಆಫ್ ದ ಹೀರೋ ಅಂತ ಅವರು ಮಾಡಬೇಕು ಅಂತ ಅವ್ರಿಗಿತ್ತು. ಅದೇನೋ ಸಮಯ ಸಂದರ್ಭ ಏನಾಯಿತೋ ಗೊತ್ತಿಲ್ಲ, ಮನುಷ್ಯನಿಗೆ ಅದೃಷ್ಟನೂ ಬೇಕು. ಈ ಇಂಡಸ್ಟ್ರಿನಲ್ಲಿ ಅದೃಷ್ಟ ಅನ್ನೋದು ಒಂದು ಸ್ವಲ್ಪ ಅವನಿಗೆ ಸಹಾಯ ಮಾಡಬೇಕು. ಮಾಡಿದಾಗ ಅವನು ಕೆಲವು ಸಾರಿ ಅವನು ಅಂದ್ಕೊಂಡೇ ಇರೋವಂಥ ಒಂದು ಜಯನೂ ಸಿಕ್ಬಿಡುತ್ತೆ ಅಲ್ಲಿ. ಅದಿಲ್ಲ ಅಂದರೆ ಕೆಲವು ಸಾರಿ ಅವಕಾಶಗಳು ಸಿಕ್ಕಿದ್ರೂ ಅವ್ನಿಗೆ ಜಯ ಸಿಗೋಲ್ಲ. ಒಂದು ಪಿಕ್ಚರ್ ಮಾಡಿದ್ರು ನಮ್ಮ ಪಿಕ್ಚರ್ ಫ್ಲಾಪ್ ಆದರೆ ಯಾರು ಕೇಳ್ತಾರೆ? ಆ ಥರ ಇರುತ್ತೆ ಈ ಇಂಡಸ್ಟ್ರಿ. ಎಲ್ಲರನ್ನೂ ಕೈ ಬೀಸಿ ಕರೀತೆ, ಬಾ ಚಿನ್ನ ಬಾ. ಕೆಲವ್ರನ್ನ ಮಾತ್ರ ಪ್ರೀತಿಯಿಂದ ತಬ್ಕೊಳ್ಳುತ್ತೆ, ಬಾಕಿಯವ್ರನ್ನ ಬಿಟ್ಬಿಡುತ್ತೆ. ಸೊ ಆ ತಬ್ಕೊಳ್ಳೋದ್ರಲ್ಲಿ ನಾವೊಬ್ಬರಾದಾಗ ಇವತ್ತು ನಿಮ್ಮ ಮುಂದೆ ಕುಂತಿರೋ ಕೀರ್ತಿ ಥರ ಒಂದು ಲೆವೆಲ್ಗೆ ಹೆಸರು ಗಳಿಸ್ಬೋದು. ಇಲ್ಲ ಇನ್ನೂ ಸ್ವಲ್ಪ ಅವ್ರಿಗೆ ಅದೃಷ್ಟ ಜಾಸ್ತಿ ಹೋದರೆ ಅವರು ಒಳ್ಳೆ ಸೂಪರ್ ಸ್ಟಾರ್ಗಳಾಗಿ ಬೆಳಿಬೋದು ಈ ಚಿತ್ರರಂಗದಲ್ಲಿ. ಆ ರೀತಿ ಇರುತ್ತೆ. ಹೀಗಾಗಿ ಅವ್ರ ಪರಿಚಯ ಆಯಿತು. ಆಮೇಲೆ ಇನ್ನೊಂದು ಪಿಕ್ಚರ್ ದೀಪ ಅಂತ ಅವರು ಒಂದು ಪಿಕ್ಚರ್ ಮಾಡ್ತಾಯಿದ್ರು. ಮಂಜುಳಾ ಅವರು ಅದರಲ್ಲಿ ಹೀರೋಯಿನು, ಅಶೋಕ್ ಅವರು ಹೀರೋ, ಹೇಮಾ ಚೌಧರಿ ಇದ್ದರು. ಅವ್ರಿಗೆ ಆಪೋಸಿಟಾಗಿ ನಾನು ಮಾಡಿ ಆ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಆ್ಯಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಮಂಜುಳಾ ಅವ್ರಿಗೆ ಇನ್ನೊಂದು ಕತೆ ಬಂತು, ತಾಯಿಗಿಂತ ದೇವರು ಅಂತ ವಜ್ರಮುನಿಯವರು ಪ್ರೊಡ್ಯೂಸ್ ಮಾಡಿದ್ದು. ಅದು ಡಿಸ್ಕಷನ್ ಮಾಡಿ ಅವ್ರ ಕತೆ ಹೇಳ್ತಿರ್ಬೇಕಾದ್ರೆ ಒಬ್ಬ ತಮ್ಮನ ಪಾತ್ರ ಬರ್ತದೆ. ಅದಕ್ಕೆ ಹೇಳಿದ್ರೆ ಹಿಂಗೆ ಜಯಕುಮಾರ್ ಅಂತ ಒಬ್ಬ ನನ್ನ ಜೊತೆ ಅವಾಗ ನನ್ನ ಹೆಸರು ಜಯಕುಮಾರ್ ಅಂತ ಇದ್ದೆ, ನನ್ನ ಜೊತೆ ಮಾಡ್ತಾಯಿದ್ದಾರೆ ಅವರು ಅಲ್ಲಿ ಆ ಪಿಕ್ಚರಲ್ಲಿ. ಚೆನ್ನಾಗಿ ಮಾಡ್ತಾರೆ. ಅದು ಸ್ವಲ್ಪ ನೆಗೆಟಿವ್ ಶೇಡೇ ಇತ್ತು, ಅದನ್ನು ನೆಗೆಟಿವ್ ಶೇಡೇ ಇತ್ತು. ಹೀರೋ ಆಗಬೇಕು ಅಂತ ಡ್ಯಾನ್ಸ್ ಕಲಿತು, ಇದಕ್ಕೆ ಫೈಟ್ ಕಲಿತು, ಮೋಟರ್ ಬೈಕ್ ಕಲಿತು, ಹಾರ್ಸ್ ರೈಡಿಂಗ್ ಕಲಿತು ಎಲ್ಲ ಪ್ರಾಕ್ಟೀಸ್ ಮಾಡೇ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಆವಾಗ ಅಲ್ಲಿ ಅವರು ವಜ್ರಮುನಿಯವರು ಕರೆದು, ನೋಡಮ್ಮ ಹಿಂಗೆ ಮಂಜುಳಾ ಅವ್ರು ಹೇಳಿದ್ರು, ಈಗ ಒಂದು ಈ ರೀತಿ ಒಂದು ಪಾತ್ರ ಹೇಳಿದ್ದನ್ನು ನೀನು ಮಾಡಬೇಕಿದು, ಮಾಡ್ತೀಯಾ ಅಂತೇಳಿ. ಅವಾಗ ಏನಂದರೆ ನಮಗೆ ಹಸಿವಲ್ವಾ, ನಮಗೆ ರೆಕಗ್ನೇಷನ್ ಸಿಗಬೇಕು. ಆಮೇಲೆ ನಾವೊಬ್ಬರು ದೊಡ್ಡವರು ಹಿರಿಯರು, ಅವ್ರ ಪ್ರೊಡ್ಯೂಸರ್ ಇರ್ಬೋದು, ನಿರ್ದೇಶಕರು ಇರ್ಬೋದು, ಕಲಾವಿದರು ಇರ್ಬೋದು, ಅವ್ರೇನಾದರೂ ಬಂದು ಈ ರೀತಿ ಮಾಡು ಅಂದಾಗ ಇಲ್ಲ ಅನ್ನೋದು ಒಂಥರ ಇದಾಗುತ್ತೆ, ದುರಹಂಕಾರ ಅಂತಲೇ ಪರಿಗಣಿಸಲಾಗುತ್ತೆ. ಸೊ ನಮಗೆ ಅವಕಾಶಗಳು ಬೇಕು. ಫಾರ್ ಎಕ್ಸಾಂಪಲ್ ವೀರಸ್ವಾಮಿ ಹೇಳಿದ್ರು, ಅದರಲ್ಲಿ ಹೀರೋ ಮಾಡಬೇಕಾಗಿತ್ತು, ಇದರಲ್ಲಿ ನೆಗೆಟಿವ್ ಶೇಡ್ ಮಾಡು ಅಂತ ಹೇಳ್ತಿದ್ದೀನಿ ಮರಿ, ನಿನಗೆ ಸ್ವಲ್ಪ ಇದಾಗುತ್ತೆ ಮನಸ್ಸಿಗೆ. ಬಟ್ ಒಂದು ಪ್ರಾಕ್ಟೀಸ್, ಒಂದು ಅಭಿನಯ ಹೇಗೆ ಮಾಡಬೇಕು, ಆ್ಯಕ್ಟಿಂಗ್ ಹೇಗೆ ಮಾಡಬೇಕು ಅಂತ ನಿನಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದನ್ನು ಮಾಡೋ, ನೀನು ಚಿಕ್ಕ ಹುಡುಗ, ಇನ್ನು ಯಾವಾಗ ಬೇಕಾದ್ರೂ ನೀನು ಹೀರೋ ಆಗ್ಬೋದು ಕೂಡ ಚೆನ್ನಾಗಿ. ಆವಾಗ ಐ ವಾಸ್ ಐ ಥಿಂಕ್
1920 ಇರಬೇಕು ಅಂತ ಕಾಣಿಸ್ತದೆ ಆ ಟೈಮಲ್ಲಿ. ಆಯಿತು ಸರ್ ಮಾಡ್ತೀನಿ ಅಂತೇಳಿ ಒಪ್ಕೊಂಡು ಆ ವಚನದ್ದು ಮಾಡಿದೆ. ಆಮೇಲೆ ನಾನು ಡಿ ರಾಜೇಂದ್ರ ಬಾಬು ಅವ್ರ ಹತ್ರ ಸಹ ನಿರ್ದೇಶಕನಾಗಿ ಸೇರಿಕೊಂಡೆ. ಅಲ್ಲಿ ಡೈಲಾಗ್ ಅಸಿಸ್ಟ್ ಮಾಡೋದು ಇದೆಲ್ಲ ಇದು ಮಾಡಬೇಕಾದ್ರೆ ಅಲ್ಲಿ ಒಂದು ಪಾತ್ರ ಒಲವಿನ ಹುಡುಗರ ಒಂದು ವಿಲನ್ ಕ್ಯಾರೆಕ್ಟರ್ ಬರ್ತದೆ. ಅಂಬರೀಷ್ ಅವರು, ಆಮೇಲೆ ಮಂಜುಳಾ ಶರ್ಮಾ ಅಂತೇಳಿ ಅವ್ರದ್ದು ಡಬಲ್ ಆ್ಯಕ್ಟಿಂಗ್ ಆ್ಯಕ್ಚುಲಿ ಒಲವಿನ ಹುಡುಗರ ಅವರು ಇದ್ದದ್ದು. ಆ ವೇಣು ಅಂತ ರೈಟರ್ ಅವರು, ಬಂಡೆ ಸಾಹಿತಿ ಅಂತ ಕರಿತೀವಿ, BL ವೇಣು ಅಂತ ಚಿತ್ರದುರ್ಗದವರು, ಅವ್ರ ರೈಟ್ರು. ಅವ್ರ ಹತ್ರ ಬಂದು ನಾವೆಲ್ಲ ಡಿಸ್ಕಸ್ ಮಾಡಿ ಇದು ಮಾಡಿದ ಮೇಲ್ಗಡೆ ಅವರು ಡೈಲಾಗ್ ಬರೆಯೋಕ್ಕೆ ಶುರು ಮಾಡಿದಾಗ ಈ ಕ್ಯಾರೆಕ್ಟ್ರ್ ಅವರು ಹೇಳಿದ್ರು, ಬಾಬು ನಾನು ಕೀರ್ತಿ ಏನಂತ ಇವ್ರನ್ನೇ ಇಟ್ಕೊಂಡು ಮನಸ್ಸಲ್ಲೇ ನಾನು ಈ ಪಾತ್ರ ಬರೆದಿದ್ದೀನಿ, ಈ ಪಾತ್ರ ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಸ್ಟೈಲಿಶಾಗಿ ಬರೋದು ಅದ್ರ ಬಗ್ಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇಟ್ಸ್ ವೆರಿ ಒಂಥರ ಇದು ಡಿಫ್ರೆಂಟ್ ಇದಿದೆ, ಇವರೇ ಮಾಡಬೇಕು ಅಂದಾಗ ಅಲ್ಲಿ ನನಗೆ ಮರುನಾಮಕರಣ ಆಯಿತು. ಎಲ್ಲ ಪ್ರೆಸ್ನವರೇ ಆ ಪಿಕ್ಚರ್ ಮಾಡಿದ್ದು. ಪ್ರೊಡ್ಯೂಸರು ನಮ್ಮ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ಪ್ರಜಾಮತ ರಾಮಚಂದ್ರ ಅಂತ ಇದ್ದರು ಅವರು, ರಾಮನ್ ಅಂತ ಒಬ್ಬರಿದ್ದರು ಅವರು, ಆಮೇಲೆ PR ಸುಧೀಂದ್ರ ಅಂತ ಒಬ್ಬ ಫೇಮಸ್, ಅವ್ರು ಇವಾಗ ವೆಂಕಟೇಶ್ ಇದ್ದಾರಲ್ಲ PR ಅವರ ತಂದೆಯವರು, ಅವರೆಲ್ಲ ಸೇರಿ ಇಷ್ಟೆಲ್ಲ ನೀವು ಚೆನ್ನಾಗಿ ಮಾಡ್ತೀರ ಆದರೂ ನಿಮಗೆ ಜಯಕುಮಾರ್ ಅಂತ ಜಯ ಸಿಗಲಿಲ್ಲ, ಇದು ನೋಡಿಕೆ ಒಂದು ಹೆಸರು ಚೇಂಜ್ ಮಾಡಿ ನೋಡೋಣ ಅಂತೇಳಿ ಎಲ್ಲ ಅದೇನೇನೋ ಟ್ಯಾಲಿ ಮಾಡಿ ನ್ಯೂಮರಾಲಜಿ ಎಲ್ಲ ಮಾಡಿ ಕೀರ್ತಿ ಅಂತ ಇಟ್ಟಿದ್ದರು. ಆಮೇಲೆ ಅದು ಪಿಕ್ಚರ್ ಹಿಟ್ ಆಯಿತು, ಒಳ್ಳೆ ಹೆಸರು ಬಂತು. ಐ ಬಿಕಮ್ ವೆರಿ ಬ್ಯುಸಿ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಮಾಡೋಕ್ಕೆ ಇವ್ರು ಕರೆದ್ರು, ಯಾರು ದ್ವಾರಕೀಶ್ ಸರ್. ಅವ್ರು ಕರೆದಾಗ ಹೇಳೋದು, ಚಿನ್ನ ಇಲ್ಲಿ ವಿನೋದ್ ರಾಜ್, ದೇವರಾಜ್, ಸುಂದರ್ರಾಜ್ ಎಲ್ಲ ರಾಜ್ಮಯ ಇದೆ ಕಣೋ, ನಿಂದು ನಾನು ಕೀರ್ತಿ ರಾಜ್ ಅಂತ ಹಾಕ್ಬಿಡ್ತೀನಿ ಅಂತ. ಸರಿ, ಅವ್ರು ಹೇಳಿದ್ಮೇಲೆ ನಾವಿಲ್ಲ ಅನ್ನೋಕ್ಕಾಗುತ್ತಾ, ಆಯಿತು ಸರ್ ಹಾಗೆ ನಿಮ್ಮ ಸಂತೋಷ ಅಂತ ಹೇಳಿ ಅವಾಗ ಕೀರ್ತಿರಾಜ್ ಅಂತ ಅಲ್ಲಿ ಶುರು ಆಯಿತು. ಸೊ ನೀವು ನಂಬ್ತೀರಾ ಸರ್ ಈ ಜ್ಯೋತಿಷ, ನ್ಯೂಮರಾಲಜಿ, ಇವಾಗ ಹೆಸರು ಚೇಂಜ್ ಮಾಡಿದ್ರೆ ಅದೃಷ್ಟ ಬರುತ್ತೆ ಈ ರೀತಿಗಳನ್ನ? ಇಲ್ಲಮ್ಮ, ನನಗೆ ಅನಿಸೋದು ಅದು ಬ್ರಹ್ಮಲಿಖಿತ. ಇದನ್ನು ಕೆಲವರಿಗೆ ಸಾಂದರ್ಭಿಕವಾಗಿ ಆಗ್ಬೋದೇನೋ. ಇವಾಗ ನಾವು ದೇವ್ರ ಹತ್ರ ಯಾಕೆ ಹೋಗ್ತೀವಿ? ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಬೇಡಕ್ಕೆ ಹೋಗ್ತೀವಿ, ಅಪ್ಪ ನಮ್ಗೆ ಒಳ್ಳೇದು ಮಾಡು, ನಮ್ಮ ಇದು ಮಾಡು ಅಂತೇಳಿ. ಅದು ಕೆಲವೊಮ್ಮೆ ಆಗ್ಬಿಡ್ಬೋದು. ನಾವು ದೇವ್ರಿಗೆ ಬಂದ ತಕ್ಷಣವೇ ಒಂದು ಫೋನ್ ಬರುತ್ತೆ, ಸರ್ ಎಲ್ಲಿದ್ದೀರಾ, ಬರ್ತಾಯಿದ್ದೀವಿ ನಾವು ಪ್ರೊಡ್ಯೂಸರ್ ಇವರು ಅಂತೇಳಿ ಒಂದು ಪಿಕ್ಚರ್ ಸಿಕ್ಬಿಡ್ಬೋದು, ಇಲ್ಲ ನನ್ನ ಒಂದು ಒಳ್ಳೆಯ ಪಾತ್ರ ಸಿಕ್ಬಿಡ್ಬೋದು. ಅಪ್ಪ ದೇವ್ರ ಹತ್ರ ಹೋದೆ ಪಾತ್ರ, ಅದು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ನಂಬಿಕೆಗಳು. ಅದು ನಾನು ನ್ಯೂಮರಾಲಜಿ ಇದ್ರ ಬಗ್ಗೆ ಅಷ್ಟೇನು ಪ್ರಯತ್ನ ಪಟ್ಟಿಲ್ಲ. ನಾನು ದೇವರ ಸರ್ವಜನ ಸುಖಿನೋ ಅಂತ ಒಂದು ಬೇಡೋದು, ಅಪ್ಪ ನನಗೆ ಒಳ್ಳೆ ಪಾತ್ರ ಬಂದರೆ ನಾನು ಕಷ್ಟಪಟ್ಟು ಮಾಡ್ತೀನಿ ಅಂತ ಕೇಳ್ಕೊಬೋದು, ಅಷ್ಟೇ ಬಿಟ್ಟರೆ ಇನ್ನು ಬಾಕಿದು ನಾನು ಅಷ್ಟೊಂದು ಅದಕ್ಕೆ ಅಸ್ಟ್ರಾಲಜಿಗೂ ಇದಕ್ಕೂ ಶಾಸ್ತ್ರಕ್ಕೂ ಇದು ಕೇಳಲ್ಲ. ಅಂದರೆ ಎಲ್ಲೇ ದೇವಸ್ಥಾನ ಕಂಡ್ರೂ ತಲೆ ಬಗ್ಗುತ್ತೆ ಆಟೋಮೆಟಿಕ್ಕಾಗಿ, ಅದು ಮಾತ್ರ ಇದೆ. ಎಲ್ಲೋ ಒಂದು ಕಡೆ ಒಬ್ಬ ನಿರೂಪಕಾರಿ ನಿರಾಕಾರಿ ಓಂಕಾರ ಸ್ವರೂಪಿ ಭಗವಂತ ಇದ್ದಾನೆ. ಅವನೆಲ್ಲರನ್ನೂ ನೋಡ್ತಾನೆ, ಎಲ್ಲರನ್ನೂ ಪಾಲಿಸೋನು ಅವನೇ, ಬೆಳೆಸೋನು ಅವನೇ. ಅವ್ರಿಗೆ ಗುಣಗಳು ತಕ್ಕಂತೆ ಅವ್ರಿಗೆ ಕೆಲಸಗಳನ್ನು ಕೊಡೋದು ಅವನೇ. ಅದನ್ನು ನಾನು ನಂಬ್ತೀನಿ. ಬಾಕಿ ಇದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಅವ್ರ 3 ಜನದ ಆಶೀರ್ವಾದ ಇದ್ದುಬಿಟ್ರೆ ನಮಗೆ ನೆಮ್ಮದಿಯಾಗಿ ಇರ್ಬೋದು ಅನ್ನೋ ನಂಬಿಕೆ ನನಗಿದೆ. ಸರ್, ನಿಮ್ಮ ಮೊದಲ ಸಂಭಾವನೆ ತಿಳ್ಕೊಬೋದಾ ನಾವು? ಆಗ ಎಷ್ಟು ತೊಗೊಂಡಿದ್ರಿ, ಎಲ್ಲಿ ಹಂತಕ್ಕೆ ಬಂದರು? ಹೇಳ್ತಾರೆ ಗಂಡನ ಸಂಬಳ ಹೆಣ್ಣಿನ ವಯಸ್ಸು ಕೇಳಬಾರ್ದು ಅಂತ ಹೇಳಿ. ಈಗಲೂ ಕೇಳಬಾರ್ದಾ ಸರ್? ಆಗಿಲ್ಲ, ಓಕೆ, ಹಂಗೆ ಸೀಕ್ರೆಟ್ ಸರ್. ಯಾಕಂದರೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ, ನಿಜ ಹೇಳೋಕ್ಕೆ ಮನಸ್ಸು ಬರೋಲ್ಲ. ಕೇಳಬೇಕನ್ನೋ ಕುತೂಹಲ ನಮಗೆ. ಓಕೆ ಸರ್, ಈಗಿನ ವಿಲನ್ಸ್ ಇರುವಂಥದ್ದು ಆಗ ಇದ್ದಿದ್ದಂತಹ ವಿಲನ್ಗಳದ್ದು ಏನು ವ್ಯತ್ಯಾಸಗಳು ಕಾಣ್ಬೋದು? ಯಾಕಂತ ಹೇಳಿದರೆ ಈಗ ವಿಲನ್ಸ್ ಅಂದರೆ ನೋಡೋಕ್ಕೆ 6 ಪ್ಯಾಕ್ ಬಿಲ್ಡ್ ಮಾಡಿರಲೇಬೇಕು, ಈ ರೀತಿ ಒಂದೊಂದು ಗುಣ ಇದ್ದೇ ಇರುತ್ತೆ. ಆಗ ಏನಿತ್ತು ಸರ್? ಇದು ಏನಾದರೂ ಕನ್ಸಿಡರ್ ಮಾಡ್ತಿದ್ರಾ? ಲೈಕ್ ನ್ಯಾಚುರಲಿ ಇವಾಗ ವಿಲನ್ ಅಂದರೆ ಅವನ ಹೈಟ್, ಪರ್ಸ್ನಾಲಿಟಿ ಹೇಗಿದೆ, ಹೈಟ್ ಹೇಗಿದೆ, ಅದು ಇವಾಗ ಒಬ್ಬ ಜಮೀನ್ದಾರ ಅಂದರೆ ಒಂದು ಪಂಚಾಯತಿ ಕಟ್ಟೆನ ಕೊಂಡ್ಕೊಂಡು, ಹಳ್ಳಿ ಕಟ್ಟೆನ ಕೊಂಡ್ಕೊಂಡು ಪಂಚಾಯತಿ ನಡೆಸುವಂಥ ಒಬ್ಬ ಜಮೀನ್ದಾರ ಇರ್ತಾನೆ. ಅವನು ಗೌರವ ಒಳ್ಳೆಯವನಾಗಿದ್ದರೆ ಯಾವ ರೀತಿ ಇರ್ತಾನೆ, ಯಾವ ರೀತಿ ಇದ್ದರೆ ನೋಡ್ತೇವೆ ಒಬ್ಬ ಮಿಡ್ಲ್ ಏಜ್ಡು ಇದು ನನಗೆ. ಅದೇ ಒಬ್ಬ ವಿಲನಿಶ್ ಆಗಿದ್ದರೆ, ಊರನ್ನೆಲ್ಲ ಹಾಳು ಮಾಡಿ ತಾನೇ ಉದ್ಧಾರ ಆಗಬೇಕು ಅನ್ನೋನಿದ್ದು ಅಲ್ಲಿ ಪಂಚಾಯತಿಗೆ ಪ್ರಮುಖನಾಗಿ ಇದ್ದರೆ ಅವನು ಸ್ವಲ್ಪ ಎದೆ ಎತ್ಕೊಂಡು ಭುಜ ಎತ್ಕೊಂಡು ಮಾಡೋವಂಥ ಪರ್ಸ್ನಾಲಿಟಿ ಇರಬೇಕು ಅಂತ ಅಂದ್ಕೊತಾರೆ. ಇವಾಗ ಹೊಸ ಟ್ರೆಂಡ್ ಶುರುವಾಗಿದೆ ಅಲ್ಲಿ ನಮಗೆ ಏನಪ್ಪ ಅಂದರೆ ನಾವು ಹೊಟ್ಟೆ ಬರ್ದಂಗೆ ನಾವು ಕಾಪಾಡಿಕೊಂಡ್ರೆ ನಮಗೂ
ಇದು ಆರೋಗ್ಯಕ್ಕೂ ಒಳ್ಳೆಯದು, ಸ್ಕ್ರೀನಲ್ಲಿ ಜನಗಳ ಕಣ್ಣಿಗೂ ನಾವು ಚೆನ್ನಾಗಿ ಕಾಣಿಸ್ತೀವಿ. ಅದನ್ನು ನಾವು ಯಾವಾಗಲೂ ಮೇಂಟೈನ್ ಮಾಡ್ತೀವಿ. ಯಾವಾಗಲೂ ಜಿಮ್ಗೆ ಹೋಗೋದಾಗ್ಬೋದು, ಇಲ್ಲ ವ್ಯಾಯಾಮ ಇದು ಯೋಗ ಮಾಡೋದಿರ್ಬೋದು, ಇದನ್ನು ಮಾಡಿಕೊಂಡು ಸ್ವಲ್ಪ ಅದು ಬರ್ದಾಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿಕೊಂಡು ಕೊಟ್ಟಿರುವಂಥ ದಿವಸ 3 ಸಾರಿನೂ ಸಿಕ್ಕಾಪಟ್ಟೆ ಇದು ಊಟ ಮಾಡಿಬಿಡೋದು ಅದು ಮಾಡ್ತಾ ಇರಲಿಲ್ಲ. ಇವಾಗ ಇದು ಆವಾಗ್ಲೂ ಇತ್ತು. ಆವಾಗ ನೋಡಿದ್ರೆ ಜಿಮ್ ಬಾಡಿ ಇಟ್ಕೊಂಡೇ ಪ್ರಭಾಕರ್ ಅವ್ರು ಬಂದಿದ್ದು. ಅವ್ರ ಸಿನಿಮಾದಲ್ಲಿ ಅವ್ರ ಬಾಡಿ ತೋರಿಸೇನೆ ಎಷ್ಟೋ ಸನ್ನಿವೇಶಗಳು ಇರ್ತಾಯಿತ್ತು. ಅದನ್ನು ಇವಾಗ ಸ್ವಲ್ಪ ಅದು ಯಂಗ್ಸ್ಟರ್ಸಲ್ಲಿ ಟ್ರೆಂಡ್ ಆಗಿದೆ. ಅವ್ರು ಹೀರೋ ಇರ್ಬೋದು, ವಿಲನ್ ಇರ್ಬೋದು, ಅದು ಬಾಡಿ ಜಿಮ್ ಬಾಡಿ, ಅದು ಇದು ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತೀವಿ. ಫಿಟ್ನೆಸ್ ಆಗಿರಬೇಕು. ಆಮೇಲೆ ಅದನ್ನ ಬಂದರೆ ಏನಾದರೂ ಒಂದು ಸ್ಲೀವ್ಲೆಸ್ ಹಾಕಿದ್ರೆ ಆ ಬೈಸೆಪ್ಸು ಟ್ರೈಸೆಪ್ಸ್ ಮಸಲ್ ಕಾಣಿಸ್ಬೇಕು. ಹುಡುಗಿ ಇವಾಗ ಒಬ್ಬ ಹೀರೋನ ಏನು ಬೇಕಾದರೂ ನೋಡಿ ಪ್ರೀತಿಸ್ಬೋದು. ಅವನ ಹೈಟ್ ನೋಡಿ ಪ್ರೀತಿಸ್ಬೋದು, ಅವನ ದಾಡಿ, ಅವನ ಸ್ಟೈಲ್ ನೋಡಿ ಪ್ರೀತಿಸ್ಬೋದು, ಇಲ್ಲ ಅವನ ಹಿಂದಿನ ಬ್ಯಾಕ್ಗ್ರೌಂಡ್ ನೋಡಿ ಪ್ರೀತಿಸ್ಬೋದು. ಆ ರೀತಿ ಅದು ಒಂದೊಂದು ಪಾತ್ರಕ್ಕೆ ಒಂದೊಂದು ನಡೆಯುತ್ತೆ. ಇವಾಗ ಏನಾದರೂ ಅದೇ ಅವರೇನೇ ಯಾವುದೋ ಒಂದು ದೇವ್ರ ಪಾತ್ರ ಮಾಡಿದಲ್ಲ, ಕೃಷ್ಣನ ಪಾತ್ರ ಮಾಡಿದಾಗಲೋ ಅದು ದೇ ಮೈಟ್ ನಾಟ್ ಇದು ಪ್ರಿಫರ್ ದಟ್ ಬಾಡಿ. ನೋಡೋಕ್ಕೆ ಮುದ್ದಾಗಿರಬೇಕು, ಸ್ಲಿಮ್ ಆಗಿರಬೇಕು, ಇದಾಗಿರಬೇಕು, ಆ ಥರ ಇದು ಮಾಡ್ತಾರೆ. ಪಾತ್ರಕ್ಕೆ ತಕ್ಕಂತೆ ಆಯ್ಕೆ ಮಾಡ್ತಾರೆ. ಬಟ್ ಇವಾಗ ಯೂಶ್ವಲಾಗಿ ಬರೋರೆಲ್ಲ, ಇಂಡಸ್ಟ್ರಿಗೆ ಬರೋರೆಲ್ಲ ಯಂಗ್ಸ್ಟರ್ಸು, ಇನ್ಕ್ಲೂಡಿಂಗ್ ನನ್ನ ಮಗ ಧರ್ಮನೂ ಅದು ಜಿಮ್ ಬಾಡಿ ಮಾಡೋದು ಸಹಜವಾಗೇ ಇದೆ. ನೋ ಪ್ರಾಬ್ಲಮ್, ಅದರಲ್ಲೇನು ತಪ್ಪಿಲ್ಲ. ಸಮ್ಟೈಮ್ಸ್ ಇಟ್ ಮೈಟ್ ಹೆಲ್ಪ್ ದೆಮ್ ಆಲ್ಸೋ. ನೀವು ಟೇಕ್ಸ್ ತೊಗೊಂಡಿದ್ದಂಥ ಪಾತ್ರ ಏನಾದರೂ ನೆನಪಿದೆಯಾ ಸರ್, ಹೆಚ್ಚಿನ ಟೇಕ್ಸ್? ಹೌದು, ಸುಮಾರು ಬಿಗಿನಿಂಗಲ್ಲಿ ನಮಗೆ ನಾವು ಡೈಲಾಗ್ ಚೆನ್ನಾಗಿ ಹೇಳ್ಬೋದು. ಇವಾಗ ಕ್ಯಾಮ್ರಾ ಇಲ್ಲಿರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಮಾತಾಡ್ತಿರೋ ಹುಡುಗಿ ಇಲ್ಲಿರ್ತಾರೆ ಅಂತ ಇಟ್ಕೊಳ್ಳಿ. ನಾನು ಏನು ತಪ್ಪು ಮಾಡ್ತಿದ್ದೆ ಅಂದರೆ, ಇವಾಗ ಇಲ್ಲಿ ನೋಡ್ತಾ ಇರ್ತೀನಿ, ನನ್ನ ಡೈಲಾಗ್ ಹೇಳೋರಿಗೆ ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅವ್ರದ್ದು ಮುಖ ಇಟ್ಕೋಬೇಕು ಅಂದರೆ, ಇವಾಗಂದರೆ ನಾವು ಹೇಗೆ ಮಾಡಬೇಕು ಅಂತ ಮೊದಲೇ ನೋಡ್ಕೊಂಬರ್ತೀವಿ. ಕ್ಯಾಮ್ರಾ ಎಲ್ಲಿದೆ, ಯಾವ ಕಡೆ ಫೇವರ್ ತೊಗೋಬೇಕು, ಏನು ಮಾಡಬೇಕು, ಎತ್ತ ಮಾಡೋದು. ಆವಾಗ ಏನೂ ಗೊತ್ತಿರಲಿಲ್ಲ, ಟೆಕ್ನಿಕಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಆ ಡೈಲಾಗ್ ಹೇಳ್ಬೇಕಾದ್ರೆ, ಇಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ಕ್ಯಾಮ್ರಾ ಇಲ್ಲಿದೆ, ಹಿಂಗೆ ತುಂಬ ಪ್ರೀತಿಸ್ತೀನಿ ಅಂದರೆ ಅವರು ಸ್ವಲ್ಪ ನುರಿತ ಕಲಾವಿದರಾದರೆ ಅವ್ರು ಹೇಳ್ತಾರೆ ಕಿರ್ಸಿ ಮತ್ತು ಹಿಂಗೆ ಬಂದರೆ ನಿಮ್ಮ ತಲೆ ಬಿಟ್ಟರೆ ನಮ್ಮ ಮುಖನೂ ಕಾಣಲ್ಲ, ನಿಮ್ಮ ಮುಖನೂ ಕಾಣಲ್ಲ ಅಂತೇಳಿ ಆವಾಗ ಅವರು ಹೇಳೋದು. ಅಲ್ಲಿ ಯಾರೋ ಅಷ್ಟೇ ನಿಂತ್ಕೊಂಡು, ಸರ್ ಇಲ್ಲಿ ನೋಡಿಕೊಂಡೇ ಆ ಡೈಲಾಗ್ ಹೇಳಿ ಅಂತ. ಸೊ ಅಲ್ಲೇ ನೋಡ್ಕೊಂಡು ಮುಖಾನ ಇಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲ ಲಕ್ಷ್ಮಿ, ನಾನು ತುಂಬ ಪ್ರೀತಿಸ್ತೀನಮ್ಮ, ನಾನು ನಂಬು, ನಾನು ಯಾವ ಕಾರಣಕ್ಕೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಕಣೆ ಅಂತ ಇದು ಹೇಳೋದು. ಅದನ್ನು ಡೆವಲಪ್, ಇದು ಏನು ಹೇಳ್ತಾರೆ, ಇಂಪ್ರೂವೈಸೇಷನ್ ಅಂತ ಹೇಳ್ತೀನಿ. ಇದರಲ್ಲಿ ಒಂದು ಡೆಡಿಕೇಶನ್ ಬೇಕು. ಕಲಾವಿದನಾಗಿ, ತಂತ್ರಜ್ಞನಾಗಿ ನಮ್ಮ ಇಂಡಸ್ಟ್ರಿನ ಮುಂದುವರಿಬೇಕಂದ್ರೆ ಡೆಡಿಕೇಶನ್ ಆ್ಯಂಡ್ ಪ್ಯಾಷನ್ ಆ್ಯಂಡ್ ಇಂಪ್ರೂವೈಸೇಷನ್. ಅಲ್ಲಿ ಡೈಲಾಗ್, ಇವಾಗ ನಾವು ಡೈಲಾಗ್ ಕೊಟ್ಟ ತಕ್ಷಣ ಒಂದು ಸಾರಿ ಅವ್ರು ಹೇಳ್ತಾರೆ ಡೈಲಾಗು, ಇಲ್ಲ ಒಂದು ಕಡೆ ನಮ್ಮ ಡೈಲಾಗು ಅವ್ರ ಡೈಲಾಗು ಕಾಯಿನ್ ಆಗ್ತಾ ಇಲ್ಲ ಅಂದರೆ ನಾವು ಹೇಳ್ತೀವಿ, ಸರ್ ಇದು ಈ ರೀತಿ ಹೇಳೋ ಬದಲು ಇಲ್ಲ ನೀನು ತಪ್ಪು ಮಾಡಿದೆ ನನಗೆ ಗೊತ್ತು, ಆದರೆ ತಿದ್ಕೋ ಅದನ್ನು, ಆದಷ್ಟು ಬೇಗ ನನಗೆ ನೆಮ್ಮದಿ ಸಿಗುತ್ತೆ ಅಂತ. ಅದು ಚೆನ್ನಾಗಿದೆ ಸರ್ ಮಾಡಿ ಅಂತಾರೆ. ಇಲ್ಲ ಒಬ್ಬೊಬ್ಬರು ಡೈರೆಕ್ಟ್ರು, ಇಲ್ಲ ಸರ್ ಅದು ಬೇಡ, ನಿಮಗೆ ಅದು ಸೂಟ್ ಆಗೋಲ್ಲ, ನೀವು ಆ ಗತ್ತಲ್ಲಿ ಹೇಳಿದ್ರೇ ಮಜಾನೇ, ನೋಡಿ ತಪ್ಕೋ, ಇಲ್ಲ ಅಂದರೆ ನೀನು ಭಾಳ ಕಷ್ಟ ಅನ್ಭವಿಸ್ತೀಯ, ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಆಯಿತು, ಆ್ಯಸ್ ಲಾಂಗ್ ಆಸ್ ದೇ ಆರ್ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಫೈನ್ ಅಂತ ಮಾಡ್ತೇನೆ. ಸುಮಾರು ಸರಿ ಆ ಥರ ತಪ್ಪುಗಳು 4-5 ಟೇಕ್ ಆದಾಗ ಬೇಜಾರಾಗಿದೆ. ಬಟ್ ಏನೂ ಗೊತ್ತಿಲ್ಲ, ಯಾರೂ ನಮಗೆ ಗದರೋದಾಗಲಿ ಬಯೋದಾಗಲಿ ಮಾಡಿಲ್ಲ. ಹೇಗೆ ಚಿನ್ನ ನೋಡೋದು ನೀನೆಲ್ಲ ಮೂಡಿಲ್ಲ ಕಣ, ಇಲ್ಲ ಏನೋ ಬೇರೆ ಏನೋ ಯೋಚನೆ ಮಾಡ್ತಾಯಿದ್ದೆ, ಕಾಫಿ ಕೊಡೋ ಹಂಗೆ ಅಂತ ಹೇಳಿ ನಮ್ಮ ದ್ವಾರಕೀಶ್ವರೆಲ್ಲ ಆ ಥರ ಇದು ಮಾಡೋರು. ಯಾಕಂದರೆ ಡ್ಯಾನ್ಸರೆಲ್ಲ ವೆರಿ ಇಂಟೆನ್ಸ್ ಕ್ಯಾರೆಕ್ಟರು, ಭಾಳ ಇನ್ವಾಲ್ವ್ ಆಗಿ ಮಾಡುವಂಥ ಕ್ಯಾರೆಕ್ಟ್ರು. ನಾನು ವಿಲನ್ನ ಮಾಡ್ಕೊಂಡು ಬಂದಾಗ ನನಗೆ ಸಿಕ್ಕಿದ ಒಂದು ಒಳ್ಳೆ ಪಾಸಿಟಿವ್ ಪಾತ್ರ ಅಂದರೆ ಇದು. ಅದನ್ನು ನೋಡಿದವ್ರು ಇವತ್ತಿಗೂ ಭಾಳ ಜನ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡೋದು. ಅದು ಇನ್ನೊಂದು ನಮ್ಮ ಚಿತ್ರಲೇಖ, ಬೇರೆ ಡ್ಯುಯೆಟ್ ಸಾಂಗ್ ನಾನು ಹಾಡೋದು, ಅದರ ಡ್ಯಾನ್ಸ್ ಮಾಡೋದು ಕೊಡ್ತೇನೆ. ಅದು ಒಂದು ಆಶ್ಚರ್ಯ ಏನಂದರೆ, ಮಾಲಾಶ್ರೀ ಜೊತೆ ಒಂದು ಫಿಲ್ಮ್ ಮಾಡ್ತಾಯಿದ್ದೆ ನಾನು, SP ಭಾರ್ಗವಿ ಅಂತೇಳಿ. ಅದರಲ್ಲಿ ಇವರು, ನಾನು ಪೊಲೀಸ್ ಆಫೀಸರ್, ಮಾಲಾಶ್ರೀ ಅವರು, ದೇವರಾಜ್ ಅವರು ಡಿಸ್ಗೈಸ್ ಡ್ರೆಸ್ಸಲ್ಲಿ ಬಂದು ಒಂದು ಸಾಂಗ್ ಇದೆ, ಸಾಂಗ್ ನಮಗೆಲ್ಲ ಇದು ಮಾಡೋದು, ಇದು ಹೇಳೋದು
ಕೆಳೆಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ ಅಂತ ಏನೋ ಒಂದು ಸಾಂಗ್ ಬರ್ತದೆ. ಅಲ್ಲಿ ನಾನೊಂದು ಲೈನ್ ಹೇಳೋದು ಈ ಸಾಂಗ್. ಅವನ ಡ್ಯಾನ್ಸ್ ಮಾಡ್ಸೋಕ್ಕೆ ಕೇಳಿದೆ. ಡ್ಯಾನ್ಸ್ ಮಾಡ್ಸೋದು ಅವ್ರು ಬಂದಾಗ ನಿಂತ್ಕೊಂಡು ಅದು ಲೈನ್ ಹಾಡ್ಬೋದಾ ಅಂತ. ಮಾಡಿ ಚೆನ್ನಾಗಿರುತ್ತೆ ಅಂತ. ಅದನ್ನು ಡೈರೆಕ್ಟ್ರ್ ಅಬ್ಸರ್ವ್ ಮಾಡಿದ್ರು ನಾನು ಮಾಡಿದ್ದನ್ನು. ಅದು ಶಾರ್ಟ್ ಆದಮೇಲೆ ಕೀರ್ತಿ ಬನ್ನಿ ಇಲ್ಲಿ ಅಂತ. ನೀವು ಡ್ಯಾನ್ಸ್ ಎಲ್ಲ ಮಾಡ್ತೀರಾ, ಡ್ಯಾನ್ಸ್ ಎಲ್ಲ ಬರುತ್ತೆ ಸರ್. ಡ್ಯಾನ್ಸು ಎಲ್ಲ ಪಾಪ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ದೀನಿ. ಈವನ್ ಭರತನಾಟ್ಯ ಕೂಡ ನಾನು 6 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದು ಯಾವ ಸಂದರ್ಭದಲ್ಲಿ ಕಲಾವಿದನಿಗೆ ಯಾವ ಪಾತ್ರ ಬರುತ್ತೆ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಭೈರವಿ ಪಿಕ್ಚರ್ನಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಡ್ಯಾನ್ಸ್ ಮಾಡೋಂಥ ಒಂದು ಪಾತ್ರ ಬಂತು ಅದರಲ್ಲಿ. ಅವರು ಅದರಲ್ಲಿ ಭರತನಾಟ್ಯ, ಸೊ ಆ ವಯಸ್ಸಿನಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಅದನ್ನು ಇದು ಮಾಡಿದ್ರು. ಅಂಥದ್ದು ನಾನು ಇದು ಮಾಡಿದ್ದೀನಿ ಸರ್ ಅಂತ. ಆವಾಗ ಅವ್ರು ಚಿತ್ರಲೇಖ ಮಾಡಬೇಕಾದ್ರೆ ಇದರನ್ನೇ ಕೀರ್ತಿಗೆ ಈ ಸಾಂಗ್ ಅಂತ ಹೇಳ್ಬಿಟ್ಟು ಹಂಸಲೇಖ ಅವರು ಅದನ್ನು ಲಿರಿಕ್ಸ್ ಬರೆದೆ, ಅವರೇ ಮ್ಯೂಸಿಕ್ ಡೈರೆಕ್ಟರ್. ಅದಕ್ಕೆ ಶ್ರುತಿಯವರು ನಾನು ಅದು ಡ್ಯುಯೆಟ್ ಇದು ಮಾಡೋದು. ಪೀಪಲ್ ಲವ್ಡ್ ಇಟ್. ಅದನ್ನು ತುಂಬ ನೀವು ನೋಡಿದ್ದೀರ ಎಲ್ಲೋ ಗೊತ್ತಿಲ್ಲ, ನೋಡಿದ್ದೀರ, ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದೆ. ಒಳ್ಳೆಯ ಹೆಸರು ಬಂತು ಹಂಗೆ ಹಿಂಗೆ. ಇಂಡಸ್ಟ್ರಿನಲ್ಲಿ ಗಾಡ್ ಫಾದರ್ ಅಂತ ಇದ್ದಾರೆ ಸರ್ ನಿಮಗೆ, ಅಥವಾ ಏನು ಹೇಳಿದೆ ನೀವು ನಿಮ್ಮ? ಇಲ್ಲ, ನನಗೆ ಗಾಡ್ ಫಾದರ್ ಅಂದರೆ ವೀರಾಸ್ವಾಮಿಯವ್ರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಸಿನಿಮಾಗೆ. ಸೊ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಇವತ್ತಿಗೂ ಅವರನ್ನು ನೆನೆಸ್ತಾ ಇರ್ತೀವಿ. ಅದಾದಮೇಲೆ ಒಬ್ಬ ಪ್ರತಿಭಾವಂತ ಕಲಾವಿದ ಮುಂದಕ್ಕೆ ಬರೋಕ್ಕೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ನಿರ್ದೇಶಕ, ದೇ ಬೋತ್ ಆರ್ ಗಾಡ್ ಫಾದರ್ಸ್. ನೀವು 50 ಪಿಕ್ಚರ್ ಮಾಡಿದ್ರೆ 50 ಪಿಕ್ಚರ್ನಲ್ಲಿ ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ನಿರ್ಮಾಪಕ, ನಿರ್ದೇಶಕ, ದೇ ಆರ್ ಗಾಡ್ ಫಾದರ್ಸ್. ಇದೆಲ್ಲದಕ್ಕಿಂತ ಓಂಕಾರ ಸ್ವರೂಪಿ ಅಂತ ಹೇಳಿದ್ನಲ್ಲ, ಹಾಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ವೀರಾಸ್ವಾಮಿಯವರು. ಅವರ ಇದು ಆಫೀಸಿಂದ, ಅವರ ಪ್ರೊಡಕ್ಷನ್ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದನ್ನು ನಾವು ಯಾವತ್ತೂ ನಾವು ಮರಿಬಾರ್ದು. ಅದು ಇವರು ನಮಗೆ ಅವ್ರ ಊಟ ಮಾಡೋಗ್ಲೂ ಅವ್ರನ್ನ ನಾವು ನೆನೆಸ್ಕೊಂಡೆ, ಅನ್ನದಾತ ಭವ ಅಂದ್ಕೊಂಡೆ ನಾವು ಮಾಡಿದ್ವಿ. ಇವಾಗೂ ಇಲ್ಲಮ್ಮ. ಆಗಿನ ಜನರೇಷನಲ್ಲಿ ಕಾಂಟ್ರವರ್ಸಿಗಳು ಇದ್ವೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಆಲ್ಮೋಸ್ಟ್ ಇರಲಿಲ್ಲ. ಯಾವುದೇ ನಟ ನಟಿಯರಿರ್ಬೋದು, ತಮ್ಮ ಕರಿಯರ್ ಏನಾಯಿತು ಆ ರೀತಿ ಇತ್ತು. ಈಗ ಸೋಷಿಯಲ್ ಮೀಡಿಯಾದಿಂದ ಕಾಂಟ್ರವರ್ಸಿಗಳು ಬೆಳಕಿಗೆ ಬರ್ತಿರಲ್ಲ, ಹೇಗೆ ಅನಿಸುತ್ತೆ ಸರ್ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ? ಅದು ಗೊತ್ತಿಲ್ಲ. ಅದು ಅವರವ್ರ ಜೀವನದಲ್ಲಿ ಯಾವ್ಯಾವ ರೀತಿ ಸನ್ನಿವೇಶಗಳು ನಡೀತವೆ, ಏನು ಅಂತ ಹೇಳಿ ಆಗ್ತಾವೋ, ಅದು ಯಾಕೆ ಕಾಂಟ್ರವರ್ಸಿ ಆಗ್ತಾವೋ ಅದು ಅವ್ರಿಗೆ ಗೊತ್ತಿರ್ತದೆ. ಅದು ನಾವು ಇದು ಮಾಡೋಕ್ಕಾಗಲ್ಲ. ನಮ್ಮ ಜೊತೆಯಲ್ಲಿ ಅವತ್ತಿನ ಕಲಾವಿದರು, ಹಿರಿಯ ಕಲಾವಿದರಿಂದ ಹಿಡಿದು ನಾಯಕ ನಟರಿರ್ಬೋದು, ನಾಯಕಿಯರಿರ್ಬೋದು, ಇವತ್ತಿನ ಕಲಾವಿದರು, ಹೀರೋಗಳು, ಹೀರೋಯಿನ್ಗಳಿರ್ಬೋದು, ಯಾರಿಂದನೂ ನಮ್ಗೆ ಯಾವ ರೀತಿಯಾದಂಥ ಇದು ಆಗಿಲ್ಲ, ಮನಸ್ತಾಪ ಆಗಿಲ್ಲ. ಆ ಶಾರ್ಟ್ ಟೈಮಲ್ಲಿ ಏನು ಬೇಕೋ ಡೈರೆಕ್ಟ್ರಿಗೆ ಅದನ್ನು ಮಾಡ್ತೀವಿ. ಬಾಕಿಗೆ ಬಂದು ಹೀಗೆ ನಾವು ಹೇಗೆ ಕೂತಿದ್ದೀವಿ ಕೂತ್ಕೊಂಡು ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು, ನಮಗೇನು ಅನ್ನಿಸುತ್ತೋ ಅದನ್ನು ಹೇಳ್ಕೊಂಡು, ಪ್ರಪಂಚದ ವ್ಯವಹಾರಗಳ ಬಗ್ಗೆ ಮಾತಾಡಿಕೊಂಡು, ಜೊತೆಯಲ್ಲಿ ಊಟ ಮಾಡಿಕೊಂಡು ಇರ್ತೀವಿ ಅಷ್ಟೇ. ನಾನು ಯಾವ ಕಾರಣಕ್ಕೂ ಯಾವ ನಿರ್ದೇಶಕ, ನಿರ್ಮಾಪಕರ ಜೊತೆನೂ, ಆರ್ಟಿಸ್ಟ್ಗಳ ಜೊತೆ ಇರ್ಬೋದು, ಯಾವತ್ತೂ ನಾನು ಜಗಳ ಆಡ್ದವನಲ್ಲ. ನಾವೇನಾದರೂ ಅನಿಸಿದ್ರೆ ನಾವೇನಾದರೂ ಒಂದು ಹೇಳ್ತೀವಿ. ಹೇಳಿದ್ರೆ ಇಲ್ಲ ಅದು ಹಂಗಾಗಲ್ಲ, ತೊಗೊಂಡ್ರೆ ತುಂಬ ಖುಷಿ, ತೊಗೊಳ್ದೇ ಹೋದ್ರೂ ಖುಷಿ ಅವ್ರಿಗೆ. ಇಲ್ಲ ಅವರೇ ಒಂದು ಸಾರಿ ಹೇಳ್ತಾರೆ, ಕೀರ್ತಿ ನೀವು ಬರ್ತಿರಲ್ಲ ಸ್ವಲ್ಪ ಹೀಗೆ ನೋಡ್ಕೊಂಡು ಬನ್ನಿ ಅಂತ ಅಂದರೆ, ಚೆನ್ನಾಗಿದೆ ಅಮ್ಮ ಹೇಳಿ ಚೆನ್ನಾಗಿದೆ ಅಂತೇಳಿ ಅದನ್ನು ಕೇಳ್ತೀವಿ. ಇಲ್ಲ ನಮ್ಮ ಜೊತೆ ಮಾಡೋ ಕಲಾವಿದರು ಬೇರೆಯವ್ರು ಯಾರಿದ್ರು ಅವರೇನಾದರೂ ಹೇಳಿದ್ರು, ಕೀರ್ತಿ ಸರ್ ನೀವು ಈಗ ಬರ್ತೀರಾ, ನಾನು ಈಗ ಬರ್ತೀನಿ, ಈಗ ಮಾಡೋಣ, ಒಂದು ಸಾರಿ ತಪ್ಪಿಕೊಂಡು ಆಮೇಲೆ ಓಪನ್ನಾಗಿ ಆ ಡೈಲಾಗ್ ಹೇಳೋಣ ಅಂತ. ಸೂಪರ್ ಇದು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಲ್ಲ ಹಾಗೆ ಯಾರು ಹೇಳಿದೆ, ಬಿಕಾಸ್ ಹೀರೋಗಳು ನೋ ಇಟ್ ಈಸ್ ಇದು ಭಯ ಪಡೋರು ಯಾರಂದರೆ ಹೊರಗಡೆ ಇರುತ್ತೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಿಮ್ಮ ಚಿತ್ರಗಳು ನೋಡ್ತಿದ್ವಿ ಸರ್, ನೋಡ್ಕೊಂಡು ಬೆಳೆದಿದ್ವಿ, ನಿಜವಾಗ್ಲೂ ಭಯ ಆಗೋದು,
ಇವಾಗಲೂ ನೀವು ಬರ್ತೀರಾ, ನಿಮ್ಮ ಜೊತೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಇದು, ಬಟ್ ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಮಗೆ ಕಂಫರ್ಟಬಲ್ ಆಯಿತು. ನೀವು ಭಾಳ ಒಳ್ಳೆಯವರು, ಸಿನಿಮಾನೇ ಬೇರೆ, ಸ್ಕ್ರೀನೇ ಬೇರೆ, ನಿಜ ಜೀವನನೇ ಬೇರೆ ಅಂತ ಏನಿಗಾಯಿತು ಅಂತ ಹೇಳಿರೋದಿದೆ. ಆಮೇಲೆ ಹೊರಗಡೆ ಕೆಲವೊಮ್ಮೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಯಾವುದೋ ಸಿನಿಮಾ ನೋಡೋಕ್ಕೆ ಹೋಗ್ತೀವಿ, ಅಲ್ಲಿ ಯಾರಾದರೂ ಹೆಣ್ಮಕ್ಳು ಒಂಥರ ಹೆಸಿಟೇಟ್ ಮಾಡ್ತಾರೆ. ಅವರು ಅಮ್ಮ ಹೇಳ್ತಾರೆ, ಅವರು ಇದು ಕಣೆ ಅದು ಕಣೆ ಅಂತಲೇ, ಇಲ್ಲ ಆ ಹುಡುಗಿ ಇನ್ನೊಂದು ಹುಡುಗಿಗೆ ಹೇಳ್ತಾ ಇರ್ತಾರೆ, ಅವರು ಇವರು ಇದು ಮಾತಾಡ್ತಿರ್ತಾರೆ. ಬಟ್ ದೇ ವಿಲ್ ಬಿ ಹೆಸಿಟೇಟಿಂಗ್, ದೇ ವಾಂಟ್ ಟು ಟಾಕ್, ಬಟ್ ಬೈ ಏನು ಅನ್ಕೊಂತಾರೋ ಅದು. ನಾನೇ ಹೋಗಿ ಹೇಳ್ತೀನಿ, ನೀವು ನಾನು ಮಾತಾಡಬೇಕು ಅಂತ ಇಷ್ಟ ಆಗ್ತಿದೆಯಾ, ಮಾತಾಡಿ. ನಾನು ಏನು ಸಿನಿಮಾದಲ್ಲಿ ಮಾಡೋದು ಅದೊಂದು ಪಾತ್ರ ಅಷ್ಟೇ. ನೀವು ರಾಮಾಯಣ ಓದಿದ್ರೆ ರಾವಣನಿಗೆ ಹೆಂಗೆ ಭಯ ಪಡ್ತಿರೋ, ಇಲ್ಲ ಮಹಾಭಾರತ ಓದಿದ್ರೆ ದುರ್ಯೋಧನ ದುಶ್ಯಾಸನ ಏನು ಆಗೊಂದು ಪಾತ್ರ ಅಷ್ಟೇ ನಾನು ಮಾಡೋದು. ಇನ್ನು ಬಾಕಿದು ನನಗೆ ಯಾವ ಕೆಟ್ಟ ದೃಷ್ಟಿನೂ ಇಲ್ಲಮ್ಮ ಅಂತ. ಅಯ್ಯೋ ಹಂಗಲ್ಲ ಸರ್, ತುಂಬ ಥ್ಯಾಂಕ್ಸ್ ಸರ್ ಅಂತ ಕೆಲವೊಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಮತ್ತು ಆಶೀರ್ವಾದ ಮಾಡೋದು. ಅದು ಬಿಟ್ಟರೆ ನಮ್ಮ ಇಂಡಸ್ಟ್ರಿನಲ್ಲಿ ಆ ಥರ ಏನಿಲ್ಲ. ನಾನು ಕೆಲವೊಮ್ಮೆ ಫಸ್ಟ್ ಹೇಳ್ತೀನಿ, ಇವಾಗ ಬಲಾತ್ಕಾರದ ದೃಶ್ಯ ಇರುತ್ತೆ, ರೇಪ್ ಸೀನ್ ಇರುತ್ತೆ, ಅವಾಗ ಮೇಡಮ್ ಪ್ಲೀಸ್ ದಯವಿಟ್ಟು ಮಾಡಬೇಕಾದ್ರೆ ಏನಾದ್ರು ಕೈ ಹಿಡ್ಕೊಂಡಾಗ ಏನಾದರೂ ಜ್ವರ ಪ್ರೆಸ್ ಆದರೆ ಇದಾದರೆ ದಯವಿಟ್ಟು ಕ್ಷಮಿಸಿ, ಏನಿದೆ ಇಲ್ಲ ಹೇಳಿ, ಅಷ್ಟು ಜಾಸ್ತಿನೇ ಇತ್ತು ಅಂತ. ಇಲ್ಲ ಪರವಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಆಮೇಲೆ ಅದು ಕಟ್ ಅಂದ ತಕ್ಷಣ ಬಂದು ಕುಂತ್ಕೊಂಡು ಇಲ್ಲ ಚೆನ್ನಾಗಿ ಮಾಡಿದೆ ನೀವು, ಶಾರ್ಟ್ ಚೆನ್ನಾಗಿತ್ತು, ನಿಮ್ಮ ಕಣ್ಣುಗಳು ನೋಡಿ ನನಗೆ ಒಂಥರ ಅನ್ನಿಸ್ತು ಅಂತ. ದಟ್ ಮೀನ್ಸ್ ಐ ಹ್ಯಾವ್ ಡನ್ ಎ ಗುಡ್ ಜಾಬ್, ಐ ಆಮ್ ವೆರಿ ಹ್ಯಾಪಿ. ನಾವು ಹೇಳ್ತೀವಿ, ಅಕಸ್ಮಾತ್ ನಿಮ್ಗೆ ಏನಾದರೂ ನಾನು ಇದು ಮಾಡೋದು ಕಾಲೋ ಕೈಯೋ ತಗಲಿದ್ರೆ ಇದಾದರೆ ದಯವಿಟ್ಟು ಹೇಳಿ, ಐ ಹ್ಯಾವ್ ನೋ ಪ್ರಾಬ್ಲಮ್. ಆ ಥರ ಈಗ ಅಂತೆಲ್ಲ ನಮ್ಮಿಂದ ಯಾರಿಗೂ ನೋವಾಗಬಾರ್ದಮ್ಮ. ನಾವು ಹೇಳಿದು ನಮಗೆ ಕೊಡೋಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಒಳ್ಳೇದು ಮಾಡೋಕ್ಕೆ ಆಗದೆ ಇರ್ಬೋದು, ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾದರೆ ಯಾರೋ ಒಬ್ಬರು ಬಂದು ಏನೋ ಬೇಡ್ತಾರೆ, ಏನಾದರೂ ಕೊಡಿ ಸರ್ ಇದು ಅಂತೇಳಿ. ನಿಮಗೆ ಶಕ್ತಿ ಆದರೆ ಕೊಡಿ, ಏನು ನಿನಗೇನು ಕೊಡಬೇಕು, ನೀನು ಯಾಕೆ ಹಿಂಗೆ ಮಾಡಿದೆ ಹೆಂಗೆ ಮಾಡಿದೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಮನಸ್ಸಿಗೆ ಬಂತು ಅಂದರೆ ಇಲ್ಲಿ ಇನ್ನೂರಕ್ಕೂ ಖರ್ಚು ಮಾಡ್ತೀವಿ. ಅವ್ರಿಗೊಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಅವರು ಆಶೀರ್ವಾದ ಮಾಡೋಗ್ತಾರೆ, ಸರ್ ದೇವ್ರು ಒಳ್ಳೇದು ಮಾಡಿ ನಿಮಗೆ ಅಂತೇಳಿ. ಅದನ್ನು ನಮ್ಗೆ ಕಳ್ಕೊಳೋದು ಏನಿಲ್ಲ ಅಷ್ಟೇ. ನೀವು ತುಂಬ ಸ್ಟ್ರಿಕ್ಟ್ ಪ್ಯಾರೆಂಟಾ ಅಥವಾ ಹೇಗೆ ಸರ್? ಹೆದರ್ತಿದ್ರ ಇವರು ಧರ್ಮ ಸರ್? ನೀವು ಇಲ್ಲ, ನಾವು ಗದರೋದು ಹೆದರೋದು ಅಂತಲೂ ನನ್ನ ಮಕ್ಕಳಿಗೆ ಯಾವತ್ತೂ ಕರೆದಿಲ್ಲ ನಾನು, ಜೋರಾಗಿ ಮಾಡಿ. ಬಟ್ ವಾಲಂಟ್ರಿಯಾಗಿ ಅವ್ರಿಗೆ ಗೊತ್ತು, ನಮ್ಮಪ್ಪ ಡಿಸಿಪ್ಲಿನ್ ಮನುಷ್ಯ, ನಾವು ಇದು ಮಾಡಿದ್ರೆ ಅವತ್ತಿಗೆ ಮನಸ್ಸಿಗೆ ನೋವಾಗ್ಬೋದು, ಇದಾಗ್ಬೋದು ಅಂತ ಹೇಳಿ. ಅವರು ಏನಾದರೂ ನನ್ನ ಮಕ್ಕಳಲ್ಲಿ ಯಾರಾದರೂ ಮಾರ್ಕ್ಸ್ ಕಮ್ಮಿ ಬಂದರು ನನ್ನ ಟರ್ಮಲ್ಲಿ, ಅಥವಾ ಏನು ಪ್ರಾಬ್ಲಮ್ಮು, ಟ್ಯೂಷನ್ ತೊಗೊಳ್ತೀಯ, ಇನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಜಾಸ್ತಿ ಓದ್ಬೋದು, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳು, ನಿಮ್ಮಮ್ಮಂಗೆ ಕೇಳು ಇದು ಮಾಡ, ಈ ರೀತಿ ಇದ್ದಿವತ್ತನೇ ಅಷ್ಟೇ. ಏನಾದರೂ ಅವರಿಂದ ಇದಾದರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ ಅಡ್ಡ ಬಂದರು ಅಂತ ಹೇಳಿ ನಮ್ಮ ಮಗ ಸ್ವಲ್ಪ ಇರಿಟೇಟ್ ಆಗ್ತಾನೆ, ಅದೇನೋ ಕೈ ತೋರಿಸೋದನ್ನು, ಅಂದರೆ ಹಂಗೆ ಮಾಡಬೇಡಪ್ಪ, ಅದು ಒಳ್ಳೆಯದಲ್ಲ. ಯಾಕಂದರೆ ಅವ್ರ ತಾಯಿ ಹಾಸ್ಪಿಟ್ಲಲ್ಲಿ ಇರ್ಬೋದು, ಅದಕ್ಕೆ ಅವನು ಅರ್ಜೆಂಟಾಗಿ ಹೋಗ್ತಿರ್ಬೋದು, ಇಲ್ಲ ಅವನಿಗೆ ಕೆಲಸಕ್ಕೆ ಲೇಟ್ ಆಗ್ತಿರ್ಬೋದು, ಅದಕ್ಕೆ ಅರ್ಜೆಂಟಾಗಿದೆ, ಇಲ್ಲ ಅವನು ಹುಟ್ಟಿನಿಂದನೇ ಈ ರೀತಿ ಇರ್ಬೋದು, ಅವನ ಗುಣನೇ ಆ ರೀತಿ ಇರ್ಬೋದು. ಅವನು ಶಾರ್ಟ್ ಟೆಂಪರಾಗಿ ನೀನು ನೋಡಿ ಏನೋ ಕೈ ತೋರಿಸ್ತೆ ಅಂತ ಬಂದು ಕಲ್ಲು ಗಿಲ್ಲು ತೊಗೊಂಡು ಹೊಡೆದ್ರೆ 40,000 ರೂಪಾಯಿ ಗಾಜಿಗೆ ರಿಪೇರಿಗೆ ಬರ್ತದೆ. ಆಮೇಲೆ ಏನು ಬೇಕಾದ್ರೆ ಆಗ್ಬೋದು, ಆ ಕಲ್ಲು ಬಂದು ನಿನ್ನ ಮುಖಕ್ಕೆ ಬೀಳ್ಬೋದು, ಇನ್ಯಾರ್ದು ಮುಖಕ್ಕೆ ಬೀಳ್ಬೋದು. ಬೇಕಾಗಿಲ್ಲ, ಆರಾಮಾಗಿ ಹಾಡು ಕೇಳು, ಮ್ಯೂಸಿಕ್ ಕೇಳ್ತಾ ಎಂಜಾಯ್ ಮಾಡಿಕೊಂಡು, ಅಣ್ಣ ಅವ್ರ ಹಾಡು, ವಿಷ್ಣುವರ್ಧನ್ ಹಾಡು, ಮುಂಗಾರು ಮಳೆ ಹಾಡು ಬಂದಿದ್ದು ಕೇಳ್ಕೊಂಡು ಈಗ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗು. 10 ನಿಮಿಷ ಲೇಟ್ ಆದರೆ ಏನಂತೆ, ನೀನು ಆ ಥರ ಪಡಬೇಡ. ನಿಂದು ಕರೆಕ್ಟಾಗಿ ಟೈಮ್ಗೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಮುಂಚೆ ಶುರು ಮಾಡಿ. ಇವನು ಟ್ರಾಫಿಕ್ ಜಾಮಲ್ಲಿ ಬಿದ್ದೆ ಅದು ಇದಿರ್ತಾ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗು. ಅದನ್ನೆಲ್ಲ ದೇವಿಲ್ಲ ಇದು. ಆಮೇಲೆ ಇನ್ನೆಲ್ಲ ಒಂದು ಸ್ವಲ್ಪ ದೂರ ಟ್ರಾಫಿಕ್ ಇದ್ದರೆ ತಲೆ ಚೆಚ್ಕೊಳ್ಳೋದು. ಯಾಕೆ ತಲೆ ಚೆಚ್ಕೊಂತೀಯ? ನಮ್ಮಿಂದನೇ ತಾನೇ ಆಗಿರೋದು ಟ್ರಾಫಿಕ್ಕು. ಹತ್ರ ನಿನಗೊಂದು ಕಾರ್ ಬೇಕು, ನನಗೊಂದು ಕಾರ್ ಬೇಕು, ನಿಮ್ಮ ಅಕ್ಕನಿಗೊಂದು ಕಾರ್ ಬೇಕು, ನಿಮ್ಮ ಬಾವಂಗೊಂದು ಕಾರ್ ಬೇಕು, ಹಿಂಗೆ ತೊಗೊಂಡಿದ್ದಕ್ಕೆ ಟ್ರಾಫಿಕ್ ಜಾಮ್ ಆಗ್ತದೆ. ನಾವಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿಸಿ ಒಂದೇ ಕಾರ್ ಇದ್ದಿದ್ದು. ಎಲ್ಲೋ ಬೇಕಾದ್ರೆ ಇಲ್ಲ, ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಹುಡುಗರು ಇಲ್ಲ ಸೈಕಲ್ನಲ್ಲಿ ಹೋಗ್ತಿದ್ವಿ, ಇದು ಮಾಡ್ತಿದ್ವಿ. ಇವಾಗ ಎಲ್ಲರೂ ಮಾಡಿದ್ರೆ ಅದು ಟ್ರಾಫಿಕ್ ಜಾಮ್ ಅಂದರೆ 2 ನಿಮಿಷ ಅಷ್ಟೇ. ಅದು ರೆಡ್ ಲೈಟ್ ಗ್ರೀನ್ ಆದರೆ ಮುಂದೆ ಮೂವ್ ಆಗ್ತದೆ. ಅಲ್ಲೇನು ಅವ್ರೇನು ಮಲಗಿದಾರ ಹಾಸಿಗೆ ತುಂಬ ಹಾಕ್ಕೊಂಡು ಏನೂ ಇಲ್ಲ. ಹ್ಯಾವ್ ಪೇಷನ್ಸ್, ತಾಳ್ಮೆಯನ್ನು ಇದ್ದು ಕಲಿಬೇಕು. ಇಲ್ಲ ಅಂದರೆ ಭಾಳ ಬೇಗ ಏನೇನೋ ಕಾಯಿಲೆಗಳು ಶುರುವಾಗ್ಬಿಡ್ತದೆ ಅಂತ ಹೇಳೋದು. ಆವಾಗ ನನ್ನ ಜೊತೆ ಇದ್ದಾಗ
ಶಿಸ್ತಿನಿಂದ ಇದ್ದುಬಿಡಿ. ನೀವು ಒಬ್ಬರೇ ಹೋದಾಗ ನಾನೇನು ದುರ್ಬೀನ್ ಹಾಕೊಂಡು ನೋಡೋಕ್ಕಾಗಲ್ಲ, ಎಷ್ಟು ಫಾಸ್ಟ್ ಹೋಗ್ತಿದ್ದಾನೆ, ಯಾರ ಜೊತೆ ಹೋಗ್ತಿದ್ದಾರೆ, ಹೆಂಗೆ ಹೋಗ್ತಿದ್ದಾನೆ ಅಂತೇಳಿ. ಏಕೆ ನನ್ನ ಜೊತೆ ಕುಂತಾಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೆಲ್ಟ್ ಹಾಕ್ಕೋಬೇಕು, ಮೊಬೈಲ್ನ ಮುಟ್ಟಬಾರ್ದು. ನಿನಗೆ ಅಕಸ್ಮಾತ್ ಅರ್ಜೆಂಟ್ ಯಾರೋ ಫೋನ್ ಮಾಡಿದ್ರೆ ಮಾತಾಡ್ಬೇಕು, ಪಕ್ಕದಲ್ಲಿ ನಿಲ್ಲಿಸು, ಮಾತಾಡು, ಎಷ್ಟೊತ್ತು ಪ್ರಕಾರ ಮಾತಾಡು, ಕುಂತಿರ್ತೀವಿ. ಇಲ್ಲ ಇಳಿದ್ಬಿಟ್ಟು ಹೋಗಿ ಅಲ್ಲಿ ಪಕ್ಕದಲ್ಲಿ ಮರದಡೆ ನಿಂತ್ಕೊಂಡು ಮಾತಾಡು, ಮುಗಿಸು. ಕಾರು ಹೋಗೋ ಮಾತಾಡೋದು, ಮೆಸೇಜ್ ನೋಡೋದು ಅದೆಲ್ಲ ಈ ಥರದ್ದು ಭಾಳ ಮೈಲ್ಡಾಗಿ ಡಿಸಿಪ್ಲಿನ್ ಬಗ್ಗೆ ಹೇಳೋದು. ಅದನ್ನೇ ಬಿಗ್ ಬಾಸ್ ಅಲ್ಲಿ ಅಚ್ಚುಕಟ್ಟಾಗಿ ಅವರು ಸ್ವಲ್ಪ ಜಾಸ್ತಿನೇ ಡಿಸಿಪ್ಲಿನ್. ನೀವು ಹೇಳಿದ ಮಾತುಗೆ ಅವರು ಅಲ್ಲಿ ಅಷ್ಟು follow ಮಾಡಿದ್ರೆ ಅಥವಾ ಇರೋದೇ ಹಾಗೆ ಸರ್? ಹೊರಗಡೆನೂ ಅಷ್ಟೇ. ಓಕೆ. ನಂತರ ನನಗೆ ಯಾರಾದರೂ ಅವರ ನಡವಳಿಕೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಜಗಳ ಆಡೋಕ್ಕೆ ಹೋಗಲ್ಲ, ಇಲ್ಲ ಬೈದಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಅವರಿಂದ ದೂರ ಆಗೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಈಗ ಯಾವುದೋ ಪಾರ್ಟಿ ಏನೋ ಇದಾಯಿತು ಎಲ್ಲ ಆಯಿತು, ಏನೋ ಅವರು ಸ್ವಲ್ಪ ನಮಗೆ ಬೇಸರ ಆಗೋ ಥರ ನಡ್ಕೊಂಡ್ರೆ ಆಯಿತು, ಬಾಕಿ ಟೈಮ್ ಮಾತಾಡ್ತೀವಿ, ಎಲ್ಲ ಇದು ಮಾಡ್ತೀವಿ. ಬಟ್ ಇಂಥ ಸನ್ನಿವೇಶಗಳಲ್ಲಿ ಇದು ಮಾಡ್ತೀವಿ ಅಷ್ಟೇ. ಅದು ಅವನು ಅಷ್ಟೇ, ಯಾರ ಹತ್ರನೂ ಇದುವರೆಗೂ ನಾನು ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನ ಮ್ಯಾನೇಜರ್ಸು ಡೈರೆಕ್ಟರ್ಸ್ ಬರ್ತಾರಲ್ಲ, ಸರ್ ಮನೆ ಧರ್ಮಣ ಪಿಕ್ಚರ್ ಇದು ಮಾಡಿದೆ ಸರ್, ನಾನು ಕೆಲಸ ಮಾಡಿದೆ, ಎಷ್ಟು ಚೆನ್ನಾಗಿ ಅವ್ರನ್ನ ಬೆಳೆಸಿದ್ದೀರ ಸರ್ ನೀವು, ಒಂದು ದಿವಸ ಒಂದು ಅಹಂಕಾರದ ಮಾತಿಲ್ಲ, ಒಂದು ಕೆಟ್ಟ ಪದವೇ ಇಲ್ಲ, ಆ ಥರ ನಡವಳಿಕೆ ಸರ್, ನಿಜವಾಗ್ಲೂ ಅವ್ರನ್ನ ನೋಡಿದಾಗ ನಿಮ್ಗೆ ಜ್ಞಾಪಕ ಬರುತ್ತೆ ನಮಗೆ. ಆಮೇಲೆ ಕರೆಕ್ಟ್ ಟೈಮಿಗೆ ಬರೋದು, ಕರೆಕ್ಟ್ ಡೈರೆಕ್ಟ್ರ್ ಏನು ಹೇಳ್ತಾರೋ ಅದು ಮಾಡೋದು, ಅಲ್ಲೆಲ್ಲೋ ಕುಂತಿರೋದು ಭಾಳ ಇದು ಸರ್ ಅಂತ. ಅದೇ ನಮಗೆ ಸಂತೋಷ. ನಾವು ನಮ್ಮ ತಂದೆ ತಾಯಂದರಿಗೆ ಕಾರ್ ಕೊಡಿಸ್ದೇ ಇದ್ರೆ ನನ್ನ ಕೆಟ್ಟ ಹೆಸರು ತೆಗೆದುಕೊಂಡು ಬದುಕ್ಬಿಟ್ರೆ ನಾವು ಒಳ್ಳೆ ಮಕ್ಕಳು. ಅವ್ರಿಗೇನು ದುಡ್ಡು ಕಾಸು ಒಡವೆ ಕೊಡೋಕ್ಕೆ ನಮಗೆ ಶಕ್ತಿ ಇಲ್ಲದೆ ಹೋದ್ರು, ಮನಸ್ಸು ಇಲ್ಲದೆ ಹೋದ್ರು, ಯಾರಾದರೂ ಇಂಥವ್ರ ಮಗ ಅಂತ ಅನ್ನಿಸ್ಕೊಳ್ದೆ ಬದುಕ್ಬಿಟ್ರೆ ಐ ಥಿಂಕ್ ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ವಿಲನ್ ಮಕ್ಕಳು ವಿಲನ್ ಆಗ್ತಾರೆ. ಯಾರು ಕೇಳಿದ್ರು ನನಗೆ, ಯಾಕೆ ಸರ್ ಧರ್ಮ ಅಷ್ಟು ಮೈಲ್ಡ್ ಆಗಿದ್ದಾರೆ ಮಾತಾಡೋಣ, ಅದೇ ನಾನು ಧರ್ಮ ಅಂತ ಹೆಸರಿಟ್ಟಿದ್ದೆ ತಪ್ಪಾಯ್ತು. ಬಟ್ ಅವನು ಚೇಂಜ್ ಆಗಿಲ್ವಲ್ಲ ಧರ್ಮ ಸರ್ ಹೆಸರು, ನೀವೇನು ಇಟ್ಟಿದ್ದು ಅದೇ ಕಂಟಿನ್ಯೂ. ನಾವು ಮದುವೆಗೆ ಮುಂಚೆನೇ ನಾವು ನಮ್ಮ ಶ್ರೀಮತಿಯವರು ಡಿಸೈಡ್ ಮಾಡಿದ್ವಿ, ನಮಗೆ ಮಕ್ಕಳಾದರೆ ಇಬ್ಬರೇ ಮಕ್ಕಳು, ಅವ್ರ ಮೊದಲು ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಆಗಲಿ ಸತ್ಯ ಧರ್ಮ ಅಂತ. ನನ್ನ ಮಗಳು ಬಂದು ಅವಳು ಅವಳಿಗೆ ಸತ್ಯ ಅಂತ ಇಟ್ಟಿದ್ವಿ. ಅವಳಿಗೆ ಜಾತಕ ದಿವಸ ಏನೇ ಬರಲಿ, ಏನೇ ಇದು ಇರಲಿ, ಅದಕ್ಕೆ ಬೇಕಾದ ದಿವಸ ಅದನ್ನ ನೆನೆಸ್ಕೊಳ್ಳೋಣ ನೇಮ್ನ, ಆದರೆ ಸತ್ಯ ಧರ್ಮ ಅಂತ ನಾವು ಹೆಸರಿಡೋದು ಅಂತ ಡಿಸೈಡ್ ಮಾಡಿದ್ವಿ. ಮಗಳ ಹೆಸರು ಸತ್ಯ, ಅವ್ಳು ದೊಡ್ಡೋಳು, ಧರ್ಮ ಎರಡನೇವನು ಧರ್ಮ ಅಂತ ಹೇಳ್ತೀವಿ. ಅಕಸ್ಮಾತ್ ಧರ್ಮ ಮೊದಲು ಹುಟ್ಟಿದ್ರೆ ಅವನಿಗೆ ಸತ್ಯ ಅಂತ ಹೇಳ್ತಿದ್ವಿ, ಇವಳು ಧರ್ಮ ಇಂಡಸ್ಟ್ರಿನಲ್ಲಿ ಸರ್ ಹೀರೋ ಮಕ್ಕಳು ಹೀರೋ ಆಗ್ತಾರೆ, ವಿಲನ್ ಮಕ್ಕಳು ವಿಲನ್ ಅನ್ನೋ ಥರ ಎಲ್ಲೋ ಇಮ್ಯಾಜಿನೇಷನ್ ಇರ್ಬೋದು, ಒಂದು ಅಷ್ಟು ಕಡೆ ನೋಡಿದ್ದೀವಿ. ಆದರೆ ನೀವು ವಿಲನ್ ಆದರೆ ನಿಮ್ಮ ಮಗ ಹೀರೋ ಆದರು ಇಂಡಸ್ಟ್ರಿನಲ್ಲಿ. ಸೊ ಈ ಒಂದು ಏನು ಹೇಳ್ತೀವಿ, ಒಂದು ತಂದೆ ಮಗನ ಬಾಂಧವ್ಯ ಆಫ್ ದ ಸ್ಕ್ರೀನ್ ಇರ್ಬೋದು, ಆನ್ ದಿ ಇರ್ಬೋದು, ನೀವು ಯಾವ ರೀತಿ ಗೈಡ್ಲೈನ್ಸ್ ಅವ್ರಿಗೆ ಕೊಡ್ತಿದ್ರಿ? ಈ ಒಂದು ಮನೇಲಿ ಡಿಸಿಪ್ಲಿನ್ ಇದೆಲ್ಲ ನಾವು ಓದಬೇಕಾದ್ರೆ ಅದೇನು ಹೇಳಬೇಕು ಹೇಳ್ತಾ ಇದ್ವಿ, ಯಾವ ಸ್ಕೂಲ್ಗೆ ಹಾಕಬೇಕು, ಯಾವ ಕಾಲೇಜ್ಗೆ ಹಾಕಬೇಕು, ಎಲ್ಲಿ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಅಲ್ಲಿ ಆಗ್ತಾಯಿದ್ವಿ. ನಾನು ಕಲಾವಿದನಾಗಬೇಕು ಅಂತ ಬಂದಾಗ, ನವಗ್ರಹಕ್ಕೆ ಅವನು ಸೆಲೆಕ್ಟ್ ಆದಾಗ ಬಂದು ಡೈರೆಕ್ಟ್ರು ದಿನಕರು ದರ್ಶನ್ ಅವ್ರ ಮನೆಗೆ ಬಂದು, ಅಂಕಲ್ ಈ ರೀತಿ ಪಿಕ್ಚರ್ ಮಾಡ್ತಾಯಿದ್ವಿ, ಧರ್ಮ ಅವನೇ ಹೀರೋ ಥರ, ಅವನಿಗೆ ಸಾಂಗ್ ಇರುತ್ತೆ ಎಲ್ಲ ಇರುತ್ತೆ, ನಾನು ವಿಲನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಆಯಿತು ಅಂತ ಒಪ್ಕೊಂಡ್ಮೇಲೆ ಅವ್ನು ಹೇಳಿದ್ದೇನೆಂದರೆ, ಸ್ವಲ್ಪ ಸಿನಿಮಾಗಳನ್ನು ನೋಡು, ಯಾವ್ಯಾವ ಆರ್ಟಿಸ್ಟ್ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ನಾನು ಯಾವುದೋ ಪಿಕ್ಚರ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದನ್ನು ಇವನು ಕೋಲಿಡ್ಕೊಂಡು ಅವ್ರ ಅಮ್ಮನ ಮುಂದೆಗಡೆ ಎಷ್ಟೋ ಬೇಕು ನನಗೆ, ಎಷ್ಟೋ ನನಗೆ ಕೊಬ್ಬು ಅಂತ ಎಲ್ಲ ಹಾಕಿ ತೋರಿಸೋನು, ಅದೊಂದು ಸ್ವಲ್ಪ ಇದಿತ್ತು. ಹಾಗೆ ಅಂತ ಹೇಳಿ ಅದನ್ನು ಇದು ಮಾಡಿ ಇನ್ನು ಏನು ಅದಕ್ಕೆ ಜಿಮ್ ಮಾಡಬೇಕಾ, ಅವನು ಹಾಕ್ತೀನಿ ಅಂದ ತಕ್ಷಣ ನಾನು ಹಾರ್ಸ್ ರೈಡಿಂಗ್ ಎಲ್ಲ ಕರ್ಕೊಂಡೋಗಿ ಪ್ಯಾಲೇಸ್ ಒಳಗಡೆ ಅದು ಕ್ಲಬ್ಗೆ ಹಾಕಿ, ಹಾರ್ಸ್ ರೈಡಿಂಗ್ ಕ್ಲಬ್ಗೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ, ಆಮೇಲೆ ಕೆಲವೊಂದು ಚಿತ್ರಗಳನ್ನೆಲ್ಲ ತೋರಿಸಿ ಹೇಗೆ ಇದು ಮಾಡಬೇಕು ಅಂತೇಳಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ಗೂ ಕಳಿಸಿ ಅಲ್ಲಿ ಸ್ವಲ್ಪ ತರಬೇತಿ ಕೊಟ್ಟು ಎಲ್ಲ ಮಾಡಿ ಅದ್ರ ಬಗ್ಗೆ ನೀನು ಕಾಳಜಿ ಇಟ್ಕೊ. ಅದಕ್ಕೆ ಒಂದು ಸಿನಿಮಾ ನೋಡಿದಾಗ ಈ ಸಿನಿಮಾ ಯಾಕೆ ಫ್ಲಾಪ್ ಆಯಿತು, ಇಷ್ಟು ಒಳ್ಳೆ ಆ್ಯಕ್ಟ್ರ್ ಇದ್ದಾರೆ, ಇಷ್ಟು ಫೇಮಸ್ ಆ್ಯಕ್ಟ್ರ್ ಇದ್ದಾರೆ, ಫೇಮಸ್ ಡೈರೆಕ್ಟ್ರ್ ಇದ್ದಾರೆ, ಅದನ್ನು ಗ್ರಹಿಸ್ಕೊ. ಏನು ಕಾರಣ ಇರ್ಬೋದು ಈ ಫ್ಲಾಪ್ ಆಗೋಕ್ಕೆ, ನಿನಗೆ ಎಲ್ಲಿ ನೋಡಿದಾಗ ಯಾವ ರೀತಿ ಬೇಜಾರಾಯಿತು ಆ ಸೀನ್ ನೋಡಿದಾಗ,
ಇಲ್ಲ ಒಂದು ಸಣ್ಣ ಚಿಕ್ಕ ಕಲಾವಿದರು, ಹೊಸ ಕಲಾವಿದರು ಮಾಡಿದಾಗ ಅದು ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗೋಗ್ಬಿಡುತ್ತೆ. ಅದನ್ನು ನೋಡು, ಇದು ಯಾಕೆ ಸೂಪರ್ ಡೂಪರ್ ಹಿಟ್ ಆಯಿತು, ಇವ್ರೇನು ಫೇಮಸ್ ಹೀರೋ ಅಲ್ಲ, ಫೇಮಸ್ ಹೀರೋಯಿನ್ ಅಲ್ಲ, ಫೇಮಸ್ ಡೈರೆಕ್ಟರ್ ಅಲ್ಲ, ಬಟ್ ಸೂಪರ್ ಹಿಟ್ ಆಗೋದು. ಅದಕ್ಕೆ ನನಗೆ ಗ್ರಹಿಸ್ಕೋ, ಇಲ್ಲಿ ಕಥೆ ಚೆನ್ನಾಗಿದೆ, ಇಲ್ಲಿ ಸಂಭಾಷಣೆಗಳು ಚೆನ್ನಾಗಿದೆ, ಇಲ್ಲಿ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ, ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಅದನ್ನು ನೀನು ಇದು ಮಾಡಿಕೊಂಡು ನೀನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆ ಪಾತ್ರ ಅವ್ರು ಹೇಳಿದಾಗ ನೀನು ಆಗೋಗ್ಬೇಕು ಆ ಪಾತ್ರ. ನೀನು ಕೆಟ್ಟವನಂದರೆ ಕೆಟ್ಟವನ ಹಾಗೇ ನಿನ್ನ ನಡೆನುಡಿಗಳಿರಬೇಕು. ನೀನು ಒಳ್ಳೆಯನಂದರೆ ಒಳ್ಳೆಯನಾಗೇ ಇರಬೇಕು. ನೀನೊಬ್ಬ ದೈವಭಕ್ತ ಅಂದರೆ ದೈವಭಕ್ತನಾಗೇ ಇರಬೇಕು. ಅದಕ್ಕೆ ಯಾವ ರೀತಿ ಏನು ಮಾಡ್ಕೊಳ್ಬೇಕು ಪ್ರಿಪ್ರೇಷನ್ನು ಅದೆಲ್ಲ ಮಾಡ್ಕೊಂಡು ಈ ಥರ ಗೈಡ್ ಮಾಡಿದ್ದೀನಿ ಅಂತ. ಬಾಕಿದು ಅವರು ಅಲ್ಲಿ ಡೈರೆಕ್ಟ್ರ್ ಏನು ನಾನು ಹೇಳ್ಕೊಡ್ಬೋದು, ಅಲ್ಲಿ ಡೈರೆಕ್ಟ್ರ್ ಬೇರೆ ಹೇಳ್ಕೊಡ್ಬೋದು, ಇಲ್ಲ ಸರ್ ಆ ಥರ ಬೇಡ ಈ ಥರ ಮಾಡೋಣ, ಅದನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ನವಗ್ರಹ ಒಂದು ಕಾನ್ಸೆಪ್ಟ್ ಎಷ್ಟು ಇಷ್ಟ ಆಯಿತು ಸರ್ ನಿಮಗೆ? ಅಂದರೆ ವಿಲ್ಲನ್ ಮಕ್ಕಳನ್ನ ತೆರೆ ಮೇಲೆ ತೋರಿಸೋ ಅಂಥದ್ದು ರಿಯಲಿ ಇಟ್ಸ್ ಎ ಗ್ರೇಟ್ ಅಟೆಂಪ್ಟ್ ಅಲ್ಲ, ಗ್ರೇಟ್. ಒಬ್ಬರು ವಿಲನ್ಗಳ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಹಾಕೊಂಡು ಒಂದು ಚಿತ್ರ ಮಾಡಿದ್ರೆ ಹೇಗಿರುತ್ತೆ. ಇಲ್ಲದೇ ಎಲ್ಲ ಇಂಡಸ್ಟ್ರಿನಲ್ಲೇ ಯಾರ್ಯಾರು ನುರಿತ ಕಲಾವಿದರು, ಹೆಸರು ಮಾಡಿರೋ ಕಲಾವಿದರನ್ನ ಹಾಕ್ಕೊಂಡು 7 ಜನ 7 ಪಾತ್ರ ಮಾಡ್ಬೋದಾಗಿತ್ತು. ಇದೆಲ್ಲ ಒಂದು ಕಡೆ ಅವ್ರಿಗೆ ಬಂದು ಒಂದು ಒಳ್ಳೆಯ ಥಾಟ್. ಇವರು ದಿನಕರ್ ಇರ್ಬೋದು, ದರ್ಶನ್ ಅವರು ಇರ್ಬೋದು, ಅವ್ರ ತಾಯಿಯವ್ರಿಗೆ ಹೇಳಿದಾಗ ಹೌದು ಕಣೋ ಒಳ್ಳೆ ಚೆನ್ನಾಗಿರುತ್ತೆ ಐಡಿಯಾ ಇರುತ್ತೆ ಅಂದಾಗ, ಕೀರ್ತಿಯವ್ರ ಮಗನೂ ಇದ್ದಾನೆ ನೋಡು ಅಂತೇಳಿ, ಇನ್ನೇ ಅದು ಸುಧೀರ್ ಅವ್ರ ಮಗ ಇದ್ದಾನೆ ನೋಡು, ಸುಂದರಕೃಷ್ಣ ಅವ್ರ ಮಗ, ಈಗ ಎಲ್ಲರದ್ದು ಹೆಸರು ಹೇಳಿ ಕರ್ಕೊಂಡು ಇಟ್ಸ್ ಎ ಗ್ರೇಟ್. ಒಂದು ಒಳ್ಳೆ ಕೊಡುಗೆ ಅಂತ ಹೇಳಿದ್ರು ಇಂಡಸ್ಟ್ರಿಗೆ. ಅವರು ನಾಳೆ ದಿವಸ ಬ್ರಹ್ಮ ಹೆಸರು ಮಾಡಿದ್ದಾನೆ, ಇನ್ನು ಎಷ್ಟೇ ಬೆಳೆದ್ರು ಅದು ದಟ್ ಈಸ್ ದ ಗಿಫ್ಟ್ ಆಫ್ ತೂಗುದೀಪ ಫ್ಯಾಮಿಲಿ ಅಂತ. ಸರ್, ಶ್ರೀನಿವಾಸ್ ತೂಗುದೀಪ ಅವರು ಯಾವ ರೀತಿ ನಿಮಗೆ ಆಪ್ತರಾಗಿದ್ದರು? ಭಾಳ ಆಪ್ತರು, ಭಾಳ ಆಪ್ತರು. ಅವ್ರ ಕಾಫಿ ಕುಡಿಬೇಕು ಅನ್ಸರೆ 2 ಕಾಫಿ ತೊಗೊಂಬ, ಅವ್ರದ್ದು ಊಟ ಮಾಡಬೇಕು, ಕೀರ್ತಿಯಲ್ಲಿ ಇದೆಯಲ್ಲಿ ಅಂದು ಭಾಳ ಆಪ್ತರು. ಅವರು ಆಗಿರ್ಬೋದು, ವಜ್ರಮಣಿ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ದಿನೇಶ್ ಸರ್ ಆಗಿರ್ಬೋದು, ಸುಂದರಕೃಷ್ಣ ಅವ್ರಿರ್ಬೋದು, ವೆರಿ ದಿಸ್ ಥಿಂಗ್. ಕುಂತ್ಕೊಂಡ್ರೆ ಹಾಡು ಹೇಳ್ಕೊಂಡು ಜೋಕ್ ಮಾಡಿಕೊಂಡು ಅದನ್ನು ಅದು ಮಾಡಿದೆಲ್ಲ ಅದು ಮಾಡಬೇಕು, ಅದು ಮಾಡಿಸಿ ನಾವು ಸರಿ ಅದು ಮಾಡೋದು ಹೆಂಗೆ ಮಾಡ್ತೀಯ ಅಂತ ಅವ್ರು ಕೇಳೋದು. ಸರ್ ನೀವು ಆ ಸಿನಿಮಾದಲ್ಲಿ ಈ ರೀತಿ ಮಾಡಿದ್ರಿ, ಮಯೂರದಲ್ಲಿ ಈ ಥರ ಮಾಡಿದ್ರಿ, ಅದು ಹೆಂಗೆ ಜ್ಞಾಪಿಸ್ಕೊತಿದ್ರಿ ಆ ಡೈಲಾಗ್, ಅಷ್ಟೊದ್ದ ಡೈಲಾಗ್ಗಳನ್ನ ಇದು ಅಂತೇಳಿ ಅವರು ಈ ರೀತಿ ಅಂತ ಏನು ಹೇಳೋದು, ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಎಲ್ಲ ಒಂದು ಕಡೆ. ವೆರಿ ನೈಸ್, ವೆರಿ ಇಂಟ್ರಾಕ್ಷನ್. ನಾನು ಆ ಜಯಂತಿ ಅಮ್ಮ ಅವ್ರಿಗೆ ಮಗನಾಗಿ ಮಾಡಿದ್ದೆ 2ನೇ ಪಿಕ್ಚರನ್ನು, ತಾಯಿಗಿಂತ ದೇವರಿಲ್ಲ ಅನ್ನೋದು. ಅಲ್ಲಿ ಅಮ್ಮ 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 ಅಂತ ಹೇಗೆ ಹೇಳ್ತಿದ್ನೋ, ಅವರು ಕೊನೆ ಉಸಿರಿರೋವಾಗ ನಾನು ಅವ್ರನ್ನ ಕಂಡಾಗೆಲ್ಲ ಅಮ್ಮ ಅಂತಲೇ ಕರಿತಾಯಿದ್ದೆ. ಅವ್ರು ನನಗೆ ಜೈ ಅಂತ ಕರೆಯೋರು, ಜಯಕುಮಾರ್ ಅಂತ ಹೋಗಿದ್ದಿದ್ದು. ಕೀರ್ತಿ ಅನ್ನೋದಕ್ಕಿಂತ ಜೈ ಬಾಯ್ಲಿ ಅಂತ ಕೂಗೋದು, ಮಾತಾಡ್ಸೋದು, ಈ ರೀತಿ ಮಾಡೋದು. ವೆರಿ ನೈಸ್ ರಿಲೇಷನ್ಶಿಪ್ ವಿ ಹ್ಯಾಡ್. ಅವರಿರ್ಬೋದು, ಪಂಡ್ರಮ್ಮ ಅವರಿರ್ಬೋದು, ಲೀಲಮ್ಮ ಅವರಿರ್ಬೋದು, ಲೀಲಾತಿ ಅಮ್ಮ ಅವರು, ಆರ್ತಿ ಮೇಡಮ್ ಅಂತ ಎಲ್ಲ ವೆರಿ ಡಿಸ್ಟಿಂಗ್. ಏನೋ ಇಟ್ ಈಸ್ ಒಂಥರ. ಆಮೇಲೆ ಬಂದ ತಕ್ಷಣ ಅವರು ನಮ್ಮನ್ನು ರಿಸೀವ್ ಮಾಡೋ ರೀತಿ ಇರ್ಬೋದು, ಇಲ್ಲ ಅವ್ರು ಬಂದ ತಕ್ಷಣ ನಾವು ಆಗಲೇ ಅಲ್ಲೇ ಕುಂತಿದ್ರೆ ನಾವು ಎದ್ದು ನಿಂತ್ಕೊಂಡ ತಕ್ಷಣ ಬಂದು ಅದನ್ನು ಕೈ ಹಿಡ್ಕೊಂಡು ಮಾತಾಡಿಸಿ ಆಮೇಲೆ ಕುಂತ್ಕೊಳ್ಳೋದು ತುಂಬ ಚೆನ್ನಾಗಿ. ವೆರಿ ಗುಡ್ ರಿಲೇಷನ್ಶಿಪ್, ವಿ ಎಂಜಾಯ್ಡ್ ಇಟ್. ಇಟ್ ಇಸ್ ಲೈಕ್ ಸೂಪರ್. ಆ ಮೂಡೇ ಒಂಥರ ಚೆನ್ನಾಗಿ ಕ್ರಿಯೇಟ್. ಒಟ್ಟಿಗೆ ನೀವೆಲ್ಲ ಸೇರಿದಾಗ ಮಕ್ಕಳನ್ನು ಜೊತೆಗೆ ಸೇರಿಸ್ತಿದ್ರೆ ಹೇಗೆ ಸರ್? ಈಗ ದರ್ಶನ್ ಸರ್ ಇರ್ಬೋದು, ನಿಮ್ಮ ಮಗ ಧರ್ಮ ಸರ್ ಇರ್ಬೋದು, ಇಬ್ಬರು ಜೊತೆಗೆ ಸೇರಿ ಆಟ ಆಡೋವಂಥದ್ದು ಏನಾದರೂ ಮೆಮೊರೇಬಲ್? ಇಲ್ಲ, ಆ ಥರದ್ದು ಏನು ಆಗುತ್ತೆ. ಇವರು ಇಲ್ಲಿ ಅವ್ರ ಸ್ಕೂಲ್ಗಳಲ್ಲಿ ಬ್ಯುಸಿ. ನಮ್ಮ ಮನೆಯವರು, ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು, ನಾನು 3-4 ದಿವಸನೂ ಪಿಕ್ಚರ್ ನೋಡೋಕ್ಕೆ, ನಾನು ಶೂಟಿಂಗ್ ನೋಡೋಕ್ಕೆ ಬಂದಿಲ್ಲ. ಭಾಳ ಮಗು ಆಗಿದ್ದಾಗ ನನ್ನ ಮಗಳನ್ನ ಕರ್ಕೊಂಡ್ಬಂದು ಒಂದು ಅಸಂಭವ ಅನ್ನೋ ಫಿಲ್ಮ್, ನಂದೂ ಲಕ್ಷ್ಮಣ್ ಅಂತ ಒಬ್ಬ ಕಲಾವಿದರು ತೀರ್ಕೊಂಡ್ರು. ಅವ್ರದ್ದು ಒಂದು ಫೈಟ್ ಇತ್ತು, ಆ ಫೈಟ್ ಸೀನ್ ಇದ್ದಾಗ ಬಂದಿದ್ರು ಅಲ್ಲಿ. ಅದೇನು ಮೈಗೆ ಸಡನ್ನಾಗಿ ಜ್ವರ ಬಂತು ಅಂತೇಳಿ ಕರ್ಕೊಂಡು ಮೈಸೂರಿಗೆ. ಅವಾಗ ಬಿಟ್ಟರೆ ಅವ್ರು ಜಾಸ್ತಿ ಇದೆ. ನನ್ನ ಸಿನಿಮಾಗಳನ್ನ ನೋಡೋರು, ನಾವು ರಿಲೀಸ್ ಆದಾಗ ಎಲ್ಲ ಜೊತೆ ನೋಡಿದ್ರೆ ಸಿನಿಮಾ ನೋಡೋರು. ಆಮೇಲೆ ಟಿ ವಿ ಎಲ್ಲ ಬಂದ ಮೇಲೆ ಅದರಲ್ಲಿ ನೋಡೋದು, ಕ್ಯಾಸೆಟ್ಗಳು ಹಾಕ್ಕೊಂಡು ನೋಡೋದು. ಕೆಲವೊಮ್ಮೆ ಅದನ್ನು ಕೆಲವು ಕ್ಯಾಸೆಟ್ಗಳು ನಾವು ಇಟ್ಕೊಳ್ತಿದ್ವಿ. ಡ್ಯಾನ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲ ಸಿ ಡಿಗಳೆಲ್ಲ ಇಟ್ಕೊಂಡು
ತೂಗುದೀಪ ಫ್ಯಾಮಿಲಿಯವರು ನಿಮಗೆ ಬಹಳಷ್ಟು ಆಪ್ತರಿಂದ ಈ ಪ್ರಶ್ನೆ ಸರ್. ದರ್ಶನ್ ಅವರ ಒಂದು ಸದ್ಯಕ್ಕೆ ನಡೀತಿರುವಂಥದ್ದು ಪರಿಸ್ಥಿತಿ ಇರ್ಬೋದು, ಇಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ, ಯಾಕಂದರೆ ಅದು ನ್ಯಾಯಾಲಯದಲ್ಲಿದೆ. ಅದು ನಾವು ಯಾರನ್ನು ನಾವು ತಪ್ಪು ಮಾಡಿದ್ದಾರೆ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ಆಮೇಲೆ ಅದು ಕೇಸ್ ಏನಾಗುತ್ತೆ ಅಂತ ಹೇಳೋ ಅಧಿಕಾರನೂ ನಮಗಿಲ್ಲ. ಅದೇ ಇಲ್ಲ, ದೇವರಲ್ಲಿ ಬೇಡೋದು ಎಲ್ರಿಗೂ ಇದು ಸಿಗಲಿ ಅಂತ, ನೆಮ್ಮದಿ ಸಿಗಲಿ, ಇದಾಗಲಿ ಅಂತ ಹೇಳಿ ಅದನ್ನು ಇದಾಗಬಾರ್ದಿತ್ತು. ಇದೊಂದು ದುಃಖಕರವಾದ ಘಟನೆ, ನಮ್ಮ ಫುಲ್ ಇಂಡಸ್ಟ್ರಿಗೆ ಬಂದಂಥ ಒಂದು ಆಘಾತ ಅಂತ ಅಷ್ಟೇ ಹೇಳೋದು. ಓಕೆ ಸರ್, ಈಗ ನೆಕ್ಸ್ಟ್ ನೀವು ಬಿಗ್ ಬಾಸ್ ಮಗನ ಬಗ್ಗೆ ಬರೋಣ. ಯಾಕೆ ಸರ್ ಈ ನಿರ್ಧಾರ ಮಾಡಿದ್ರಿ? ಅಂದ್ರೆ ಮಗನ್ನ ಬಿಗ್ ಬಾಸಿಗೆ ಕಳಿಸ್ಬೇಕು ಅನ್ನೋಂತ, ಯಾಕಂದ್ರೆ ಮುಂಚೆನೂ ಆಫರ್ ಬರ್ತಿತ್ತಂತೆ ಧರ್ಮಸ್ಥಳಕ್ಕೆ, ಬಟ್ ಈ ಬಾರಿ ಡಿಸೈಡ್ ಮಾಡಿದ್ದು ಯಾಕೆ? ಈ ಸರಿ ಹಿ ಡಿಸೈಡೆಡ್. ಹಿಂಗೆ ಆಫರ್ ಬಂದಿದೆ, ಲಾಸ್ಟ್ ಇಯರ್ ಬಂದಿತ್ತು, ನಾನು ಬೇಡ ಅಂದ್ಕೊಂಡಿದ್ದೆ. ಆಫರ್ ಬಂದಿತ್ತು, ನಾನು ಇಫ್ ಯು ಆರ್ ಕಂಫರ್ಟಬಲ್ ಯು ಗೋ ಹೆಡ್ ಅಂತ ಅಷ್ಟೇ ಹೇಳಿದ್ದು. ಗೋ ಹೆಡ್ ಒಂದೇನು ಹೇಳಿದೆ ಅಂದರೆ, ಸ್ವಲ್ಪ ಬಿಗಿನಿಂಗಲ್ಲಿ ಒಂದಷ್ಟು ದಿವಸ ಅಬ್ಸರ್ವ್ ಮಾಡಿ ಎಲ್ಲರೂ, ಯಾರ್ಯಾರ್ದು ಇದು ಹೇಗಿರುತ್ತೆ, ಅವ್ರು ಹೇಗೆ ನಡ್ಕೋತಾರೆ, ನಿಮ್ಮ ಜೊತೆ ಹೇಗೆ ನಡ್ಕೋತಾರೆ ಎಲ್ಲ ಇದು ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಹರ್ಟ್ ಮಾಡಬೇಡ, ನೋ ಮಾಡಬೇಡ. ನೀನು ಮಾತಾಡೋದು ಏರಿನ ಧ್ವನಿನಲ್ಲಿ ನಿನಗೆ ಯಾರಿಗೋ ಒಂದು ಅನ್ಯಾಯ ಆಗ್ತಿದೆ, ಇದಾಗ್ತಿದೆ ಮಾತಾಡೋದು, ಆದರೆ ಬಳಸಬಾರದಂಥ ಪದಗಳನ್ನು ಬಳಸೋಕೆ ಹೋಗೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ. ರೈಸ್ ವಾಯ್ಸ್ ರೆಸ್ಪಾಂಡ್ ಸುಮಾರು ಸಾರಿ ಅವನು ಕಿರ್ಚಾಡಿದ್ನಲ್ಲ, ಅವರು ಜಗದೀಶ್ ಅವ್ರ ಜೊತೆನೂ ಕಿರ್ಚಾಡ ಹಾಗಿರುತ್ತೆ. ಆ್ಯಂಡ್ ಹಿ ಡಿಡ್ ಎ ವೆರಿ ಗುಡ್ ಜಾಬ್. ಆ್ಯಂಡ್ ಕೆಲವೊಮ್ಮೆ ನಾವು ಹೇಗೆ ನಾವು ನಮ್ಮ ಜೀವನ ರೂಢಿಸ್ಕೊಂಡಿರ್ತೀವೋ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗೋದು ಕಷ್ಟ ಆಗುತ್ತೆ ಎಂಥವ್ರಿಗಾದ್ರೂ. ಅದೇ ಅದು ಅವನು ಹೇಗಿದಾನೋ ಹಾಗೆ, ಅದು ಎಷ್ಟು ಬೇಕೋ ಟಾಸ್ಕ್ ಆಡೋದು ಇರ್ಬೋದು, ಇನ್ನೊಂದಿರ್ಬೋದು, ಒಬ್ಬರ ಜೊತೆ ಪ್ರೀತಿಯಿಂದ ನಡೆದಾಡೋದಿರ್ಬೋದು, ಅದನ್ನು ಎಷ್ಟು ಬೇಕೋ ಅಷ್ಟು ಅವ್ನು ಮಾಡಿದ್ದಾನೆ. 55 ದಿನಕ್ಕೆ ಯಾಕೆ ಹೊರಗೆ ಬಂದರು ಅನಿಸುತ್ತೆ ಸರ್ ನಿಮಗೆ? ಮಸ್ಟ್ ಬಿ ಚಾನೆಲ್ನವ್ರು ಏನೋ ಒಂದು ಡಿಸಿಷನ್ ತೊಗೊಂಡಿರ್ಬೋದು. ಇನ್ನೂ ಜೋರಾಗಿ ಮಾತಾಡಬೇಕಾಗಿತ್ತು, ಇನ್ನೂ ಜಾಸ್ತಿ ಮಾತಾಡಬೇಕಾಗಿತ್ತು, ಟಾಸ್ಕ್ಗಳು ಬಂದಾಗ ಜಾಸ್ತಿ ಇನ್ವಾಲ್ವ್ ಆಗಬೇಕಾಗಿತ್ತು. ಎಷ್ಟೋ ಟಾಸ್ಕ್ಗಳು ಗೆದ್ದಿದ್ದಾನೆ, ಎಷ್ಟೋ ಟಾಸ್ಕ್ಗಳು ಅವನು ಇದಾಗಿಲ್ಲ. ಹಂಗಂತೇಳಿ ಚಾನೆಲ್ನೂ ಡಿಸಿಷನ್ ತೊಗೊತಾರೆ. ಇನ್ನು ಜನಗಳು ವೋಟಿಂಗಲ್ಲೂ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ವಿ ಆರ್ ವೆರಿ ಹ್ಯಾಪಿ. ನಾನು ಸುದೀಪ್ ಅವರು ಒಂದೇ ಮಾತಾಡಿದೆ, ಧರ್ಮ ಇವತ್ತು ಕಪ್ಪು ತರದೇ ಇರ್ಬೋದು, ಆದರೆ ಇಷ್ಟು ದಿನಗಳು ಅವನು ಇದ್ದು ಅವನು ಕರ್ನಾಟಕದ ಅಷ್ಟು ಜನಗಳ ಹೃದಯನ ಗೆದ್ದಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್. ತಮ್ಮ ಗೈಡ್ಲೈನ್ನಲ್ಲಿ ನೀವು ಅವಾಗವಾಗ ಅವನು ಗೈಡ್ ಮಾಡ್ತಿದ್ರೆ ಅದರಿಂದ ಬಹಳಷ್ಟು ಕಲ್ತಿದ್ದಾನೆ ಅವನು. ವೆರಿ ಹ್ಯಾಪಿ, ವಿ ಆರ್ ವೆರಿ ಹ್ಯಾಪಿ. ವಾಟ್ ಎವರ್ ಇಷ್ಟು ದಿನ ಇದ್ದಿದ್ದೇ ನಮಗೆ ಇದಾಯಿತು. ಅಲ್ಲಿ ಒಳಗಡೆ ಇರೋರು ಅಷ್ಟೇ, ಎವ್ರಿಬಡಿ ಈಸ್ ಎ ವಿನ್ನರ್. ಅಲ್ಟಿಮೇಟಾಗಿ ಯಾವುದೋ ಒಂದು 10 ಟೀಮ್ ಆಟ ಆಡಿದ್ರೆ, ಫುಟ್ಬಾಲ್ ಆಡಿದ್ರೆ ಒಂದು ಟೀಮ್ ಗೆಲ್ಲಬೇಕು, ಇನ್ನು ಬಾಕಿ ಟೀಮ್ ಒಂದು ಸೋಲ್ಬೇಕು. ಅದು ಯಾವ ಟೀಮು ಅಂತ ಗೊತ್ತಿಲ್ಲ. ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆಲ್ಲಿ ಅಂತ ದೇವರಲ್ಲಿ ಬೇಡ್ತೀನಿ ಅಂತಲೇ ಹೇಳ್ತೀನಿ. ಅನ್ನೋವಂಥದ್ದು ಒಂದು ಪದಾನ ಧರ್ಮ ಸರ್ಗೆ ಹೇಳಿದರು ಮನೆಯವರು ಎಲ್ಲ ಸೇರಿ. ಇವಾಗ ನಾವು ಅದು ಒಂಥರ ಕಾಮನಾಗಿ ಮಾತಾಡಬೇಕಾದ್ರೆ ಅವನ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಇಲ್ಲ ಇನ್ಯಾರೋ ಒಬ್ಬರು ವಯಸ್ಸಾದವರು ಅವ್ರಿಗೆ ಆ ಅಧಿಕಾರ ಇರುತ್ತೆ ಅಂದ್ಕೊಂಡೆ, ಅವನ್ನ ಲಾಯ್ಕಿಲ್ಲ ಕಣೋ, ಅದಕ್ಕೆ ಆ ಪಾತ್ರಕ್ಕೆ ಇದಿಲ್ಲ, ಗತ್ತು ಇದೆಲ್ಲ ಇರೋಲ್ಲ ಅಂತ ಹೇಳಿರ್ಬೋದು. ಅದು ಅವ್ರದ್ದೊಂದು ಪ್ರೊಸೀಜರ್. ಇವಾಗ ಎಷ್ಟು ಜನ ಗೋಮುಖ ವ್ಯಾಘ್ರ ಅಂತ ಇದು ಮಾಡ್ತಾರೆ. ಅದು ಆಮೇಲೆ ಏನು ಮೊನ್ನೆ ಏನೋ ಒಂದು ವರ್ಡ್ ಹಾಕಿದ್ರು, ಒಂದಷ್ಟು ಅವಾಚ್ಯ ಶಬ್ದಗಳನ್ನು ಒಳಗಡೆ ಬೇರೆಯವ್ರು ಅವಾಚ್ಯ ಶಬ್ದ ಅಂತ ಹೇಳೋಕ್ಕಾಗಲ್ಲ. ಅದು ಅವಾಚ್ಯ ಶಬ್ದಗಳೇ ಬೇರೆ, ಅದು ಬೇರೆ ಲೆವೆಲ್. ಅದು ಇದು ಒಂಥರ ಕಠೋರವಾದ ಶಬ್ದಗಳು, ಕೇಳಿಸ್ಕೊಂಡು ಕಠೋರವಾಗಿರುತ್ತೆ ಅಂತ. ಗೋಮುಖ ವ್ಯಾಘ್ರ ಅಂದರೆ ಏನಿದೆ. ಆಮೇಲೆ ದಿಢೀರಂತ ಹೇಳಿ ನಿನ್ನಂಥ ಕಚಡ ಬೇರೆ ಯಾರೂ ಇಲ್ಲ ಅಂದ್ಬೋದು. ಆ ಥರದ್ದು ಇದಾದಾಗ ನಮಗೊಂದು ಸಲ ಅನ್ನಿಸ್ತದೆ. ಬಟ್ ಓಕೆ, ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಅದೊಂದು ಶೋ ನಡೀತಾ ಇದೆ, ಆ ಶೋನಲ್ಲಿ ಯಾವುದೋ ಒಂದು ಬಂದಾಗ ಅದೇ ಏನು ಇದು ಮಾಡೋದು. ಯಾವ ಎಪಿಸೋಡ್ ನಿಮ್ಗೆ ತುಂಬ ಇಷ್ಟ ಆಗಿತ್ತು, ಜೊತೆಗೆ ಈ ಎಪಿಸೋಡ್ ನನಗೆ ಇಷ್ಟ ಆಗಿಲ್ಲ ಅನ್ನೋದಾದರೆ? ಇಲ್ಲ, ನನಗೆ ಎಲ್ಲನೂ ಇದೆ ಇಷ್ಟ ಆಯಿತು. ಎಲ್ಲರೂ ಮಾಡಿದ್ದು ಮೇಲೆ ನಾನು ಹನುಮಂತು ಮಾಡಿದ್ದನ್ನು ಇಷ್ಟಪಟ್ಟಿದ್ದೀನಿ. ಚೈತ್ರ ಅವರು ಮಾತಾಡೋ ಶೈಲಿ ಅದನ್ನು ಇಷ್ಟಪಟ್ಟಿದ್ದೀನಿ. ಶಿಶಿರ್ ಅವರು ಮಾಡ್ತಿದ್ದ ರೀತಿ ಅವ್ರು ಸ್ವಲ್ಪ ಸಾಫ್ಟಾಗೇ ಇರ್ತಾರೆ.
ಇದು. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಅವರನ್ನು ಜೋರಾಗಿ ಮಾತಾಡ್ತಾರೆ. ಅವ್ರದ್ದು ತ್ರಿವಿಕ್ರಮ್ ಆಗಿರ್ಬೋದು, ಆಮೇಲೆ ಐಶ್ವರ್ಯ ಅವರು ಡ್ಯಾನ್ಸ್ ಮಾಡೋದು, ಶಿ ಎಂಜಾಯ್ಸ್ ಡ್ಯಾನ್ಸಿಂಗ್, ಹಾಗೆ ಶಿ ಎಂಜಾಯ್ಸ್ ಮ್ಯೂಸಿಕ್. ಅವರಾಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, ಆಮೇಲೆ ಅವರು ಧನರಾಜ್ ಅವರು, ಧನಂಜಯ ಅವರು, ಇವ್ರ ಜೊತೆ ಸೇರ್ಕೊಂಡು, ಹನುಮಂತ ಜೊತೆ ಸೇರ್ಕೊಂಡು ಅವ್ರದ್ದೇ ಒಂದು ಸ್ಟೈಲು, ಅವ್ರದ್ದೇ ಒಂದು ಕತೆ. ಮೊದಲು ನಾವು ಇಂಗ್ಲೀಷ್ ಪಿಕ್ಚರ್ಗಳಲ್ಲಿ ಕಾಂಬಿನೇಷನ್ ನೋಡ್ತಾ ಇದ್ವಿ, ಡಾರ್ಲೆಂಡ್ ಆರ್ಡಿ, ಟೆರೆನ್ಸ್ ಹಿಲ್ಲು ಇನ್ನೊಬ್ಬರು ಅಂತ ಹೇಳ್ಬಿಟ್ಟು. ಹಂಗೆ ನಮ್ಮ ಕನ್ನಡದಲ್ಲಿ ಬಾಲಣ್ಣ ಅವ್ರದ್ದರೆ ನರಸಿಂಹರಾಜ್ ಅವರು ಇರಬೇಕು, ನರಸಿಂಹರಾಜ್ ಅವ್ರ ಜೊತೆಯಲ್ಲಿ ದ್ವಾರಕೀಶ್ ಇರಬೇಕು. ಈ ರೀತಿ ಕಾಂಬಿನೇಷನ್ಗಳು ನೋಡ್ತಾ ಇದ್ವಿ ಅವಾಗ ನಾವು. ಆ ಥರ ಇವರು ಇದೊಂದು ಕಾಂಬಿನೇಷನ್ ಮಾಡಿಕೊಂಡು ಎಲ್ಲಿ ಜನ ನಗಿಸ್ಬೇಕು, ಎಲ್ಲಿ ಟಾಸ್ಕ್ ಹೇಗೆ ಮಾಡಬೇಕು, ಏನಂತ ಮಾಡೋದು. ದಟ್ಸ್ ಆಲ್ಸೋ ಗುಡ್. ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್ ಜಾಬ್. ಈ ಕಡೆ ಜಗದೀಶ್ ಅವರ ಜೊತೆಗೆ ಇಡೀ ಮನೆಯವರೆಲ್ಲ ತಿರುಗಿ ಬಿದ್ದಾಗ ಜಗಳ ನಡೀತಾ ಇತ್ತು. ಆ ಟೈಮಲ್ಲಿ ಧರ್ಮ ಅವರು ಮಾತನಾಡಿದ್ರು ಹೌದು, ಬಟ್ ಆ ಒಂದು ಕ್ಲಿಪ್ಪಿಂಗ್ ಎಲ್ಲೋ ಚಪಾತಿ ತಿಂತಿರೋ ಅಂಥದ್ದು ಅವ್ರಿಗೆ ನೆಗೆಟಿವ್ ತಂದು ಕೊಡ್ತಾ ಏನೋ. ಯಾಕಂದ್ರೆ ಸುದೀಪ್ ಸರ್ ಚಪಾತಿ ಅನ್ನೋ ಒಂದು ಪದ ಹೇಳಿ ಅವ್ರು ಹೇಳಿರ್ತಾರೆ, ಒಂದೆರಡು ಮೂರು ಸಾರಿ ಚಪಾತಿ ಕಾಣಿಸಿರ್ಬೋದು ಅವ್ರು ಇದಾದಾಗ. ಅವ್ರಿಗೆ ಅಧಿಕಾರ ಇದೆ, ಇನ್ನು ಚಪಾತಿ ತಿನ್ನೋದೇ ಆದರೆ ಸಾಲದು, ಇನ್ನೂ ನಿಮ್ಮಿಂದ ಇದಾಗಬೇಕು ಅಂತ ಹೇಳಿರ್ಬೋದು. ಅದು ದಟ್ಸ್ ನಾಟ್ ಎ ಬಿಗ್ ಪಾರ್ಟ್. ಬೇಕಾದ ಎಲ್ಲಿ ರೈಸ್ ಮಾಡಬೇಕು ಅವ್ನು ರೈಸ್ ಮಾಡ್ತಾ ಇದ್ದಾನೆ. ಬಟ್ ಅವರ ಲೆವೆಲ್ಗೆ, ಚಾನೆಲ್ ಲೆವೆಲ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಲೆವೆಲ್ಗೆ ಅವನು ಕೂಗಾಡದೆ ಇರ್ಬೋದು ಅಷ್ಟೇ. ಅದರ್ವೈಸ್ ಈಸ್ ಫ್ಯಾಂಟಾಸ್ಟಿಕ್ ಜಾಬ್. ಇನ್ನೊಂದು ನನಗೆ ಹೇಳ್ತಾ ಇದ್ದೆ, ಇವಾಗ ನನಗೆ ಯಾರಾದರೂ ಬಂದು ರೇಗಿಸಿದ್ರೆ ನಾನು ರೇಗ್ಬೋದು, ಅವಾಗ ನಾನು ಕಂಡುಬಿಡ್ಬೋದು ಏನು ಅಂತ ಹೇಳಿ ಇನ್ನೊಂದು ಮಾಡ್ಬೋದು. ನಾನು ಪ್ರೀತಿಯಿಂದ ಬಂದು ಕೀರ್ತಿ ಸರ್ ಹೇಗಿದ್ದೀರಾ, ಎಷ್ಟು ದಿವಸ ಆಯ್ತು ನೋಡು, ನಾನು ಜಗಳ ಹೇಳಿದೆ. ಹಂಗೆ ಅಲ್ಲಿರೋ ಅಷ್ಟು ಜನ ಅವನನ್ನು ಪ್ರೀತಿಸ್ತಾ ಇದ್ದರೆ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಿದ್ರೆ ಅವನಲ್ಲಿ ಜಗಳ. ಯಾರೋ ಒಬ್ಬರು ಅವನ ಮೇಲೆ ಬ್ಯಾಡ್ ಕಾಮೆಂಟ್ ಮಾಡಿದಾಗ ಅಲ್ಲಿ ಜಗಳ ಆಡಿದ್ದಾನೆ. ಇನ್ಯಾರೋ ಏನೋ ಒಂದು ನಾಮಿನೇಷನ್ ಮಾಡಿದಾಗ ಅಲ್ಲಿ ಅದೊಂದು ಕಾರಣ ಇಟ್ಕೊಂಡು ನಾನು ನಾಮಿನೇಷನ್ ಮಾಡಿದ್ದಾರೆ, ಬಾಕಿದ್ದು ನಾನು ಮಾಡಿದ ಒಳ್ಳೆ ಇದೆಲ್ಲ ನಮ್ಮ ಕಣ್ಣು ಕಾಣಲಿಲ್ವ ಅಂತಲೂ ಹೇಳ್ತಾನೆ. ಆ ಥರ ಆಗ. ಬಟ್ ಇಟ್ಸ್ ಎ ಗೇಮ್, ಲೈಫ್ ಇಸ್ ಎ ಗೇಮ್. ದಿಸ್ ಇಸ್ ಅನದರ್ ಗೇಮ್. ಇಸ್ ಎ ಪ್ಲೇ ಕ್ಯಾನ್ ಫರ್ಗೆಟ್ ಇಟ್, ದಟ್ಸ್ ಆಲ್. ಆ್ಯಸ್ ಲಾಂಗ್ ಆಸ್ ಪೀಪಲ್ ಲವ್ ಯು. ಜನಗಳ ದೃಷ್ಟಿನಲ್ಲಿ ನೀನು ಧರ್ಮರಾಯನಾಗಿರ್ತೀಯ, ನೀನು ಗೆದ್ದಿದ್ಯಾ ಅಷ್ಟೇ. ಧರ್ಮ ಅನುಷಾ ಕಪಲ್ ಅನ್ನೋ ರೀತಿಯಲ್ಲಿ ಗೋಲ್ಡನ್ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಸೊ ಆ ಎಪಿಸೋಡ್ ನೋಡಿದಾಗ ನಿಮಗೇನು ಅನ್ನಿಸ್ತು ಸರ್? ಅದು ಏನಿಲ್ಲ, ಅವ್ರ ಅನಿಸಿಕೆ ಅವರ ಹೇಳ್ತಾರೆ ಅಷ್ಟೇ. ನಮ್ಮ ಮಗ ಏನು ಅಂತ ನಮಗೆ ಗೊತ್ತು, ಅಮ್ಮ ಅನುಷಾ ಅವರು ಏನು ಅಂತ ಅನುಷಾ ಅವ್ರ ತಂದೆ ತಾಯಿಗೆ ಗೊತ್ತು. ಅವರಿಬ್ಬರು ಏನು ಅಂತ 3 ಪಿಕ್ಚರ್ನ ಜೊತೆನಲ್ಲೇ ಕೆಲಸ ಮಾಡಿದ್ದಾರೆ. ಇಷ್ಟೊತ್ತಿಗೆ ಅದೇ ಎಲ್ಲೋ ಒಂದು ನ್ಯೂಸ್ ಬರಬೇಕಾಗಿತ್ತಲ್ವ ಹೀರೋಯಿನ್ ಜೊತೆ ಮಾಡಿದಾಗ. ಏನು ಬಿಗ್ ಬಾಸ್ನಲ್ಲಿ ಅದೊಂಥರ ಇಟ್ ಈಸ್ ಟು ಕೀಪ್ ದ ಪೀಪಲ್ ಎಕ್ಸೈಟೆಡ್. ಜನಗಳಿಗೇನೋ ಒಂದು ಆಸಕ್ತಿ ಮೂಡಿಸೋದ್ರಿಂದ ಅವ್ರ ಮೇಲೆ ಇವರು ಅಷ್ಟೇ ಕ್ಲೋಸಾಗಿ ಓಡಾಡ್ಕೊಂಡಿದ್ರು. ಏನು ಕಿಚನ್ನಲ್ಲಿ ಕೆಲಸ ಮಾಡುವಾಗ ಜೊತೆನಲ್ಲಿ ಮಾಡೋದು, ಇನ್ನೆಲ್ಲ ಓಡಾಡಬೇಕಾದ್ರೆ ಕೈ ಇಟ್ಕೊಂಡು ಮಾತಾಡೋದು, ಇದು ಮಾಡೋದು. ನಮಗೆ ನಮ್ಮ ಶೂಟಿಂಗಲ್ಲಿ ಯಾರಾದರೂ ನಮ್ಮ ಒಂದು 2 ದಿವಸ ಆದ ತಕ್ಷಣ ನನ್ನ ಮಗಳ ಪಾತ್ರ ಮಾಡಿದ್ರು, ಇಲ್ಲ ಇನ್ನೊಬ್ಬ ಹೆಣ್ಮಗುನ ಅವರು ಅಂಕಲ್ ಅಂತ ಕರೆಯೋಕ್ಕೆ ಇಷ್ಟ ಆಗಿರ್ಬೋದು, ಪಪ್ಪ ಅಂತಲೇ ಕರೀತಾರೆ. ಪಪ್ಪ ಅಂತ ಬಂದು ತಪ್ಕೊಳ್ತಾರೆ, ಪಪ್ಪ ಅಂತ ಎಲ್ಲಾದರೂ ಹೋಗ್ಬೇಕಾದ್ರೆ ಕೈ ಹಿಡ್ಕೊಳ್ತಾರೆ. ಏನೋ ಕಲ್ಲು ಮಣ್ಣಿಗೆ ಇತ್ತು, ಏನೋ ಮಳೆ ಬಿದ್ದಿತ್ತು, ಇದಿತ್ತು ಅಂತ ಹೇಳಿದ್ರೆ ಕೈ ಇಟ್ಕೊಂಡು ಇದು ಮಾಡ್ತಾರೆ. ಬೇಕು ಅಂದರೆ ಅದಕ್ಕೆ ನೀವು ಒಂದು ಕತೆ ಕಟ್ಬೋದು, ಏನಿದೆ ಅವ್ರ ಮಧ್ಯ ಮಳೆ ಬಿದ್ದಿದೆ ಅಷ್ಟೇ. ಸರ್ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ಗೆ ಏನಾದರೂ ನಿಮ್ಮನ್ನು ಕರೆದ್ರೂ ಹೋಗ್ತೀರಾ? ಅದು ನೋಡೋಣಮ್ಮ. ಅದು ಯಾರೋ ಹೇಳಿದ್ರು, ಸರ್ ಎಲ್ರಿಗೂ ಏನೇನೋ ಅವಾರ್ಡ್ಗಳೆಲ್ಲ ಬಂದಿದೆ, ನಿಮಗೆ ಬಂದಿಲ್ಲ, ಬಂದರೆ ನನಗೆ ಬಂದಿಲ್ಲದೆ ಇರ್ಬೋದು. ಆ ವರ್ಷದ ಅವಾರ್ಡ್ ಕೊಡುವಾಗ ನಾನು ಚೆನ್ನಾಗಿ ಮಾಡಿರ್ಬೋದು, ಆದರೆ ಎಲ್ಲೋ ಒಂದು ಕಡೆ ಅವರು ಸೆಲೆಕ್ಟ್ ಮಾಡೋರು ನೋಡಿದಾಗ ಇನ್ನೊಬ್ಬರು ನನಗಿನ ಚೆನ್ನಾಗಿ ಮಾಡಿರ್ಬೋದು, ನಾನು ಚೆನ್ನಾಗಿ ಮಾಡಿರ್ಬೋದು, ನನಗಿನ ಸ್ವಲ್ಪ ಅವ್ರು ಇಂಟ್ರೆಸ್ಟ್ ಆಗಿರ್ಬೋದು, ಅವ್ರಿಗೆ ಅವಾರ್ಡ್ ಕೊಡೋಣ. ಆ ರೀತಿ ಇಷ್ಟು ವರ್ಷ ಇರ್ಬೋದು. ಅಕಸ್ಮಾತ್ ನಾನು ಕೀರ್ತಿಯವ್ರಿಗೆ ಅವಾರ್ಡ್ ಕೊಡ್ತೀನಿ ಅಂದರೆ ಬೇಡ ಅನ್ನೋಷ್ಟು ದುರಹಂಕಾರ ನನಗಿಲ್ಲ. ಯಾವಾಗ ಏನು ಬಂದರೂ ಎಕ್ಸ್ಪ್ಲೋರ್ ಮಾಡ್ತಾನೆ. ಯಾರೇ ನಾನು ಎಲ್ಲೋ ಫಂಕ್ಷನ್ಗೆ ಹೋದಾಗ ಎಲ್ಲೋ ಸಿಕ್ಕಿದಾಗ ಜನ ಬಂದು ನೀವು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾರೆ ಅಂದರೆ ದರ್ಶನ ಅವಾರ್ಡ್ ಫಾರ್. ಯಾವುದೋ ಒಂದು ಗಣೇಶನ ಹಬ್ಬಕ್ಕೋ ರಾಜ್ಯೋತ್ಸವಕ್ಕೋ ಹೋದಾಗ ಜನ ನೋಡಿ ಕೀರ್ತಿ ಸಾರ್ ಅಂತ ವಿಷಲ್ ಚಪ್ಪಾಳೆ ತರ್ತಾರಲ್ಲ, ದಟ್ ಈಸ್ ಗ್ರೇಟೆಸ್ಟ್ ಅವಾರ್ಡ್ ಫಾರ್ ಮಿ. ಕೀರ್ತಿ ಸರ್ ಅವರ ಸಿನಿಮಾಗಳನ್ನು ಯಾಕೆ ಈಗಿನ ಜನ್ರೇಷನ್ ಮಕ್ಕಳು ಅಂದರೆ ಯಾಕೆ ಸಿಗ್ತಿಲ್ಲ ಅವರ ಸಿನಿಮಾಗಳು ಅನ್ನೋ ಒಂದು ಪ್ರಶ್ನೆ ಸರ್. ಮಸ್ಟ್ ಬಿ ಹತ್ರ ನಾನು ಒಬ್ಬರು ಕೇಳಿದೆ, ಒಬ್ಬ ಡೈರೆಕ್ಟ್ರಿಗೆ ಕೇಳಿದೆ, ನಮ್ಮ ಆಪ್ತರವರು ಪಣಿ ರಾಮಚಂದ್ರ ಅಂತ. ಅವ್ರು ಸುಮಾರು ಚಿತ್ರಗಳು ಮಾಡೋದು,
ವಿಷ್ಣುವರ್ಧನ್ ಸರ್, ಆನಂದ್ ಸರ್ ಎಲ್ಲ ಪಿಕ್ಚರ್ ಸಿನಿಮಾಗಳು ಮಾಡಿದ್ರು. ಆವಾಗಲೂ ನನಗೆ ಗುಡ್ ಫ್ರೆಂಡ್, ಯಾಕಂದರೆ ನಾನು ಕೋ ಡೈರೆಕ್ಟರ್ ಮಾಡ್ತಿದ್ದೆ, ಅವರು ಭಾರ್ಗವ ಹತ್ರ ಕೋ ಡೈರೆಕ್ಟ್ ಮಾಡ್ತಿದ್ದೆ, ನಾನು ಬಾಬು ಅವ್ರ ಹತ್ರ ಮಾಡ್ತಿದ್ದೆ. ಅವ್ರ ಪಿಕ್ಚರ್ಗೆ ನಾನು ಅಲ್ಲಿ ಕರ್ಣ ಅನ್ನೋ ಪಿಕ್ಚರ್ ಆ್ಯಕ್ಟ್ ಮಾಡೋಕ್ಕೂ ಹೋಗ್ತಿದ್ದೆ. ಅಲ್ಲಿ ಹೇಳ್ಬಿಟ್ಟು ಹಿಂಗೆ ನನಗೆ ಅಲ್ಲಿ ಶೆಡ್ಯೂಲ್ ಇದಿದೆ ಸರ್, ಅದಕ್ಕೆ ಸ್ವಲ್ಪ ಬೇಗ ಮುಗಿಸಿದ್ರೆ ನಾನು ಅಲ್ಲಿ ಹೋಗ್ತೀನಿ ಅಂತ ಭಾರ್ಗವ ಸರ್ಗೆ ಹೇಳ್ತಾ ಇದ್ದೆ, ಇದು ಮಾಡ್ತಾಯಿದ್ದೆ. ಅವ್ರು ಡೈರೆಕ್ಟರ್ ಆದಮೇಲೆ ಯಾವ ಸಿನಿಮಾಗೂ ನಾನು ಕರೀಲಿಲ್ಲ. ಆಮೇಲೆ ನಾನು ದುಡ್ಡು ಅಂತ ಒಂದು ಮೆಗಾ ಸೀರಿಯಲ್ ಬಂತು ಉದಯ ಟಿ ವಿಗೆ. ಆವಾಗ ನನ್ನನ್ನು ಕರೆದ್ರು ಅವರು, ನೀವು ಈ ಪಾತ್ರ ಮಾಡಬೇಕು ಅಂತೇಳಿ. ಕಂಟಿನ್ಯೂಸ್ ನೆಕ್ಸ್ಟ್ ಇನ್ನೊಂದಕ್ಕೂ ಟ್ರೆಂಡ್ ಅಂತ ಹೇಳಿ ಒಂದು ಸೀರಿಯಲ್ ಅದಕ್ಕೂ ಕರೆದ್ರು. ಒಂದು ದಿವಸ ಕೇಳಿದೆ ನಾನು, ಅವ್ರ ಮನೆಗೆ ಕರೆದಿದ್ರು ನನಗೆ, ನೀವು ಡೈರೆಕ್ಟು ತಪ್ಪು ತಿಳ್ಕೊಳ್ಳೋ ಅನ್ನೋದು ಮನೆಗೆ ಬಂದುಬಿಡಿ ಕೀರ್ತಿಜಿ, ಸ್ವಲ್ಪ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ನಾನು ಸಬ್ಜೆಕ್ಟ್ ಇದು ಅಂತ. ನಾನು ಕೇಳಿದೆ, ಬನ್ನಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿ. ಏನು ಕೇಳಿ, ನೀವು ಇಷ್ಟೊಂದು ಪಿಕ್ಚರ್ಗಳು ಮಾಡಿದ್ರಲ್ಲ, ನನ್ನನ್ನು ಯಾಕೆ ಕರೀಲಿಲ್ಲ ಅಂತ. ನಾನೇನು ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತೀನಿ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂದು ಇಲ್ಲ ಇದು ಅಂತ ಅನ್ನಿಸ್ತಾ. ಅವಾಗ ಒಂದೇ ಮಾತು ಹೇಳಿದೆ, ನಾನು ಯಾವಾಗ ಕತೆ ಬರಿತಾ ಇರಬೇಕಾದ್ರೆ ಆ ಪಾತ್ರಗಳು ನನ್ನ ಮುಂದೆ ಕಣ್ಮುಂದೆ ಬಂದು ಹೋಗ್ತವೆ. ಇನ್ಯಾರು ಒಬ್ಬ ಕಲಾವಿದ ಇರ್ಬೋದು, ಇನ್ನೊಬ್ಬ ಕಲಾನಟ ಇರ್ಬೋದು, ಇನ್ನೊಬ್ಬ ತಾಯಿ ಪಾತ್ರ ಮಾಡೋರು ಇದು ಮಾಡೋದು, ಆ ಆರ್ಟಿಸ್ಟ್ಗಳು ನನ್ನ ಕಣ್ಮುಂದೆ ಬರ್ತವೆ ಕೀರ್ತಿಜಿ. ಬಟ್ ನೀವು ಯಾವತ್ತೂ ನನಗೆ ನಾನು ಮಾಡೋ ಚಿತ್ರದಲ್ಲಿ ಇದು ಬರಲಿಲ್ಲ, ನಿಮ್ಮದು ನನಗೆ ನೀವು ಬರಲಿಲ್ಲ ನನ್ನ ಮುಂದೆಗಡೆ. ಅಂದರೆ ಅವ್ರು ಮಾಡ್ತಿದ್ದೆಲ್ಲ ಒಂಥರ ಸಾಮಾಜಿಕ ಒಂದು ಸಾಂಸಾರಿಕ ಇದು, ರಮೇಶ್ ಭಟ್ ಅವರು, ಅನಂತ್ ನಾಗ್ ಅವರು ಒಂದು ತಮಾಷೆ ಇದು ಅಂತ ಅವ್ರ ದೃಷ್ಟಿನಲ್ಲಿ ನಾನು ಖಳನಟ ಅಂತ ಇರೋದ್ರಿಂದ ಇರ್ಬೋದು ಏನು, ಅಲ್ಲಿ ಬರಲಿಲ್ಲ. ಆದರೆ ನಾನು ಈ ಕತೆ ಬರೀಬೇಕಾದ್ರೆ ನೀವು ಬಂದ್ರಿ ನನ್ನ ಟಕ್ಕಂತ, ಕೀರ್ತಿ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇದರಲ್ಲಿ ನೀವು ಸ್ವಲ್ಪ ಜಾಸ್ತಿ ಕುಡಿಯೋ ಇದೆ ಸೀನ್ಗಳಿದೆ, ಅದಕ್ಕೆ ನೀವು ಬೇಕು ನನಗೆ. ಬಟ್ ನೀವು ಭಾಳ ಒಳ್ಳೆಯವರು, ಒಬ್ಬ ತಂದೆಯಾಗಿ ಒಬ್ಬ ಗಂಡನಾಗಿ ಸಂಸಾರದಲ್ಲಿ ನೀವು ಭಾಳ ಕಾಳಜಿ, ನಿಮಗೆ ಹೆಂಡತಿ ಮಕ್ಕಳು ಅನ್ನೋ ಇದು, ಆ ಎರಡೂ ನೀವು ತೋರಿಸ್ಬೋದು ಅನ್ನೋದ್ರಿಂದ ನೀವೇ ಬೇಕು ಅಂತ ನನಗೆ ಅನ್ನಿಸ್ತು. ದಿಸ್ ಇಸ್ ದ ರೀಸನ್. ಅದರ್ವೈಸ್ ಪರ್ಸ್ನಲಿ ವಿ ವರ್ ಫ್ರೆಂಡ್ಸ್, ಎಷ್ಟು ಕತೆ ಡಿಸ್ಕಸ್ ಮಾಡ್ತಿದ್ವಿ, ಏನೆಲ್ಲ ಮಾಡ್ತಿದ್ವಿ. ಯಾವತ್ತೂ ನಾನು ನಿಮ್ಮನ್ನು ಹಾಕ್ಕೋಬಾರ್ದು, ನನ್ನ ಚಿತ್ರಕ್ಕೆ ಕರಿಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದಲ್ಲ. ನೀವು ನಾನು ಕತೆ ಬರೆಯುವಾಗ ನನ್ನ ಮುಂದೆ ಬರಲಿಲ್ಲ ಅದು ಅಂತ, ಆ ಥರ ಹಂಗೆ ಇದಾಗ್ಬೋದು. ಇವಾಗ ಯಂಗ್ ಜನ್ರೇಷನ್ ಡೈರೆಕ್ಟರ್ಸು ಇವಾಗ ಒಂದು ವಿಲನ್ ಪಾತ್ರ ಮಾಡಬೇಕಾದ್ರೆ ನೀವು ಹೇಳಿದಾಗೆ ಅವನು ಹೈಟ್ ಇರಬೇಕು, ಮಸಲ್ ಇರಬೇಕು, ಜಿಂಬಾಡಿ ಇರಬೇಕು ಅಂತ ಅನ್ನಿಸ್ಬೋದು. ಇನ್ಯಾವುದೋ ಪಾತ್ರ ಮಾಡಬೇಕು, ನಾನು ಸುಮಾರು ಇವಾಗಲೂ ಮಾಡ್ತಾಯಿದ್ದೇನೆ. ಇವಾಗ ಮೊನ್ನೆ ಟೆರರ್ ಅಂತ ಒಂದು ಪಿಕ್ಚರ್ ಮಾಡಿದೆ, ಆದಿತ್ಯ ಹೀರೋ. ಅದರಲ್ಲಿ ಸ್ಟಾರ್ಟಿಂಗ್ ಟು ಎಂಡ್ ಇರ್ತೇನೆ ನಾನು. ಹೈಕಮಾಂಡ್ ಜೊತೆ ನೇರವಾಗಿ ಮಾತಾಡೋವಂಥ ಪೊಲಿಟಿಷಿಯನ್ ನಾನು ಅಂತ ಅಂದರೆ ಅಷ್ಟು ಪಾರ್ಟಿನಲ್ಲಿ ಎಲ್ರಿಗೂ ಭಯ ಇರುತ್ತೆ, ಆ ಥರ ಪಾತ್ರ. ಇನ್ನೊಂದು ಶರ್ಮಿಳಾ ಮಾಡೋದು ದಸರಾ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೆ, ಅದರಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಏನಂದರೆ ಸುಮ್ಮನೆ ಇನ್ಸ್ಪೆಕ್ಟ್ರಿಗೆ ಅಲ್ಲಿಂದ ಬೀಳೋನೇನು ಅಂದರೆ ಬೀಳಬೇಕು ಅಂಥ ಪಾತ್ರ ಅದು, ಅಂಥ ಒಂದು ಆ ಥರ ಪಾತ್ರಗಳು ಮಾಡ್ತಾಯಿದ್ದೀನಿ. ಇನ್ನೊಂದರಲ್ಲಿ ಊರು ಜಮೀನ್ದಾರ, ನಮ್ಮ ಇವರು ಇದಿದೆಯಲ್ಲ ಜಾಗ್ಟೆ ಜೆನ್ಸೆಟ್ ಅಂತ ಪಿಕ್ಚರ್ ಹೆಸರು. ಆ ಹೀರೋ, ನಾನು ಆ ಊರಿನ ಜಮೀನ್ದಾರ, ಅಂದರೆ ಊರನ್ನು ಒಳಿತಿಗಾಗಿ ಕೆಲಸ ಮಾಡೋಂಥ ಒಳ್ಳೆಯ ಜಮೀನ್ದಾರ. ನನ್ನ ಮಗಳು ಇರ್ತಾಳೆ ಹೀರೋಯಿನ್ನು, ಒನ್ ಆಫ್ ದ ಹೀರೋಯಿನ್ ನನ್ನ ಮಗಳು. ಅವಳಿಗೂ ಹೀರೋಗೂ ಒಂದು ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಇದೆಲ್ಲ ಶುರು ಆಗುತ್ತೆ. ಆ ಥರದ್ದು ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಆದರೆ ಪ್ರಾಬ್ಲಮ್ ಏನಂದರೆ ಇವಾಗ ಜನಗಳು ಥಿಯೇಟ್ರಿಗೆ ಬರೋದು ಕಮ್ಮಿ. ಅವಾಗ ಸಿಂಗಲ್ ಸ್ಕ್ರೀನ್ ಇರ್ತಿತ್ತು, 10-15 ಥಿಯೇಟ್ರಲ್ಲಿ ರಿಲೀಸ್ ಆದ್ರು ಆ ಏರಿಯಾದಲ್ಲಿ ಜನಗಳು ಬಂದ್ಬಿಡೋರು. ಇವಾಗ ಜನಗಳು ಅಯ್ಯೋ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಸಿನಿಮಾ ಕೊಡ್ತಿದ್ರಿ ಸರ್? ಯಾರು? ನೀವು? ನಾನು ಸುಮಾರು ಒಂದು ವರ್ಷ ಅಂದರೆ ಎಷ್ಟು ಸಿನಿಮಾ? ಒಂದು ವರ್ಷದಲ್ಲಿ 7-8 ಪಿಕ್ಚರ್ ಅಂತೂ ಡೆಫಿನೆಟ್. ಯಾವುದೋ ಒಂದು ವರ್ಷದಲ್ಲಿ ನಾನು 9 ಪಿಕ್ಚರ್ ರಿಲೀಸ್ ಆಗಿದೆ ನಾನು. ಆ್ಯಂಡ್ ಮಾಲಾಶ್ರೀ ಅವ್ರ ಜೊತೆ ಒಂದು 6-7 ಪಿಕ್ಚರ್ ರಿಲೀಸ್ ಆಗಿದೆ. ಯಾಕಂದರೆ ವಿಷ್ಣುವರ್ಧನ್ ಸರ್ ಇರ್ಬೋದು, ಅಂಬರೀಷ್ ಜಿ ಇರ್ಬೋದು, ದೇವು ಇರ್ಬೋದು, ಶಶಿಕುಮಾರ್ ಇರ್ಬೋದು, ಮಾಲಾಶ್ರೀ ಅವ್ರು ಇರ್ಬೋದು,
ಇವ್ರು ಯಾರೇ ಹೀರೋಗಳು ಮಾಡಿದ್ರು ಇವ್ರು ಅಷ್ಟು ಜನ ಜೊತೆ ನಾವಿರ್ತೀವಿ. ಅವ್ರು 2-3 ಪಿಕ್ಚರ್ ವರ್ಷದಲ್ಲಿ ಮಾಡಿದ್ರು, ಇದಷ್ಟು ಸರಿ 5-6 ಪಿಕ್ಚರ್ ಆ ರೀತಿ. ಒಂದೊಂದು ವಾರದಲ್ಲಿ 2 ಪಿಕ್ಚರು ನಾನೇ ವಿಲನ್ ಆಗಿರ್ತೀನಿ. ಈ ಕಡೆ ಅಲ್ಲಿ ದೇವರಾಜ್ ಪಿಕ್ಚರ್ ರಿಲೀಸ್ ಆದರೆ, ಈ ಕಡೆ ಅಂಬರೀಷ್ ಸರ್ ಪಿಕ್ಚರ್ ರಿಲೀಸ್ ಆದರೆ, 2ರಲ್ಲೂ ನಾನೇ ವಿಲನ್ ಆಗಿರ್ತೀನಿ. ಆ ಥರ ಇರ್ತಾ ಇದೆ. ಸಿನಿಮಾದಲ್ಲಿ ರಾಜಕೀಯ ಪಾತ್ರ ಮಾಡಿದ್ದೀರಾ, ರಿಯಲ್ ಲೈಫ್ನಲ್ಲಿ ರಾಜಕೀಯಕ್ಕೆ ಸೇರಬೇಕು ಅನ್ನೋ ಆಲೋಚನೆ ಯಾವತ್ತಾದ್ರೂ ಬಂದಿತ್ತಾ? ಇಲ್ಲಮ್ಮ, ಅದು ಯಾವತ್ತೂ ಬರಲಿಲ್ಲ. ನಾನು ಕೊನೆ ಉಸಿರಿರೋವರೆಗೂ ಚಿತ್ರರಂಗದಲ್ಲೇ ಇರಬೇಕು ಅಂತ ಇದ್ಮೇಲೆ ಕೆಲವು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಅದೆಲ್ಲ ಮಾಡಿದ್ದೀನಿ. ಯಾಕಂದರೆ ಕೆಲವೊಮ್ಮೆ ಫ್ರೀ ಇರ್ತೀವಿ, ಅವಾಗ ಹೇಗೆ ಟೈಮ್ ವೇಸ್ಟ್ ಮಾಡೋ ಬದಲು ಏನೋ ಇದು ಮಾಡ್ಬೋದು ಅಂತ ಕೆಲವು ಇದು ಮಾಡಿದ್ದೀನಿ. ಬಿಟ್ಟರೆ ರಾಜಕೀಯದ ಧುರೀಣರು ಸುಮಾರು ಜನ ನಾಯಕರುಗಳು ನನ್ನ ಆಪ್ತರು. ಅವ್ರು ಹೇಳಿದ್ದಾರೆ, ಬನ್ನಿ ಕೀರ್ತಿಜಿ ನಮ್ಮ ಜೊತೆ ಬನ್ನಿ ಇದು ಅಂತೇಳಿ. ಅದೇನು ನನಗೆ ಇದಾಗಲಿ. ನನ್ನ ತಮ್ಮನೇ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿದ್ದರು 2002ಇಂದ 2006ವರೆಗೂ. ಬಟ್ ನನಗೆ ಯಾವತ್ತೂ ರಾಜಕೀಯ ಸೇರಬೇಕು ಅನ್ನೋ ಇದು ಬರಲಿಲ್ಲ. ಸರ್, ಒಂದು ವರ್ಡ್ ಆನ್ಸರ್ ಹೇಳೋದಾದರೆ, ದೇವರು ನಿಮಗೇನಾದರೂ ಒಂದು ವರ ಕೇಳು ಅಂತ ಕೊಟ್ಟರೆ ಏನು ಕೇಳ್ತೀರಾ? ಎಲ್ರಿಗೂ ನೆಮ್ಮದಿ ಕೊಡಪ್ಪ ಅಂತ ಕೇಳ್ತೀನಿ. ನಿಮಗೆ ಅಂತ ಏನು ಕೇಳಲ್ಲ? ನನಗೆ ಅಂತ ಕೇಳೋದು ಏನು ಸದ್ಯಕ್ಕಿಲ್ಲ. ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಖುಷಿಯಾಗಿರಲಿ. ಇನ್ನೂ ಪರ್ಸ್ನಲಾಗಿ ಏನಾದರೂ ಕೇಳಪ್ಪ ಅಂದರೆ, ನಾನು ಇರುವಷ್ಟು ದಿವಸ ಆರೋಗ್ಯವಾಗಿರಲಿ. ಏನೋ ರಾತ್ರಿ ಮಲಗಿದ್ರಂತೆ ಬೆಳಗ್ಗೆ ಹೇಳಲೇ ಇಲ್ವಂತೆ ಬಾಗಿಲು ತಟ್ಟಿದ್ರೆ ಆ ಥರ ಇದಾಗ ನರಳೋದು, ಮನೆಯವ್ರಿಗೆ ತೊಂದರೆ ಕೊಡೋದು, ಇದಾಗ ಆ ಥರ ಆಗದೆ ಇರಲಿ ಅಂತ ಬೇಕು. ಅದಕ್ಕೇನು ಬೇಕೋ ಅದು ನಮ್ಮ ಕೈನಲ್ಲಿದೆ. ಸ್ವಲ್ಪ ಊಟದ ವಿಚಾರ ಇರ್ಬೋದು, ಇಲ್ಲ ಒಂದು ಆಟದ ವಿಚಾರ ಇರ್ಬೋದು, ಇಲ್ಲ ಎಕ್ಸಸೈಸ್ ಮಾಡೋದು, ಒಂದು ಯೋಗ ಮಾಡೋದು, ಒಂದು ಪ್ರಾಣಾಯಾಮ ಮಾಡೋದು, ಅದನ್ನು ನಾನು ಅಷ್ಟು ಮಾಡಿಕೊಂಡು ನಮಗೆ ಗೊತ್ತ ಎಷ್ಟು ಜೀವಂತವಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡೋಕ್ಕೆ ಥರ ಆಗ್ತದೆ. ನಿಮ್ಮ ಮಗ ಧರ್ಮ ಅವರನ್ನು ಕೈ ಹಿಡಿಯುವಂಥ ಹುಡುಗಿಗೆ ಇರಬೇಕಾದಂತಹ ಲಕ್ಷಣಗಳು ಏನಿರಬೇಕು? ಅವನ ಮನಸ್ಸಿಗೆ ಹಿಡಿಸೋವಂಥ ಹುಡುಗಿ ಸಿಕ್ಕಿದ್ರೆ ಸಾಕು. ನಾವು ಆ ಲಕ್ಷಣಗಳನ್ನು ನಾವು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾಕಂದರೆ ನಮ್ಮ ಜೊತೆ ಅವನು ಇಷ್ಟು ವರ್ಷ ಬದುಕಿದ್ದಾನೆ, ಇನ್ನು ಮುಂದೆ ಅವನು ಶಾಶ್ವತವಾಗಿ ಅವ್ರ ಜೊತೆಲೇ ಇರಬೇಕಲ್ವ. ಸೊ ಅವನಿಗೆ ಇಷ್ಟವಾದಂಥವ್ರು ಅವರು ಸೆಲೆಕ್ಟ್ ಮಾಡಿಕೊಂಡವ್ರೆ ನಮಗೆ. ಸೊಸೆ ಹೀಗಿರಬೇಕು ಅಂತ ಇಲ್ಲ ಯಾವ ರೀತಿ ಆಗಿದ್ರೂ ಅವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಅಷ್ಟೇ. ಸಿನಿಮಾ ಇಂಡಸ್ಟ್ರಿನಲ್ಲಿ ಏನಾದರೂ ಧರ್ಮ ನಾವು ಹೇಳೋಕ್ಕಾಗುತ್ತೆ. ಇವಾಗ ನಿಮ್ಮ ತಂದೆಯವ್ರು ನೀವೇನೋ ಆಗಬೇಕು ಅಂತ ಆಸೆ ಪಟ್ಟಿರ್ತಾರೆ, ನೀವೇನೋ ಆಗ್ಬಿಡ್ತೀರ. ಅದೇನು ಮಾಡೋಕ್ಕ, ಅವ್ರವ್ರಿಗೇನು ಹೇಗೆ ಇಷ್ಟನೋ ಅಷ್ಟೇ. ನಮ್ಮ ಕಣ್ಣಿಂದ ಅದು ಚೆನ್ನಾಗಿರ್ಬೇಕು ಅಷ್ಟೇ. ಆರೋಗ್ಯವಾಗಿರಬೇಕು, ಸಂತೋಷವಾಗಿರಬೇಕು. 4 ಜನಕ್ಕೆ ಅವ್ರ ಕೈನೆಲ್ಲ ಆದರೆ ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡಬೇಕು ಅಷ್ಟೇ. ನೋಡ್ಬೇಕು. ಅದರ್ವೈಸ್ ವಿ ಹ್ಯಾವ್ ನೋ ಕಮ್ಯಾಂಡ್. ಯಾವತ್ತೂ ನನ್ನ ಮಕ್ಕಳು ನಾನು ಬಟ್ಟೆ ತಂದು ಕೊಟ್ಟಾಗ, ಪಾಪ ಈ ಕಲರ್ ಯಾಕೆ ತಂದ್ರಿ, ಆ ಕಲರ್ ತಂದರೆ ಚೆನ್ನಾಗಿತ್ತು ಅಂದರು, ಅವತ್ತು ಅವ್ರಿಗೆ ನಾನು ತರೋದು ನಿಲ್ಲಿಸ್ಬಿಟ್ಟೆ. ದುಡ್ಡು ಕೊಟ್ಬಿಡೋದು, ನೀವೇನು ಬೇಕೋ ತೊಗೊಳ್ಳಿ. ಅಲ್ಲ, ಅವ್ರ ಅಮ್ಮನ ಜೊತೆ ಹೋಗಿ ಅವ್ರಿಗೇನು ಬೇಕೋ ಅದು ಸೆಲೆಕ್ಟ್ ಮಾಡೋದು ಬರುತ್ತೆ. ಅವರಿಗೆ ಕಾರ್ ಕೊಡಿಸಿದಾಗಲೂ ಮೋಟರ್ ಬೇಕಾದ್ರೆ ನಿಮಗೆ ಯಾವುದು ಇಷ್ಟ, ನಿಮಗೆ ಯಾವ ಕಲರ್ ಇಷ್ಟ ಅಷ್ಟೇ. ಈ ಕಲರ್ ಚೆನ್ನಾಗಿರ್ತದಲ್ವಾ, ನಿಮಗಿಷ್ಟನ ಯು ಹ್ಯಾವ್ ಇಟ್ ಅಷ್ಟೇ. ಅವ್ರ ಇಷ್ಟ. ಯಾವ ಬರ್ತ್ಡೇಗೆ ಇದಕ್ಕೆ ಮೊಬೈಲ್ ಬಂದಮೇಲೆ ಮೊಬೈಲ್ ಬೇಕಂದಾಗ ಮೊಬೈಲ್ಗಳು, ಅವರು ಚಿಕ್ಕವರಾಗಿದ್ದಾಗ ಅವರು ವ್ಯಾನ್ನಲ್ಲಿ ಅವ್ರನ್ನ ಕಳಿಸೋದು, ಅವ್ರಿಗೆ ಬಸ್ನಲ್ಲಿ ಹೋಗಿ ಅಂತ ಯಾವತ್ತೂ ಹೇಳಿಲ್ಲ ಅದನ್ನು. ಆಮೇಲೆ ಅವರು ಸೈಕಲ್ ಹೊಡೆಯೋ ವಯಸ್ಸು ಬಂದಾಗ ಸೈಕಲ್ಲು, ಟ್ರೈಸಿಕಲ್ ಬಂದಾಗ ಟ್ರೈಸಿಕಲ್ಲು, ಮೋಟ್ರ್ ಬೈಕ್ ಓಡಿಸೋ ವಯಸ್ಸು ಬಂದಾಗ ಮೋಟ್ರ್ ಬೈಕ್ಗಳು, ಕಾರ್ ಓಡಿಸೋ ಡಿಗ್ರಿಗೆ ಹೋಗ್ಬೇಕಾದ್ರೆ ಕಾರ್ಗಳು, ಅವ್ರಿಗೆ ಇಷ್ಟ ಬಂದಾಗ. ಹೌದಮ್ಮ, ಪ್ಯಾಷನೇಟ್ ಅಬೌಟ್ ಕಾರ್. ನನ್ನ ಹತ್ರ ಸುಮಾರು ಕಾರ್ಗಳು ಇದಿರ್ತದೆ. ಅಂದರೆ ಆ ಡ್ರೈವಿಂಗ್ ಪ್ಯಾಷನ್ ಇದೆ. ಈಗಲೂ ನಾನು ಚೆನ್ನಾಗಿದ್ದು ಐ ಲವ್ ಟು ಡ್ರೈವ್ ಮೈಸೆಲ್ಫ್. ಇವತ್ತಿನವರೆಗೂ ನಾನು ಡ್ರೈವರ್ ಬೇಕು ಅಂತ ಆಸೆ ಪಟ್ಟರು. ನಾನು ಯಾವತ್ತೂ ನನ್ನ ಕೈನ ಡ್ರೈವ್ ಮಾಡೋಕ್ಕಾಗಲ್ಲ, ನನ್ನ ಕೈ ಕಾಲು ನೋವಾಗುತ್ತೆ ಇದಾಗುತ್ತೆ, ಆವತ್ತಿಂದ ನನ್ನ ಕಾರ್ ಓಡ್ಸೋಕ್ಕೆ ಹೋಗಲ್ಲ. ಇಲ್ಲ ಏನೋ ಕಣ್ಣು ಮಂಜಾಯಿತು ಇದಾಯಿತು ಅಂದಾಗ, ಏನೇ ತೊಂದರೆ ನನ್ನ ದೈಹಿಕವಾಗಿ ಆದರೆ ಅವತ್ತು ನಾನು ಆ ಕಾರ್ ಮಟ್ಟನ. ಇದು ಮೋಟ್ರ್ ಬೈಕು ಅಷ್ಟೇ,
ಪ್ಯಾಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿಸ್ತೀನಿ. ಇವಾಗಲೂ ಓಡಿಸ್ತೀನಿ, ನೋಡಿರ್ಬೇಕು ನಾನು ಇವಾಗಲೂ ಓಡಿಸ್ತೀನಿ. ಬಟ್ ಎಲ್ಲಂದ್ರೆ ಅಲ್ಲೂ ಹೋಗಲ್ಲ, ಪ್ಯಾಷನ್ ಎಲ್ಲೋ ಇರೋದಾಗ ಅಷ್ಟೇ. ನಮ್ಮ ಮಗನಿಗೂ ಆ ಮೋಟ್ರ್ ಬೇಕಾಗಲ್ಲ, ಸ್ವಲ್ಪ ಇದಿದೆ, ಆಸೆ ಇದೆ, ಅದು ಅವ್ರ ಇಷ್ಟ, ಅವರು ಏನು ಬೇಕಂತ. ನಾನು ಡಾಕ್ಟ್ರ್ ಆಗಬೇಕು ಅಂತ ನಮ್ಮ ತಾಯಿಗೆ ಇಷ್ಟ, ನಮ್ಮ ತಂದೆಯವರಿಗೆ ಲಾಯರ್ ಆಗಬೇಕು ಅಂತ ಇಷ್ಟ ಆಯಿತು. ನಾನು ಲಾ ಓದ್ತಿರ್ಬೇಕಾದ್ರೂ ಅಲ್ಲಿ ವರ್ಷಕ್ಕೊಂದು ಸಾರಿ ಇದು ಮಾಡ್ತಲ್ಲ, ಆ ಟೈಮಲ್ಲಿ ಏಕಪಾತ್ರಾಭಿನಯ ಅಂತ ಒಂದು ಕಾಂಪಿಟೇಷನ್ ಇತ್ತು. ಅಲ್ಲಿ ನಾನು ಮಹಿಷಾಸುರಮರ್ದಿನಿ ನಾನೇ ಬರ್ಕೊಂಡು ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡೆ ಅಲ್ಲಿ ಲಾ ಕಾಲೇಜಲ್ಲಿ. ಅದು ಹೆಂಗಾಯ್ತೋ ಗೊತ್ತಿಲ್ಲ, ಪ್ಯಾಷನ್ ಇತ್ತು ಆ್ಯಕ್ಟ್ರ್ ಆಗಬೇಕು ಅಂತೇಳಿ. ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಎಂಟ್ರಿ, ಯಾರೋ ಕರ್ಕೊಂಡೋಗಿ ವೀರಸ್ವಾಮಿ ಪರಿಚಯ ಮಾಡೋದು, ಅಲ್ಲಿಂದ ಇಟ್ ಬಿಕಮ್ ಮೈ ಪ್ಯಾಷನ್, ಆ್ಯಕ್ಟ್ರೇ ಆಗಬೇಕು ಅಂತೇಳಿ. ಅದಕ್ಕೇನೇನು ಬೇಕೋ ವಿದ್ಯೆಗಳನ್ನು ಕಲಿಯೋದು. ಒಬ್ಬ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಹೆಂಗೆ ಮಾಡ್ತಾನೆ ಅದನ್ನು ರಾತ್ರಿ ಎಲ್ಲ ಕ್ಯಾಸೆಟ್ ಹಾಕ್ಕೊಂಡು ನೋಡೋದು, ಆ ಮೂಮೆಂಟ್ಸ್ ಮಾಡೋದು. ಇನ್ಯಾರೋ ಎಲ್ಲೋ ಇನ್ಸ್ಟಿಟ್ಯೂಟ್ ಇದೆ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್, ಅಲ್ಲೋಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಈ ಥರ ಎಲ್ಲ ಇದು ಮಾಡಿ. ಆಮೇಲೆ ಸಿಂಹ ಅವರು ಪರಿಚಯ ಆದಮೇಲೆ ಅವ್ರ ಜೊತೆ ಕೆಲವು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅವ್ರ ಹತ್ರ ಮಾತಾಡ್ತಾ ಥಿಯೇಟ್ರ್ಗಳಲ್ಲಿ ಹೋಗಿ ಅವರ ಆ ಡ್ರಾಮ್ಗಳನ್ನೆಲ್ಲ, ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಚಂದ್ರವರು ಮುಖ್ಯಮಂತ್ರಿ ಇರ್ಬೋದು, ಇವ್ರದ್ದು ರಸಋಷಿ, ಆಮೇಲೆ ತೊಗಲಕ್ಕು, ಒಂದು ಸುಮಾರು ಪಿಕ್ಚರು, ಸುಮಾರು ಟಿಪಿಕಲ್ ಟಿ ಪಿ ಕೈಲಾಸಂ, ಈ ಡ್ರಾಮಾಗಳನ್ನೆಲ್ಲ ಹೋಗಿ ನೋಡೋಕ್ಕೆ ಶುರು ಮಾಡಿದೆ. ನಾನು ಅವ್ರಿಗೂ ಕೇಳ್ದೆ, ನೀವು ಹೇಗೆ ಅದನ್ನೆಲ್ಲ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದೊಂದು ಕ್ಲೂ ಇಟ್ಕೊಂಡಿರ್ತೀವಿ. ಒಂದು ಎದ್ದರೆ ಅದೊಂದು ವಾಕಿಂಗ್ ಸ್ಟಿಕ್ ಸಿಗುತ್ತೆ, ಅದನ್ನು ಬಂದಾಗ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದಾಗ ರಾಮಣ್ಣ ಸಿಕ್ಕಿದ್ದ ಕಣೋ, ಅವನಿಗೇನೋ ಮೈಗೆ ಹುಷಾರಿಲ್ವಂತೆ, ಅದಕ್ಕೆ ಬರಲಿಲ್ಲ ವಾಕಿಂಗು ಅಂತ ಹೇಳ್ತಿದ್ದ, ಇವತ್ತೇನೋ ಸಿಕ್ಕಿದ, ನಾಳೆ ಬರ್ತಾನೋ ಎಲ್ಲೋ ಗೊತ್ತಿಲ್ಲ ಕಣೋ ಅಂತ ಇದು ಮಾಡೋದು. ಈ ಥರ ಎಲ್ಲ ಕೆಲವೊಂದಷ್ಟು ಇದು ಡಿಸ್ಕಸ್ ಮಾಡೋದು. ಆಮೇಲೆ ನಾವು ಅವರಿಬ್ಬರ ಜೊತೆನಲ್ಲಿ ಸೇರಿಕೊಂಡು ಅಶ್ವಮೇಧ ಡೈರೆಕ್ಟ್ ಮಾಡಿದ್ವಿ. ಸ್ಟೋರೀಸ್ ಡೈಲಾಗ್ ಎಲ್ಲ ಬರೆದು ಇನ್ನು ಅವ್ರ ಕೈನಲ್ಲಿ ಫಸ್ಟ್ ಆಡಿಸಿದ್ದು ನಾವು ಅಶ್ವಮೇಧ ಟೈಟಲ್ಸ್. ಏನು ಮಾಡೋಕ್ಕಾಗಲ್ಲ, ಅದು ಹಿಟ್ ಆ್ಯಂಡ್ ಫ್ಲಾಪ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ರಾಜ್ ಕಪೂರೇ ಹೇಳಿದ್ರು, ಅಂಥ ಮೇರನಾನ್ ಜೋಕರ್ ಪಿಕ್ಚರು ಫ್ಲಾಪ್ ಆಯಿತು. ಕೇಳಿದ್ರು, ನೀವು ಇಂಥ ಒಳ್ಳೆಯ ಡೈರೆಕ್ಟ್ರು, ಇದು ನಾನು ಒಳ್ಳೆಯ ಡೈರೆಕ್ಟ್ರು, ನಾನು ಪ್ಯಾಷನ್ ಇಟ್ಕೊಂಡು ನನ್ನ ಮಗು ಥರ ಅದನ್ನು ಕ್ರಿಯೇಟ್ ಮಾಡಿದ್ದು ನಾನು. ಆದರೆ ಆ ಮಗುಗೆ ಕಾಲಿರಲಿಲ್ವೋ, ಕೈ ಇರಲಿಲ್ವೋ, ಜನಗಳಿಗೆ ಇಷ್ಟ ಆಗಲಿಲ್ಲ. ಅದೇ ಹಿಂದೆ ಮಾಡಿ ಸಂಗಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಸೂಪರ್ ಡೂಪರ್ ಹಿಟ್ ಆಯಿತು. ಅದು ಪ್ಯಾಷನ್ ಇಟ್ಕೊಂಡೇ ಮಾಡಿದ್ದು, ಈ ರೀತಿಯೇ ಬರಬೇಕು ಅಂತ ಮಾಡಿದ್ದು. ಅದು ಜನಗಳಿಗೆ ಇಷ್ಟ ಆಯಿತು. ಜನಗಳಿಗೆ ಇಷ್ಟ ಆದಾಗ ಸಿನಿಮಾ ಗೆಲ್ಲುತ್ತೆ. ಆದರೆ ನಾವು ಇವಾಗ ಮಕ್ಕಳು ಅಂತ ಹುಟ್ಟಿದ್ಮೇಲೆ ಮಗ ಡಾಕ್ಟ್ರ್ ಆಗ್ತಾನಂತ ಆಸೆ ಪಡ್ತೀವೋ ಇಲ್ಲ ಇದಾಗ್ತೀವೋ, ಆಮೇಲೆ ನಾನು ಡಾಕ್ಟ್ರ್ ಆಗ್ತಾನೋ ಇನ್ನೇನು ಆಗ್ತಾನೋ ನಮ್ಮ ಕೈನಲ್ಲಿಲ್ಲ. ಅದು ಅವನ ಹಣೆಯಲ್ಲಿ ಬರೆದಿದ್ರು. ಆ ಫಿಲ್ಮು ಅಷ್ಟೇ, ನಾವೆಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಆ 10 ಗಂಟೆಗೆ ಜನ ಪಿಕ್ಚರ್ ಒಳಗಡೆ ಬಂದು 1 ಗಂಟೆ ಹೊರಗಡೆ ಬಂದಾಗ ಏನು ಹೇಳ್ತಾರೋ ಅದೇ ರಿಸಲ್ಟ್. ಆಮೇಲೆ ನಾವು ಅದ್ರ ಬಗ್ಗೆ ನೋಡಲಿಲ್ಲ ಅಂತ ದೂಷಿಸೋಕೆ ಹೋಗ್ಬಾರ್ದು. ಅಷ್ಟೇ, ಜನಗಳಿಗೆ ಇಷ್ಟ ಆಯಿತು ಇಲ್ಲ ಇಷ್ಟ ಆಗಲಿಲ್ಲ, ಅದನ್ನು ನಾವು ಸ್ವೀಕರಿಸ್ಬೇಕು. ಅದನ್ನು ಯಾಕೆ ಇದಾಯಿತು, ಇಲ್ಲಿ ಏನಿದಾಯಿತು ಅಂತ ಯೋಚನೆ ಮಾಡಿ ಅದರಲ್ಲಿ ಏನು ತಪ್ಪು ಮಾಡಿರ್ಬೋದು ಅಂತ ಮತ್ತೆ ನೋಡಿ, ಅದು ಮುಂದೆ ತಪ್ಪು ಆಗದೇ ಇರುತ್ತೆ. ನಾನು ಚಿತ್ರ ಮಾಡ್ತೀನಿ, ನೆಕ್ಸ್ಟ್ ಅವರು ಬಾಬಿ ಪಿಕ್ಚರ್ ಮಾಡಿದ್ರು ಸೂಪರ್ ಡೂಪರ್ ಹಿಟ್ ಆಯಿತು. ಇಲ್ಲಿ ನಮ್ಮಲ್ಲೇ ಎಷ್ಟೋ ಜನ ಡೈರೆಕ್ಟ್ರುಗಳು ಸೂಪರ್ ಡೂಪರ್ ಫಿಲ್ಮ್ಸ್ ಕೊಡ್ತಾನೆ ಬರ್ತಾರೆ, ಸಡನ್ನಾಗಿ ಒಂದು ಪಿಕ್ಚರ್ ಫ್ಲಾಪ್ ಆಗುತ್ತೆ. ಆಮೇಲೆ ಅದು ಯೋಚನೆ ಮಾಡ್ತಾರೆ, ಏನಕ್ಕೆ ಫ್ಲಾಪ್, ಎಲ್ಲಿ ತಪ್ಪು ಮಾಡಿದ್ವಿ ನಾನು, ಎಲ್ಲಿ ಪಾತ್ರಗಳ ಆಯ್ಕೆಯಲ್ಲಿ, ಕಲಾವಿದರ ಆಯ್ಕೆಯಲ್ಲಿ ತಪ್ಪಾಯ್ತಾ, ಇಲ್ಲ ಮ್ಯೂಸಿಕ್ಕು ನಾವು ಅಂದ್ಕೊಂಡಂಗೆ ಜನಗಳಿಗೆ ಇಷ್ಟ ಆಗಲಿಲ್ವಾ, ಇಲ್ಲ ಭಾಳ ಲೆಂತಿ ಆಗುತ್ತೆ ಸಿನಿಮಾ, ಇಲ್ಲ ಲ್ಯಾಗ್ ಆಯಿತಾ, ಅದೇನೋ ಸಂಭಾಷಣೆಗಳು ಹಿಡಿಸ್ಲಿಲ್ಲ, ಈ ರೀತಿ ಇದು ಮಾಡ್ಕೊಂಡು ನೆಕ್ಸ್ಟ್ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ನನಗೆ ಅದೇ ಇಲ್ಲ, ಆ ಥರ ಇಲ್ಲಿವರೆಗೂ ಕಾಡುತ್ತೆ ಅನ್ನೋ ಥರ ಏಟಾಗಿಲ್ಲ. ಮಂಡಿನ ಹೊಡ್ಕೊಂಡಿದ್ದೀನಿ ಸರಿ. ನಂದು ಶಶಿಕುಮಾರ್ ಫೈಟ್ ಆಗಬೇಕಾದ್ರೆ ಒಳಗಡೆ ಲಿಗಮೆಂಟ್ ಡ್ಯಾಮೇಜ್ ಆಗೋ ಥರ ಆಗಿತ್ತು. ಇನ್ನು ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಹಿಂಗೆ ನೆಲದಲ್ಲಿ ತೆಳ್ಕೊಂಡು ಹೋಗ್ತೀನಿ. ಅವ್ರು ನೋಡಿಬಿಟ್ಟು ಹೀರೋ ವಿನೋದ್ ರಾಜ್ ಅವರು ಬರ್ತಾರೆ, ಬಂದು ಮೇಲ್ಗಡೆಯಿಂದ ಬಂದು ನನ್ನನ್ನು ಎಳ್ಕೊಂಡು ಬಚಾವ್ ಮಾಡ್ತಾರೆ.
ಆ್ಯಕ್ಸಿಡೆಂಟ್ ಆಗೋದು. ಆವಾಗ ಮೂಗೋಗಿ ರೋಡ್ಗೆ ಹೋಗೋದು ಪಟ್ಟಂತೆ. ಆಮೇಲೆ ಲೀಲಾವತಿ ಅಮ್ಮವರು, ದ್ವಾರಕೀಶ್ವರ ಅಲ್ಲೇ ಇದ್ದರು. ಲೀಲಾವತಿ ಅಮ್ಮವರು ಅದೇನೋ ಜೇನುತುಪ್ಪ ಇದು ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಅದು ಹಚ್ಚಿ, ಆಮೇಲೆ ದ್ವಾರಕೀಶ್ ಸರ್ ಕಾರಲ್ಲಿ ಅಲ್ಲೇ ಹತ್ರ ಹಾಸ್ಪಿಟ್ಲ್ ಇತ್ತು ಮೈಸೂರಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿ ಇಂಜೆಕ್ಷನ್ ಎಲ್ಲ ಕೊಡಿಸಿ ಮತ್ತೆ ಬಂದು ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಅದೆಲ್ಲೋ ನೀವು ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಸೀನಲ್ಲಿ ಅಲ್ಲಿ ಒಂದು ಮಚ್ಚೆ ಕಾಣಿಸುತ್ತೆ ನಿಮಗೆ, ಆ ಏಟು ಬಿದ್ದಿತ್ತು ಮಚ್ಚೆ, ಅದೆಲ್ಲ ಸಹಜವಾಗುತ್ತೆ. ಬಾಕಿ ಟೈಮಲ್ಲೂ ನಾನು ಫೈಟ್ ಮಾಡಬೇಕಾದ್ರೆ ಎಲ್ಲ ಏಟು ಬೀಳೋದು, ಇಲ್ಲ ಡೈವ್ ಹೊಡಿಬೇಕಾದ್ರೆ ಇದು ಮಾಡೋಕ್ಕಾದ್ರೆ ಇಲ್ಲ ಕಾಯಿ ಇದು ಮಾಡೋ ಅದು ಸಹಜ, ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾಕೆ ಅದಕ್ಕೆ ಮುಂಚೆ ಪ್ರಿಕಾಷನರಿಯಾಗಿ ಯೋಚನೆ ಮಾಡಿರ್ತೀವಿ. ಅಕಸ್ಮಾತ್ ಇಲ್ಲಿ ನನಗೆ ಬೀಳು ಅಂತಿದ್ದಾರೆ, ನಾನು ಬಿದ್ದರೆ ಆ ಕಡೆ ಕಲ್ಲುಗಳಿದೆ, ಈ ಕಡೆ ಇದಿದೆ, ಹೇಗೆ ಬೀಳಬೇಕು ಇದು ಬೀಳು, ಅದನ್ನೆಲ್ಲ ಯೋಚನೆ ಮಾಡಿ. ಈ ದಿನನಿತ್ಯ ನಿಮ್ಮ ರೂಟೀನ್ ಹೇಗಿರುತ್ತೆ ಸರ್? ಬೆಳಗ್ಗೆ ಎದ್ದ ತಕ್ಷಣ ಇದು ಮಾಡ್ತೀವಿ, ಯಾಕಂದರೆ ಅಷ್ಟು ಫಿಟ್ಟಾಗಿ ಈಗಲೂ ಸಹ ಇದ್ದೀರಾ, ಚಾರ್ನೆಸ್ ಆಗುತ್ತೆ, ಫೇಸಲ್ಲಿ ಕಾಣಿಸುತ್ತೆ. ಬೆಳಿಗ್ಗೆ ಎದ್ದು ಆ್ಯಸ್ ಯೂಶ್ವಲ್ 6 ಗಂಟೆಗೆ ಎದ್ದೊಳೋದು, ಇಲ್ಲ ವಾಕಿಂಗ್ ಹೋಗ್ತೀನಿ, ಇಲ್ಲ ವಾಕಿಂಗ್ ಹೋಗ್ಲಿಲ್ಲ ಅಂದರೆ ಸಾಯಂಕಾಲ 7 to 8 9 ಟೆನ್ನಿಸ್ ಆಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಟೆನ್ನಿಸ್ ಕೋರ್ಟ್ ಟೆನ್ನಿಸ್ ಆಡ್ತೀವಿ ಅದು. ಆಮೇಲೆ ವಾಕಿಂಗ್ ಹೋದಾಗ ಅಲ್ಲಿ ಮಂಟಪಗಳಿದೆ ನಮ್ಮ ಇದರಲ್ಲಿ, ಕಾರ್ಡ್ ಇದೆ ಒಂದು ಸ್ವಲ್ಪ, ಅಲ್ಲಿ ಮಂಟಪಗಳಿದೆ, ಅಲ್ಲಿ ಕುಂತ್ಕೊಂಡು ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಫ್ರೀ ಹ್ಯಾಂಡ್ ಎಕ್ಸಸೈಸ್. ಜಿಮ್ಗೇನು ಅಷ್ಟು ಜಾಸ್ತಿ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ಎಕ್ಸಸೈಸ್ ಮಾಡೋದು. ಆಮೇಲೆ ಓಂಕಾರ ಮಾಡೋದು, ಆಕಾರ ಮಾಡೋದು ಅಂತೇಳಿ, ಯಾಕಂದರೆ ವಾಯ್ಸ್ ಚೆನ್ನಾಗಿರುತ್ತೆ. ನಾವು ಡೈಲಾಗ್ ಹೇಳಬೇಕಾದ್ರೆ ಕೇಳೋರಿಗೆ ಎಷ್ಟೋ ಜನ ಹೇಳ್ತಾರೆ, ಅಣ್ಣ ಈ ವಯಸ್ಸಿನಲ್ಲೂ ಏನು ಗೊತ್ತಿದೆಯಾ ನಾನು ವಾಯ್ಸಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅದು. ಆಮೇಲೆ ಮನೆಗೆ ಬರ್ತೀವಿ, ನಮ್ಮ ಶ್ರೀಮತಿಯವರು ಇರ್ತಾರೆ, ಅವ್ರಿಗೇನಾದರೂ ಹೆಲ್ಪ್ ಮಾಡೋದು ಇದರಲ್ಲಿ. ಆಮೇಲೆ ತಿಂಡಿ ರೆಡಿ ಮಾಡ್ತಾರೆ, ತಿಂಡಿ ತಿಂತೀನಿ. ಏನಾದರೂ ಶೂಟಿಂಗ್ ಇದ್ದರೆ ಶೂಟಿಂಗ್ ಇದೆ, ಇಲ್ಲ ಡಯಟ್ ಫುಡ್ ಥರ ಏನು ಇಲ್ಲ. ಏನು ಬೇಕೋ ಅದು ಮನೆಯಲ್ಲಿ ನಾವು ನಮ್ಮ ತಂದೆ ತಾಯಿ ಕಾಲದಿಂದ ಏನು ತಿಂಡಿಗಳು ತಿನ್ಕೊಂಬರ್ತಿದ್ವು, ಅದು ರಾಗಿ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಇಲ್ಲ ಉಪ್ಪಿಟ್ಟು, ಚಿತ್ರಾನ್ನ, ವಾಂಗಿಬಾತು, ಏನೋ ಏನು ಮಾಡ್ತಾರೋ ಅದನ್ನು ತಿನ್ನೋದು. ಮುದ್ದೆ ಊಟಕ್ಕೆ ಒಂದೊಂದು ದಿವಸ ಮುದ್ದೆನೂ ಮಾಡ್ಕೊಂಡು ತಿಂತೀವಿ, ಅದು ಅಷ್ಟೇ. ಮೊಸರು, ತುಪ್ಪ, ಅನ್ನ. ಅವೆಲ್ಲ ಒಂದು ಸಾರಿ ನಾನ್ ವೆಜ್ಜು ಸಂಡೇನೋ ಇನ್ನೊಂದು ದಿವಸನೋ ಅದನ್ನು ಮಾಡ್ತಾರೆ. ಬೇಜಾರಾದಾಗ ಸಂಗೀತ ಕೇಳ್ತೀನಿ, ಮ್ಯೂಸಿಕ್ ಕೇಳ್ತೀನಿ, ಒಳ್ಳೆ ಸಾಂಗ್ ಯಾವುದಿದೆಯೋ ಅದನ್ನು ನೋಡಿ ಮೊಬೈಲ್ನಲ್ಲೇ ನೋಡಿಕೊಂಡು ಕಿವಿಗೆ ಇದು ಪ್ಲಗ್ ಹಾಕ್ಕೊಂಡು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದಂಗೆ ಅದನ್ನು ಪ್ರಾಕ್ಟೀಸ್ ಮಾಡೋದು, ಇದು ಅದು ಮಾಡ್ತಾಯಿರ್ತೀನಿ. ಒಂದು ಪ್ರಶ್ನೆ ನೀವು ಕ್ಯಾಶುವಲಾಗಿ ತಗೋತೀರಾ, ಬಟ್ ಧರ್ಮ ಅವರು ಯಾಕೆ ಇಷ್ಟು ವರ್ಷ ಆದ್ರೂ ಮದುವೆ ಆಗಲಿಲ್ಲ? ಯಾಕಂತ ಹೇಳಿದ್ರೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು, ಲವ್ ಆಗಿತ್ತು, ಬ್ರೇಕಪ್ ಆಗಿತ್ತು, ಅದಾದಮೇಲೆ ಯೋಚನೆ ಮಾಡಲಿಲ್ಲ ನಾನು ಮದುವೆ ಬಗ್ಗೆ ಅಂತ ಹೇಳಿದರು. ಸೊ ಹಾಗಾಗಿ ನೀವು ನಿಮ್ಮ ಗಮನಕ್ಕೆ ಬಂದಾಗ ಅದೇ ಇರ್ಬೋದು. ಅದು ಯಾಕಂದರೆ ನಾವು ಹೇಳಿದಾಗೂ ಅವನದೊಂದು ಇಷ್ಟ ಏನಪ್ಪ, ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ, ಫೈನಾನ್ಷಿಯಲಿ ಸೆಟ್ಲ್ ಆಗಬೇಕು ನಾನು. ಆಮೇಲೆ ನನಗೆ ಯಾರು ಇಷ್ಟನೋ ಅವ್ರನ್ನ, ನಿನಗೆ ಯಾರು ಇಷ್ಟ ಆಗಬೇಕು ನೀನು ಮದುವೆ ಆಗೋ ಪರವಾಗಿಲ್ಲ ಅಂತಾನೆ. ಬಟ್ ಇವಾಗ ನಾವು ಎಷ್ಟೋ ಜನ ನೋಡ್ತೀವಿ, ಅವ್ರು ಪ್ರೀತಿಸ್ತಾರೆ, ಫಸ್ಟ್ ಪಿಕ್ಚರಲ್ಲೇ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ, ಬಟ್ ಮದುವೆ ಆಗೋಲ್ಲ. 10 ವರ್ಷ ಆದರೂ ಅವ್ರ ಸಂಬಂಧ ಪ್ರೇಮಿಗಳಾಗೇ ನಡೀತೈತೆ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸಕ್ಸಸ್ ಅಂತ ಸಿಕ್ಕಿದಾಗ ಮದುವೆ ಆಗ್ತಾರೆ ಇಮಿಡಿಯೇಟಾಗಿ. ಇದು ಅಮಿತಾಬ್ ಬಚ್ಚನ್, ಜಯ ಬಹದ್ದೂರಿ ಅವ್ರ ಜೊತೆಲೂ ಅದಾಗಿದೆ. ಅವರಿಬ್ಬರು ಫಸ್ಟು ಆ್ಯಕ್ಟ್ ಮಾಡಿದಾಗಲೇ ಒಬ್ರಿಗೊಬ್ರಿಗೆ ಇಷ್ಟಪಟ್ಟರು, ಬಟ್ ಒಂದು ಕಂಡೀಷನ್ ಹಾಕ್ಕೊಂಡ್ರು, ನನ್ನ ಕರಿಯರಲ್ಲಿ ಟೇಕ್ ಆಫ್ ಆಗೋವರೆಗೂ ನಾನು ಮದುವೆ ಆಗೋಕ್ಕೆ ಇಷ್ಟಪಡೋಲ್ಲ. ಅವ್ರು ಹೇಳಿದ್ರು ಓಕೆ ಫೈನ್, ಐ ವೇಟ್. ಅವ್ರದ್ದು ಜಂಜೀರ್ ದೀವಾರ್ ಚಿತ್ರಗಳು ಸೂಪರ್ ಹಿಟ್ ಆದಮೇಲೆ ಇಮಿಡಿಯೇಟಾಗಿ ಮದುವೆ. ಆ ರೀತಿ ಅವನಿಗೂ ಒಂದು ಇದು ಇರ್ಬೋದು. ಯಾಕಂದರೆ ಒಂದು ಸಕ್ಸಸ್ ಸಿಗೋವರೆಗೂ ಈ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್. ಒಂದು ಸಾಂಸಾರಿಕ ಚೌಕಟ್ಟು ಬಂದ್ಬಿಡ್ತು ಅಂದರೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅದಕ್ಕೆ ನಮ್ಮ ಪ್ರೊಫೆಷನಲ್ಲಿ. ಅದು ವಾಟ್ ಎವರ್ ಡಿಸಿಷನ್ ಇಸ್ ಬೆಸ್ಟ್ ಡಿಸಿಷನ್. ವಿ ನೆವರ್ ಫೋರ್ಸ್ ಎನಿಬಡಿ. ನಾವು ಮಕ್ಕಳಿಗಾಗಲಿ ಇರಲಿ ನಾವು ಇದೇ ಮಾಡೋದು. ನಾವು ಮಗಳೂ ಅವ್ರು ಇಷ್ಟಪಟ್ಟ ಹುಡುಗನ ಕರೆದು ಇವ್ರ ಮದುವೆ ಆಗ್ತಾನೆ, ಫೈನ್, ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಿ. ಅದು ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿವಿಜುವಲ್ ಡಿಸಿಷನ್ ದಟ್ ಅವ್ರು ತಗೊಳ್ಬೇಕಾಗಿದೆ. ಶುಡ್ ನಾಟ್ ಫೋರ್ಸ್ ದೆಮ್. ಅದಕ್ಕೆ ನೀವು ಹೇಳಿದ್ರೆ ಮದುವೆ ಆಗ್ಬಿಟ್ಟೆ ಅಂತ ಅಲ್ಲ, ಕೊನೆವರೆಗೂ ಅದೊಂದು ಉಳ್ಕೊಂಬಿಡ್ತದೆ.
ನಂದೇನೇನೋ ಪ್ಲ್ಯಾನ್ ಇತ್ತು, ನೀವು ಅರ್ಜೆಂಟಾಗಿ ಅಂತ. ಅದು ನನ್ನ ಜೀವನದಲ್ಲೂ ಆ ಥರ ಒಂದು ಇದಾಯಿತು. ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಬಂದಿತ್ತು. ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾಯಿದ್ವಿ, ಎಲ್ಲ ಇದು ಮಾಡಿದ್ವಿ. ಅವ್ರು ಹೇಳಿದ್ರು, ನಿನ್ನ ಮದುವೆ ಆಗಪ್ಪ, ನನ್ನ ಮದುವೆ ನೋಡ್ಬೇಕು ನಾನು ಅಂತ ಹೇಳಿ. ನನಗೂ ಜೀವನದಲ್ಲಿ ಏನೋ ಅಚೀವ್ಮೆಂಟ್ ಮಾಡಿ ಆಮೇಲೆ ಮದುವೆ ಆಗಬೇಕು ಅನ್ನೋದೇ ನನಗೂ ಇದ್ದದ್ದು. ಸೊ ಅವ್ರಿಗೋಸ್ಕರ ನಾನು ಮದುವೆ ಆದೆ. ಬಟ್ 18 ವರ್ಷ ಚೆನ್ನಾಗಿ ಇದ್ದರು, ಹೆಲ್ತಿಯಾಗಿ ಚೆನ್ನಾಗಿ. 65 ಆದಮೇಲೆ ಅವರು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂಡಿದ್ರು. ಹಾಗಂತ ಕೆಲವು ಸಾರಿ ಅನ್ನಿಸ್ತದೆ, ನಾವು ಆ ರೀತಿ ಯಾರಿಗೂ ಫೋರ್ಸ್ ಮಾಡೋಕ್ಕಿಲ್ಲ. ವಾಟ್ ಎವರ್ ಡಿಸಿಷನ್ ದೇ ಟೇಕ್, ಇಟ್ಸ್ ಫೈನ್, ವಾಟ್ ಎವರ್ ಇಟ್ಸ್ ಅವ್ರಿಗೇನು ಕಂಫರ್ಟಬಲ್ ಅದು ಮಾಡ್ಕೊಂಡು. ಐ ಥಿಂಕ್ ಸೊ ಆಲ್ಮೋಸ್ಟ್ ನಾವು ಈಗ 1 hour ಮಾತಾಡಿದ್ವಿ. ನಿಮ್ಮ ಜೊತೆ ಮಾತಾಡಿದ್ದು ಬಹಳಷ್ಟು ಖುಷಿ ಆಯಿತು. ಜೊತೆಗೆ ಒಂದಷ್ಟು ಹಳೆಯ ನೆನಪುಗಳನ್ನು ನೀವು ಮೆಲುಕು ಹಾಕಿದ್ರಿ ನನಗೆ. ಸೊ ಆ್ಯಸ್ ಎ ನಾವು ಈಗಿನ ಬರ್ತಿರೋವಂಥ ಜನ್ರೇಷನ್ ಅವರು ನಿಮ್ಮಿಂದ ಡೈರೆಕ್ಟಾಗಿ ಏನು ಲೈವಲ್ಲಿ ಕಲ್ತಂಗೆ ಆಯಿತು, ತಿಳ್ಕೊಂಡಂಗಾಯಿತು. ನೋ, ದೇ ಆರ್ ವೆರಿ ನೈಸ್ ಪೀಪಲ್. ಈಗಿನ ಜನ್ರೇಷನ್ನವ್ರನ್ನು ನಾನು ಎಷ್ಟೋ ಜನ ಸೀರಿಯಲ್ ಆರ್ಟಿಸ್ಟ್ ಹುಡುಗರು ಹೆಣ್ಮಕ್ಳು ಜೊತೆನಲ್ಲಿ ನಾನು ಮಾಡ್ತೀನಲ್ಲ, ವೆರಿ ಡಿಸಿಪ್ಲಿನ್, ವೆರಿ ಇದು. ಡೈರೆಕ್ಟರ್ ಏನಾದರೂ ಹಿಂಗೆ ಬೇಕು ಅಂದರೆ ಇದು ಮಾಡೋದು. ಆಮೇಲೆ ಹಿರಿಯ ಕಲಾವಿದರು ಬಂದರೆ ಅವ್ರನ್ನ ಗೌರವಿಸೋ ರೀತಿ. ನಾವೇ ಯಾಕಾದರೂ ನಮ್ಗೆ ಅನಿಸಿ ಈ ಹುಡುಗ ಚೆನ್ನಾಗಿ ಮಾಡ್ತಿದ್ದಾನೆ, ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದನ್ನು ತಗೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ಇದೆ. ಲೈಫ್ ಗೋಸ್ ಆನ್. ಅವಾಗ ನಮ್ಮ ಕಾಲದಲ್ಲಿ ಇಂಥ ದಿವಸ ಮಳೆ ಶುರುವಾಗುತ್ತೆ, ಅಂಥ ದಿವಸ ಮಳೆ ಶುರುವಾಗುತ್ತೆ. ಇಂಥ ದಿವಸ ಚಳಿ ಶುರುವಾಗುತ್ತೆ, ಅಂಥ ದಿವಸ ಚಳಿ ಶುರುವಾಗುತ್ತೆ. ಆ ಟೈಮ್ಗೆ ಬಿತ್ತನೆ ಮಾಡಬೇಕು ಅಂದ್ರೆ ಆ ಟೈಮ್ ಬಿತ್ತನೆ, ಆ ಟೈಮ್ ಕಟಾವು ಮಾಡಬೇಕಂದ್ರೆ ಆ ಟೈಮ್ಗೆ ಕಳೆ ಕೀಳಬೇಕು ಅಂದ್ರೆ ಆ ಟೈಮ್ ಕಳೆ ಅದಿತ್ತು. ಇವಾಗಿದೆಯಾ? ಇವಾಗ ಚಳಿಗಾಲದಲ್ಲಿ ಬಿಸಿಲುಗಾಲ ಬರುತ್ತೆ, ಬಿಸಿಲುಗಾಲ, ಮಳೆಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಬಿಸಿಲುಗಾಲ, ಹಂಗೆ ಹಿಂಗಿಂಗು ವಾತಾವರಣ ಚೇಂಜ್ ಆಗೋಗ್ಬಿಟ್ಟಿದೆ. ಅಂದರೆ ಕೀಪ್ಸ್ ಮೂವಿಂಗ್ ಅಷ್ಟೇ, ಏನಿದೆ. ಸೊ ನಿಮ್ಮ ಡೈಲಾಗ್ ಇಲ್ಲದೆ ಇಂಟರ್ವ್ಯೂ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ನಿಮಗೆ ಇಷ್ಟ ಆಗಿರುವಂಥ ಡೈಲಾಗ್? ಖಳನಟನಾಗಿ ಮಾಡಿರೋ ಡೈಲಾಗ್ ಅಂತೂ ಜನಗಳು ತುಂಬ ನೋಡಿದ್ದಾರೆ, ಇದು ಮಾಡಿದ್ದಾರೆ. ನಾನು ತುಂಬ ಅದೇ ಮಾಡಿರೋದು. ಆದರೆ ಖಳನಟನಲ್ಲದೆ ಒಂದು ಪೋಷಕ ಪಾತ್ರ ಮಾಡಿದಾಗ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನೋ ಚಿತ್ರದಲ್ಲಿ ನಾನು ಶ್ರೀನಾಥ್ ಅವರ ಆಪ್ತ ಗೆಳೆಯನಾಗಿರ್ತೀನಿ. ನಮಗೊಂದು ಟ್ರೂಪ್ ಇರ್ತದೆ, ಮ್ಯೂಸಿಕಲ್ ಟ್ರೂಪ್ ಇರುತ್ತೆ. ಅದರಲ್ಲಿ ನಾನು ಡ್ರಮ್ಮರ್, ಆ್ಯಂಡ್ರೂಸ್ ಅಂತ ನನ್ನ ಹೆಸರು, ನಾನು ಡ್ರಮ್ಮರ್ ಆಗಿರ್ತೀನಿ. ಶ್ರೀನಾಥ್ ಅವರು ಸಂಗೀತ ಅವರ ಶ್ರೀಮತಿ ಅದರಲ್ಲಿ ಅವರ ಹೀರೋಯಿನ್, ಅವರು ಸಿಂಗರ್, ಇಬ್ಬರು ಸಿಂಗರ್ ಆಗಿರ್ತಾರೆ. ಅವ್ರಿಗೊಬ್ಬ ಒಂದು ಮಗು ಇರುತ್ತೆ, ಅದೇ ವಿನೋದ್ ರಾಜ್, ಮುಂದೆ ದೊಡ್ಡ ಡ್ಯಾನ್ಸರ್ ಆಗಿ ಫೇಮಸ್ ಆಗುವಂಥದ್ದು. ಕಾರಣಾಂತರದಿಂದ ಅವರು ತೀರ್ಕೊಂಡಿರ್ತಾರೆ. ನಾನು ಆ್ಯಕ್ಸಿಡೆಂಟ್ನಲ್ಲಿ 2 ಕಾಲು ಕಳ್ಕೊಂಡಿದ್ದು ಭಿಕ್ಷುಕನಾಗಿ ರೋಡ್ ಅಲ್ಕೊಂಡು ಬೇಡ್ತಾ ಇರ್ತೀನಿ. ಅವಾಗ ಯಾವಾಗಲೂ ಒಂದು ಸಾರಿ ಈ ಹೀರೋ ಒಂದು ಗಿಟಾರ್ ಇಟ್ಕೊಂಡು ಹೋಗ್ತಿರ್ತಾನೆ. ಆ ಗಿಟಾರ್ ನಾನು ನೋಡಿದ ತಕ್ಷಣ ಆ ಗಿಟಾರ್ ನನ್ನ ಗೆಳೆಯ ಗುರುದು ಅಂತ ನನಗೆ ಜ್ಞಾಪಕ ಬರುತ್ತೆ. ಜ್ಞಾಪಕ ಬರೆದು ಇದು ಮಾಡ್ತೀನಿ. ಅವನು ನನಗೆ ಏನೋ ಭಿಕ್ಷುಕ ಅಂದ್ಬಿಟ್ಟು ₹100 ಕೊಟ್ಬಿಟ್ಟು ಹೊರಟೋಗ್ತಾರೆ. ಹೊರಟೋದು ಇದ್ದರೆ ನಾನು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಅವ್ರನ್ನ ಅಟ್ಯಾಕ್ ಮಾಡಿಬಿಡ್ತಾರೆ. ಆವಾಗ ನಾನು ಹೋಗಿ ಅವ್ನಿಗೆ ಹೆಲ್ಪ್ ಮಾಡಿ, ಆ ಕಾಲು ಇಲ್ಲದೇ ಇದ್ರೂ ಚೇರ್ಗಳೆಲ್ಲ ತೊಗೊಂಡು ಹೊಡೆದು ಹೆಲ್ಪ್ ಮಾಡಿ ಅವ್ರಿಗೆ ಸಹಾಯ ಮಾಡಿರ್ತೀನಿ. ಅದಕ್ಕೋಸ್ಕರ ಅವ್ರ ಮನೆಗೆ ಕರ್ಕೊಂಡೋದಾಗ ಅವರ ತಾಯಿ ನಿಂತಿರ್ತಾರೆ. ಅವರು ನೋಡಿ ಇವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಅವ್ರು ನನ್ನ ನೋಡಿ, ಅಣ್ಣ ನೀವು ಆಂಡ್ರೂ ಏನಣ್ಣ ಈ ಸ್ಥಿತಿ ನಿಮ್ಮದು, ಯಾಕಣ್ಣ ಹೀಗಾಯಿತು ಅಂತ. ಲಕ್ಷ್ಮಿ ಚೆನ್ನಾಗಿದ್ದೀಯಮ್ಮ, ಇವನು ನಿನ್ನ ಮಗ ರಾಜ ತಾನೆ, ಅಣ್ಣ ದಯವಿಟ್ಟು ಆಶೀರ್ವಾದ ಮಾಡಿ ಅಣ್ಣ, ಆಶೀರ್ವಾದ ಮಾಡು ಅಂತ ಹೇಳ್ತಿದ್ಯಾ. ಅವತ್ತೇ ನಾನು ಸತ್ತು ನನ್ನ ಗುರು ಜೊತೆ ಸೇರಿಕೊಳ್ತಾ ಇದ್ದೆ. ಆದರೆ ವಿಧಿ ನನ್ನ 2 ಕಾಲುಗಳನ್ನು ತೆಗೆದು
ಬೀದಿ ಬೀದಿಲಿ ಭಿಕ್ಷಾ ಬೇಡ ಮಾಡಿದ್ಯಮ್ಮ, ನಾನು ಆಶೀರ್ವಾದ ಮಾಡು ಅಂತೀಯ. ಅವನು ನನ್ನ ಕಾಲು ಮುಟ್ಟು ನಮಸ್ಕಾರ ಮಾಡಿ ನಾನು ಆಶೀರ್ವಾದ ಮಾಡೋಕ್ಕೆ ದೇವರು ನನ್ನ ಕಾಲು ಕಿತ್ಕೊಂಡ್ಬಿಟ್ಟವ್ವ, ನನ್ನ ಕಾಲು ಕಿತ್ಕೊಂಡ್ಬಿಟ್ಟು. ಒಂದಂತೂ ಸತ್ಯ, ಆ ಗುರು ಆಶೀರ್ವಾದ, ನನ್ನ ಗೆಳೆಯ ಗುರು ಆಶೀರ್ವಾದ ಆಮೇಲೆ ಸದಾ ಇರುತ್ತೆ, ಆಮೇಲೆ ಸದಾ ಇರುತ್ತೆ. ಒಳ್ಳೆ ಕಲಾವಿದ ಆಗ್ತಾನೆ, ಒಳ್ಳೆ ಕಲಾವಿದ. ನಾನು ಬರ್ತೀನಿ ಲಕ್ಷ್ಮಿ. ಅಂಕಲ್, ಇಲ್ಲ ಅಂಕಲ್, ನೀವೆಲ್ಲೂ ಹೋಗಂಗಿಲ್ಲ. ಇಲ್ಲ ಅಂಕಲ್, ನೀವು ನಮ್ಮ ಜೊತೆನೇ ಇರಬೇಕು, ನಮ್ಮ ಜೊತೆನೇ ಇರಬೇಕು. ನೀವು ನನ್ನ ಮೇಲೆ ಹೊಣೆ, ನಮ್ಮ ಜೊತೆನೇ ಇರಬೇಕು. ರಾಜಾ ರಾಜಾ, ಹಣೆ ಪ್ರಮಾಣ ಮಾಡಬೇಡಪ್ಪ. ನಿನಗೆ ಸಂತೋಷ ಆಗಿದ್ದರೆ ನೀನು ಹೇಳಿದಾಗೆ ನಡ್ಕೋತೀನಿ, ನೀನು ಹೇಳಿದಾಗೆ ನಡ್ಕೋತೀನಿ. ದಿಸ್ ಇಸ್ ದ ಸಿಚುವೇಶನ್. ಅಂದರೆ ಒಂದೇ ಸಲ ನೀವು ಟಕ್ ಅಂತ ಪಾತ್ರದೊಳಗೆ ಹೋಗ್ತೀರಾ, ಹಾಗೆ ವಾಪಸ್ ಬರ್ತೀರಾ? ಇದನ್ನು ನೋಡಿ ದ್ವಾರಕೀಶವರು ಭಾಳ ಖುಷಿಪಟ್ಟರು. ಕ್ಯಾಮ್ರಾಮನ್ ದೇವಿ ಪ್ರಸಾದ್ ಅಂತ ಇದ್ದರು, ಅವರು ಭಾಳ ಖುಷಿಪಟ್ಟರು. ನಿನಗೆ ಇದಕ್ಕೆ ಪೋಷಕ ಪಾತ್ರ ಅವಾರ್ಡ್ ಬಂದ್ಬಿಡ್ತು ಕೊಡೋ, ಕಾಫಿ ಕೊಡ್ರೋ ಅಂತಾನೆ. ಈ ಥರ ಐ ರಿಯಲಿ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆಗೋದಿಲ್ಲ, ಯಾಕಂದರೆ ನಿಮ್ಮ ಅಭಿನಯ ಲೈವ್ ಆಗಿ ನೋಡಿರುವಂಥದ್ದು ನಾವಿದ್ದ ನ್ಯೂಸ್. ದೇವರು ಒಳ್ಳೇದು ಮಾಡಲಿ. ಹಾಗೂ ಎಲ್ಲ ಪ್ರೇಕ್ಷಕರಿಗೂ ನನ್ನ ವಂದನೆಗಳು. ನಿಮ್ಮೆಲ್ಲರ ಮುಂದೆ ಮಾತಾಡುವಂಥ ಭಾಗ್ಯ ಕಲ್ಪಿಸಿಕೊಟ್ಟಂಥ ನನ್ನ ಹೆಸರು ಕೀರ್ತಿಯವ್ರಿಗೂ ನಾನು, ಹಾಗೂ ಸಮಯ ಚಾನಲ್ ಮಾಲೀಕರಿರ್ಬೋದು, ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ಇರ್ತೀನಿ. ಕನ್ನಡ ಚಿತ್ರಗಳನ್ನು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಅದು ಹೊಸಬರಿರ್ಬೋದು, ಇಲ್ಲ ಹಳಬರಿರ್ಬೋದು, ನೀವು ದಯವಿಟ್ಟು ಬಂದು ಚಿತ್ರ ನೋಡಿ, ಅದು ನಿಮಗೆ ಹಿಡಿಸಿದಾಗ ಅವ್ರಿಗೆ ಆಶೀರ್ವಾದ ಮಾಡಿ, ಹಿಡಿಸ್ಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಪ್ಪ ಅಂತ ಹೇಳಿ ಅಂತ ನಿಮ್ಮ ಹತ್ರ ಎಲ್ಲ ಬೇಡ್ಕೊಳ್ತೀನಿ. ಸೊ ಇಷ್ಟೊತ್ತು ನೀವು ನೋಡಿದ್ರಲ್ಲ, ನಮ್ಮ ಲೆಜೆಂಡ್ರಿ ನಟ ಕೀರ್ತಿರಾಜ್ ಅವರು ಏನೇನು ಮಾತನಾಡಿದ್ರು, ಅವ್ರ ಲೈಫ್ ಹಿಸ್ಟ್ರಿ ಇರ್ಬೋದು, ಒಂದು ರೀತಿ ಮತ್ತೆ ನಾವು ಅದನ್ನು ಮೆಲ್ಕು ಹಾಕುವಂಥ ಒಂದು ಸಮಯ. ಒಂದಷ್ಟು ಸಂದರ್ಶನಗಳಲ್ಲಿ ನೀವು ನೋಡಿರ್ತೀರ, ಆದರೆ ಒಂದಷ್ಟು ಎಕ್ಸ್ಟ್ರಾ ಲೋಡೆಡ್ ಒಂದು ಫನ್ ಇರಬಹುದು, ಅವರ ಒಂದು ವೈಯಕ್ತಿಕ ಜೀವನದಿರಬಹುದು, ಎಕ್ಸ್ಪೀರಿಯನ್ಸ್ ಇರಬಹುದು, ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಟ್ಟಿಗೆ.